ಕೂರ್ಗ್ ಬಜ್ನ ವಿನೂತನ ಪ್ರಯತ್ನವಾದ ದಸರಾ ದಶ ದೇವಾಲಯ ವೈಭವ ಕಾರ್ಯಕ್ರಮದ ಸರಣಿಯಲ್ಲಿ ಶ್ರೀ ಕಂಚಿಕಾಮಾಕ್ಷಿ ದೇವಾಲಯದ ಸಂಚಿಕೆಯ ಚಿತ್ರೀಕರಣಕ್ಕೆ ಸರ್ವ ರೀತಿಯಲ್ಲೂ ಸಹಕರಿಸಿದ ದೇವಾಲಯ ಆಡಳಿತ ಮಂಡಳಿ ಹಾಗೂ ದಸರಾ ಮಂಟಪ ಸಮಿತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕೂರ್ಗ್ ಬಜ್ನ ಸಮಸ್ತ ವೀಕ್ಷಕರಿಗೆ ನಿಮ್ಮ ಗಾಯತ್ರಿ ಚರ್ಯಮನೆ ಮಾಡುವಂತಹ ನಮಸ್ಕಾರಗಳು. ಮಡಿಕೇರಿಯ ಹೆಮ್ಮೆ ಅಂತ ಹೇಳಿದ್ರೆ ಅದು ನಮ್ಮ ಮಡಿಕೇರಿ ದಸರಾ. ಇನ್ನೇನು ಕೆಲವು ದಿನಗಳಲ್ಲಿ ಮಡಿಕೇರಿ ದಸರಾ ಬರ್ತಾ ಇದೆ. ಮಡಿಕೇರಿ ದಸರಾದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ವಿಜಯದಶಮಿಯ ದಿನ ರಾತ್ರಿಯಂದು ನಡೆಯುವಂತಹ 10 ದೇವಾಲಯಗಳಿಂದ ಹೊರಡಿಸುವಂತಹ 10 ಮಂಟಪಗಳು ಅಂದ್ರೆ ದಶ ಮಂಟಪಗಳ ಅದ್ದೂರಿಯಾದಂತಹ ಶೋಭಾಯಾತ್ರೆ. ಈ ಮಡಿಕೇರಿ ನಗರದ 10 ದೇವಾಲಯಗಳು ಯಾವುವು, ಹಾಗೇನೆ ಆ ದೇವಾಲಯದ ಇತಿಹಾಸ ಏನು, ಈ ಬಾರಿಯ ದಸರಾ ಸಿದ್ಧತೆಯನ್ನ ಹೇಗೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಬೇಕು ಅಂತೇಳಿ ನಾವು ಈ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಮಡಿಕೇರಿ ನಗರದ 4 ಶಕ್ತಿ ದೇವತೆಗಳು ಅಂತ ಹೇಳಿದ್ರೆ ರಾಜಾಸೀಟ್ ಹತ್ರ ಇರುವಂತಹ ಕುಂದುರುಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ, ಚಿಕ್ಕಪೇಟೆಯ ದಂಡಿನ ಮಾರಿಯಮ್ಮ, ಗೌಳಿ ಬೀದಿಯ ಕಂಚಿ ಕಾಮಾಕ್ಷಿಯಮ್ಮ ಹಾಗೂ ಪೆನ್ಷನ್ ಲೇನ್ನ ಕೋಟೆ ಮಾರಿಯಮ್ಮ ದೇವಾಲಯ. ಈಗಾಗಲೇ ನಾವು 2 ಕರಗ ದೇವತೆಗಳು ಶಕ್ತಿ ದೇವತೆಗಳ ದೇವಾಲಯದ ಇತಿಹಾಸವನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀವಿ. ಇವಾಗ ನಾನು ಅದೇ ರೀತಿಯ ಮತ್ತೊಂದು ಶಕ್ತಿ ದೇವತೆಯ ಸನ್ನಿಧಿಯಲ್ಲಿದ್ದೀನಿ. ಅದುವೇ ನಮ್ಮ ಗೌಳಿ ಬೀದಿಯಲ್ಲಿರುವಂತಹ ಶ್ರೀ ಕಂಚಿ ಕಾಮಾಕ್ಷಿಯಮ್ಮ ದೇವಾಲಯ. ಬನ್ನಿ ಈ ದೇವಾಲಯದ ಇತಿಹಾಸ ಹಾಗೂ ಈ ಬಾರಿಯ ದಸರಾ ಸಿದ್ಧತೆ ಹೇಗೆ ಆಗ್ತಾ ಇದೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಇದು ದಸರಾ ದಶ ದೇವಾಲಯ ವೈಭವ. ವೀಕ್ಷಕರೇ, ನಮ್ಮ ಜೊತೆಗೆ ಈಗ ಈ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಮಧುರೈರವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಈ ದೇವಾಲಯದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಸ್ವಾಮಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದೇವಾಲಯದ ಇತಿಹಾಸ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ನೀವು. ಈ 4 ದೇವಸ್ಥಾನಗಳು ಹಾಲೇರಿ ಮತ್ತು ರಾಜರ ಕಾಲದಲ್ಲಿ ಸ್ಥಾಪನೆ ಆದಂಥ ದೇವಸ್ಥಾನಗಳು. ಇದು ಸುಮಾರು 300 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಆಗ ರಾಜ ಈ ದೇವಸ್ಥಾನಗಳ ಈ ಊರಿಗಾಗಿ 4 ಶಕ್ತಿ ದೇವತೆಗಳನ್ನೇ ಮತ್ತು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿಗೆ. ಈ 4 ಶಕ್ತಿ ದೇವತೆಗಳಲ್ಲಿ ಮುಖ್ಯವಾಗಿ ಕುಂದುರುಮೊಟ್ಟೆ ಚೌಟಿ ಮಾರಿಯಮ್ಮ, ದಂಡಿನ ಮಾರಿಯಮ್ಮ, ಕೋಟೆ ಮಾರಿಯಮ್ಮ ಮತ್ತು ಕಂಚಿಕಾಮಾಕ್ಷಮ್ಮ ಅಂತ ತಗೊಂಡು 4 ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದರು ಆಗಿನ ಕಾಲದಲ್ಲಿ. ಈ 4 ದೇವಸ್ಥಾನಗಳ ಪೈಕಿ ಕುಂದುರುಮೊಟ್ಟೆ ಚೌಟಿ ಮಾರಿಯಮ್ಮನನ್ನು ಊರಿಗೆ ರೋಗ ರುಜಿನಗಳು ಬಾರದಾಗೆ ತಡೆಗಟ್ಟಲಿಕ್ಕೋಸ್ಕರ ಕುಂದುರುಮೊಟ್ಟೆ ಚೌಟಿ ಮಾರಿಯಮ್ಮನನ್ನು, ಮತ್ತು ದಂಡಿಗೆ ಪಾರ ಕಾಯ್ಲಿಕ್ಕಾಗೋಸ್ಕರ ದಂಡಿನ ಮಾರಿಯಮ್ಮನ, ಯುದ್ಧಕ್ಕೆ ಹೋಗೋದ ದಂಡಿಗೆ ಪಾರ ಕಾಯ್ಲಿಕ್ಕೆ ದಂಡಿನ ಮಾರಿಯಮ್ಮನ, ಕೋಟೆಯ ಸುಭದ್ರತೆಗಾಗಿ ಕೋಟೆ ಮಾರಿಯಮ್ಮನ, ದನ ಕನಕಗಳಿಗಾಗಿ ಶ್ರೀ ಕಂಚಿಕಾಮಾಕ್ಷಮ್ಮನ ರಾಜ ಸ್ಥಾಪನೆ ಮಾಡಿದಂಥ ಆಗಿನ ಹಿರಿಯರು ನಮಗೆ ಹೇಳಿದ್ದಾರೆ. ಆ ರೀತಿಯಾಗಿ ಇರುವಂತದ್ದು ಹೇಗೆ ಸ್ಥಾಪನೆ ಆಯಿತು ಅಂತ 4 ಶಕ್ತಿ ದೇವತೆಗಳ ದೇವಸ್ಥಾನಗಳು. ಹಾಗೆ ಮತ್ತೆ ಹಿರಿಯರು ಆಗ ನಡ್ಸ್ಕೊಂಡು ಬಂದಾಗೆ ಅದು ದೇವಿಯಾದ ಆಗ ಹಿರಿಯರಿಗೆ ಆಗಿನ ಕಾಲದ ನಾಗರಿಕರಿಗೆ ಏನೆಲ್ಲ ಹೇಳಿದಾರೋ ಇದನ್ನು ಅದೇ ಪ್ರಕಾರ ನಾವು ಸಾಂಪ್ರದಾಯಕ್ಕೆ ನಡ್ಸ್ಕೊಂಡು ಬರ್ತಾ ಇದ್ವಿ. ಊರು ಬೀದಿ ಹೋಗ್ತಾ ಇದ್ವಿ. ಮಹಾಲಯ ಅಮಾವಾಸ್ಯೆ ಮಾರನೇ ದಿವಸ ನಗರ ಪ್ರದಕ್ಷಿಣೆ ಅವರು ಹೊರಟು 10 ದಿವಸ ಒಂದೊಂದು ಕಡೆ ಹೋಗಿ ಒಂದು ಕಡೆಗೆ ಮುಕ್ತಾಯವಾಗಿ ಬನ್ನಿ ಕರೆದು ಬರ್ತೀವಿ. ಬನ್ನಿ ಕರೆದ 3ನೇ ದಿವಸ ಕುಂಭ ಪೂಜೆ ಮಾಡಿ ಕರ್ಗಗಳನ್ನ ಇನ್ನು ಭಕ್ತಾದಿಗಳೆಲ್ಲರೂ ನಮ್ಮ ಇಲ್ಲಿಯವರೇ ಇದೆ, ಇಲ್ಲ ಹೊರಗಿನಿಂದ ಕೂಡ ದೇವಿಯನ್ನ ನಂಬಿ ಇಲ್ಲಿ ಬರ್ತಾರೆ. ಆ ದಸರಾ ಟೈಮಲ್ಲಿ, ನವರಾತ್ರಿ ಟೈಮಲ್ಲಿ ಹೊರಗಿಂದನೂ ಬರ್ತಾರೆ ಇಲ್ಲಿಗೆ. ಹಾಗೇನೆ ಪ್ರತಿ ವರ್ಷ ಈಗ ದಾನಿಗಳು ಏನಾದ್ರು ಕೊಡುಗೆ ಕೊಡೋದಾಗ ಆತರ ಎಲ್ಲ ಕೊಡ್ತಾರೆ. ಹೊರಗಿನವರು ಇದ್ದಾರೆ ಅನೇಕ ಮಂದಿ. ಶಾಂತಿ ಪೂಜೆ ಅಂತ ಹೇಳಿದ್ರೆ ಈ ಮಂಟಪಗಳು ನೋಡಿ ಒಂದೊಂದು ಉಗ್ರರಿತ ಅವತಾರದಲ್ಲಿರುತ್ತ ಪ್ರತಿಮೆಗಳು ಇರ್ತದೆ, ಶಾಂತದಿ ಇರ್ತದೆ.
ಅದು ಮೆರವಣಿಗೆ ಹೋಗಿರ್ತದೆ, ಕಳಸ ಕಟ್ಟಿ ಮೆರವಣಿಗೆ ಹೋಗಿರ್ತದೆ. ಮೆರವಣಿಗೆ ಹೋಗಿ ಅವರು ಅಲ್ಲಿ ಹೋಗಿ ಬನ್ನಿ ಹೊಡಿತಾರೆ. ಕೆಲವರು ಬನ್ನಿ ಹೊಡಿತಾರೆ, ಕೆಲವರು ಈಗಿನ ಇದು ಪರಿಸ್ಥಿತಿ, ಈಗಿನ ಮಂಟಪಗಳ ಪರಿಸ್ಥಿತಿ ಬನ್ನಿ ಹೊಡಿಯಕ್ಕೆ ಹೋಗೋದಿಲ್ಲ ಅವರು. ಅಂತೂ ಅಂಥ ಇದರಲ್ಲಿ ಸಂದರ್ಭದಲ್ಲಿ ಬನ್ನಿ ಹೊಡಿಲಿಕ್ಕೆ ಹೋಗ್ಲೇಬೇಕಲ್ವಾ? ಬನ್ನಿ ಹೊಡಿಲಿಕ್ಕೆ ಹೋಗ್ಬೇಕು, ಸಂಪ್ರದಾಯಕ್ಕೆ ಹೋಗಬೇಕು. ಒಂದು ಕಳಸ ಕಟ್ಟಿದ ಮೇಲೆ ಸಾಂಪ್ರದಾಯಿಕವಾಗಿ ಬನ್ನಿ ಹೊಡಿಯಕ್ಕೆ ಹೋಗ್ಬೇಕು ಮಂಟಪಗಳು. ಈಗಿನ ಪರಿಸ್ಥಿತಿ ಮಂಟಪಗಳು ದೊಡ್ಡದಾಗಿ ಯಾವ್ದು ಹೋಗ್ತಾ ಇಲ್ಲ ಸರಿಯಾಗಿ, ಅಲ್ಲಿ ತನಕ ಸೇರ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ, ಅದಕ್ಕೆ ಅರ್ಧದಲ್ಲಿ. ಮತ್ತೆ ಈಗ ಅಷ್ಟೇ, ಈಗಿನ ಮಂಟಪಗಳಲ್ಲಿ ಇಂಥ ಕಲಾಕೃತಿಗಳು ಒಂದಕ್ಕೊಂದು ಉಗ್ರ ರೂಪದಲ್ಲಿ ಇರ್ತದ್ರಿಂದ ಅದರಿಂದ ಆ ಉಗ್ರ ರೂಪನ ಶಾಂತಿಯುತ ಮಾಡಿ ನಾವು ಮಾಡಲಿಕ್ಕೋಸ್ಕರ ಎಷ್ಟು ದಿನಕ್ಕೆ ಮಾಡುವಂಥದ್ದು ಶಾಂತಿ ಪೂಜೆ ಅಂದ್ರೆ ಮೊದಲಲ್ಲಿ 10 ದಿವಸದೊಳಗೆ ಮಾಡ್ತಿದ್ರು. ಈಗ ಅದು ತಿಂಗಳ ಲೆಕ್ಕದಲ್ಲಿ ಹೋಗ್ತದೆ. ಈಗ ಹೌದು, ತುಂಬಾ ಲೇಟ್ ಆಗ್ತಾ ಇದೆ ಅಲ್ವಾ? ಹಾಗೆ ಮಾಡಬಹುದಾ? ಹಾಗೆ ಮಾಡಬಹುದು. ಇಂತಿಷ್ಟು ದಿನಗಳೇ ಅಂತ ಉಂಟಾ ಅಥವಾ ಮಾಡಬಹುದಾ? ಇಲ್ಲ, ಅದು ಇಷ್ಟು ದಿವಸದೊಳಗೆ ಮಾಡಿದ್ರೆ ನಮಗೆ ಒಳ್ಳೇದು. 10 ದಿನಗಳ ಒಳಗೆ ಮಂಟಪಕ್ಕೆ ಕಷ್ಟಪಟ್ಟವರಿಗೆ ಒಳ್ಳೇದು. ಹೌದು, ಯಾಕೆ ಅಂತದ್ರಲ್ಲಿ ಇದಾಗ್ತದೆ. ಅದು ಈಗ ಆ ಥರ ಮಾಡ್ತಾ ಇಲ್ಲ ಮಂಟಪಗಳವರು. ಅದೇ ಈ ಪ್ರತಿ ಸಾರಿ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ದಸಮಂಟಪ ಮೀಟಿಂಗ್ಗಳಲ್ಲಿ ಇಲ್ಲಿ ಕೇಳ್ತಾ ಇರ್ತಾರೆ, ಹೋಗಿ ಎಲ್ಲ ಬನ್ನಿ ಹೊಡೆದು ಬನ್ನಿ ಅಂತ. ಆಯ್ತು ಅಂತ ಹೇಳ್ತಾರೆ. ನೋಡ್ಬೇಕು. ಸ್ವಾಮಿಗಳಲ್ಲಿ ನಡೆಯುವಂತಹ ಪೂಜಾ ಸಮಯ ಯಾವುದು ಈ ದೇವಾಲಯದ್ದು? ಅಂದ್ರೆ ನಮ್ಮ ವೀಕ್ಷಕರು ಯಾರಾದ್ರೂ ಇಲ್ಲಿ ಬರ್ಬೇಕು ಅಂತ ಹೇಳಿದ್ರೆ, ಹೊರಗಿನ ಪ್ರವಾಸಿಗರು ಕೂಡ ಬಹಳಷ್ಟು ಜನರು ನೋಡ್ತಾ ಇರ್ತಾರೆ. ಸೊ ಇಲ್ಲಿ ಪೂಜಾ ಸಮಯ ಯಾವುದು? ಯಾವ ಸಮಯದಲ್ಲಿ ದೇವಾಲಯ ತೆರೆದಿರ್ತದೆ? ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಇರ್ತೀವಿ. ಬೆಳಿಗ್ಗೆ ಸಂಜೆ 5 ಗಂಟೆಯಿಂದ 7:30ವರೆಗೆ. ಇನ್ನು ವಿಶೇಷ ಪೂಜೆಗಳು ಯಾವಾಗಾದ್ರೂ ನಡೀತಾ? ವಿಶೇಷ ಪೂಜೆಗಳು ಅಂತ ಹೇಳಿದ್ರೆ ನಮ್ದು ಇಲ್ಲಿ ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ಆ ಮಾರಿಯಮ್ಮನಿಗೆ, ಮುತ್ತು ಮಾರಿಯಮ್ಮ ಅಂತ ಇಬ್ಬರು ಅಕ್ಕದಾಗಿ ಒಟ್ಟಿಗಿರೋದು. ಇಲ್ಲಿ ನಾವು ಇದ್ರ ಒಳಗೆ ಸಸ್ಯಾಹಾರನೇ ಪೂರ್ತಿ, ಯಾವ್ದು ಬೇರೆ ಏನಿಲ್ಲ. ಇಬ್ಬರಿ ಏನು ಕೊಡ್ತೀವಿ ಇಲ್ಲಿ, ಇವರಿಗೆ ಏನು ಕೊಡ್ತೀವಿ, ಕಾಮಾಕ್ಷಮ್ಮನಿಗೆ ಅದೇ ಮುತ್ತು ಮಾರಿಯಮ್ಮನ ಕೊಡ್ತಾ ಇದ್ದೀವಿ ನಾವು ಇಲ್ಲಿ. ಆದರೆ ವರ್ಷಕ್ಕೆ 1 ಸಾರಿ 2 ವರ್ಷಕ್ಕೆ 1 ಸಾರಿ ಅವರಿಗೆ ಮೊದಲೆಲ್ಲ ಬಲಿ ಕೊಡ್ತಿದ್ವಿ ಇಲ್ಲಿ. ಅದು ನಾವೀಗ ಕೊಡ್ತಾ ಇಲ್ಲ ಈಗ. ಅದರ ಬದಲಿಗೆ 2 ವರ್ಷಕ್ಕೆ 1 ಸಾರಿ ಬೇವಿನ ಕರಗ ಅಂತ ಒಂದು ಐತೀವಿ ನಾವಿಲ್ಲಿ. ಬೇವಿನ ಕರಗ ಹಾಗಂದ್ರೆ ಎಂತ ಅಂತ? ಅದು ಆ ಮನೆಗೆ ಬೇವಿನ ಸೊಪ್ಪು ಕೊಡೋದು. ಬೇವಿನ ಸೊಪ್ಪು ಕರಗದು, ಅಂಬಲಿ ಎಲ್ಲ ಮಾಡಿ, ಅಂಬಲಿ ಮಜ್ಜಿಗೆ, ನೀರು ಮಜ್ಜಿಗೆ, ಮೊಸರನ್ನ ಇದೆಲ್ಲ ಮಾಡಿ ಆ ಮನೆಗೆ ಅರ್ಪಿಸಿ ಅದನ್ನು ಪೂಜೆ ಮಾಡೋದು. ಅದನ್ನು ವಿಶೇಷ ಪೂಜೆ. ಅದರ ಮೇಲೆ ವಾರ್ಷಿಕೋತ್ಸವ ಅಂದ್ರೆ ಕೃಷ್ಣಾಷ್ಟಮಿ ಮಾಡ್ತಾ ಇದ್ದೀವಿ. ಕೃಷ್ಣಾಷ್ಟಮಿ ಮೊನ್ನೆ ಆಗಿದೆ. ಹೌದು, ಅದು ಕೂಡ ವಿಜೃಂಭಣೆಯಿಂದ ನಡೀತದೆ ಅಂತ ಹೇಳ್ಬೋದು. ಇಲ್ಲಿ ಕೃಷ್ಣಾಷ್ಟಮಿಗೆ ಮೊಸರು ಅಂತ ಕುಡಿಕೆಯನ್ನು ಹೊಡೆಯುವಂತ ಸ್ಪರ್ಧೆ. ಒಂದು 60-65 ವರ್ಷದಿಂದ ನಾವು ಅದನ್ನ ಮಾಡ್ತಾ ಇದ್ವಿ. ಮೊದಲು ಚಿಕ್ಕದಾಗಿ ಮಾಡ್ತಿದ್ರು, ಈಗ ನಾವು ದೊಡ್ಡದಾಗಿ ಮಾಡಿದ್ದೀವಿ. ಅದೀಗ ವರ್ಷ ಭಾರಿ ಉತ್ಸಾಹ, ಮಕ್ಕಳಿಗೆ ಛದ್ಮವೇಷ ಮತ್ತೆ ಪುಸ್ತಕ ವಿತರಣೆ ಇಂತೆಲ್ಲ ಮಾಡ್ತಾ ಇದ್ದಾರೆ. ಸ್ಪರ್ಧೆಗಳಿರುತ್ತೆ ಅದರ ಪ್ರಯುಕ್ತ. ಸ್ವಾಮಿಗಳ ದಸರಾ ಸಂದರ್ಭದಲ್ಲಿ ಏನಾದ್ರೂ ದೇವಿಗೆ ವಿಶೇಷವಾದ ಅಲಂಕಾರಗಳಿರ್ತದ, ವಿಶೇಷ ಪೂಜೆಗಳಿರ್ತದ? 9 ದಿನ ದೇವರಿಗೆ ನಾನಾ ಅಲಂಕಾರಗಳು, ದಿವಸಕ್ಕೊಂದೊಂದು ಅಲಂಕಾರ ಇರ್ತದೆ, ದಿನಕ್ಕೊಂಥರ ಪೂಜೆ. ಮತ್ತೆ ನೈವೇದ್ಯ, ಕೆಲವರದ್ದು ಕಾಣಿಕೆ ಅರಿಕೆ ಇರ್ತದೆ. ಆ ನೈವೇದ್ಯ ಅರ್ಪಿಸಿ ಒಂದು 10-11 ಗಂಟೆಗೆ ಎಲ್ಲ ಮಹಾಪೂಜೆ ಮುಗಿಸಿ ಮತ್ತೆ ಕರಗಳು ಬೀದಿ ನಗರ ಪ್ರದಕ್ಷಿಣೆಗೆ ಹೋಗ್ತದೆ. ಅಲ್ಲಿ ನಗರ ಪ್ರದಕ್ಷಿಣೆಗೆ ಒಂದೊಂದು ದಿವಸ ಒಂದೊಂದು ಕಡೆ ಹೋಗ್ತಾ ಇರ್ತದೆ. 4 ಕರಗಳು ಒಂದೊಂದು ದಿವಸ ಒಂದೊಂದು ಕಡೆ ಹೋಗ್ತಾ ಇರ್ತದೆ. ಅಲ್ಲಿ ಹೋಗಿ ಮನೆ ಹೋಗಿ ಪೂಜೆ ಸ್ವೀಕರಿಸಿ ಸಾಯಂಕಾಲ ಇಲ್ಲಿ ಬರುತ್ತೆ. ಮತ್ತೆ ಆಯಾ ಬೀದಿಯಲ್ಲಿ ದೇವಸ್ಥಾನಗಳಿದೆಯೋ ಆ ದೇವಸ್ಥಾನಗಳಲ್ಲಿ ಹೋಗಿ ಅಲ್ಲಿ ಇದು ಮಾಡಿ ಬರ್ತದೆ. ಇನ್ನು ಇಲ್ಲಿ ಅರ್ಚಕರಾಗಿ ನೀವು ಒಬ್ಬರೇ ಸೇವೆ ಸಲ್ಲಿಸ್ತಾ ಇರೋದು, ಇಲ್ಲ ಬೇರೆಯವರು ಇದ್ದಾರಾ ಇಲ್ಲಿ? ಇಲ್ಲ, ನನ್ನ ತಮ್ಮ ಇದ್ದಾನೆ, ಮಗ ಇದ್ದಾರೆ, ಅವರು ಇಲ್ಲೇ ಕರ್ಕೊಂಡು. ಧನ್ಯವಾದಗಳು, ಬಹಳ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಎಲ್ರಿಗೂ ಕೂಡ ದೇವಿ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ಆಶಿಸ್ತೀನಿ. ಧನ್ಯವಾದಗಳು. ವೀಕ್ಷಕರೇ, ಕಂಚಿ ಕಾಮಾಕ್ಷಮ್ಮ ದೇವಾಲಯದ ಪ್ರಧಾನ ಸಂಚಾಲಕರಾಗಿರುವಂತಹ ಈ ಬಾರಿಯ ದಸರಾ ಸಮಿತಿಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್ ತಮ್ಮ ಪರಿಚಯ ಮಾಡ್ಕೊಳ್ಬೇಕು ನಮ್ಮ ವೀಕ್ಷಕರಿಗೆ. ನಾನು ಉಮೇಶ್ ಸುಬ್ರಹ್ಮಣ್ಯ ಅಂತ ಕಂಚಿ ಕಾಮಾಕ್ಷಮ್ಮ ಬಾಲಕ ಮಂಡಳಿಯ ಪ್ರಧಾನ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್, ನೀವು ಹಾಗೆ ಆಯ್ಕೆ ಆಗಿರೋದಕ್ಕೋಸ್ಕರ. ಸರ್, ಈ ಬಾರಿಯ ದಸರಾ ಸಿದ್ಧತೆ ಹೇಗೆ ನಡೀತಾ ಇದೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಕಂಚಿ ಕಾಮಾಕ್ಷಮ್ಮ ದೇವಾಲಯದಿಂದ ಹೊರಡಿಸುವಂತಹ ಮಂಟಪದ ಸಿದ್ಧತೆ ಹೇಗಾಗ್ತಾ ಇದೆ? ನಾವು ಈ ಬಾರಿ 62ನೇ ವರ್ಷದ ದಸರೋತ್ಸವ ಚಾಲನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಬರದಿಂದ ಸಿದ್ಧತೆ ನಡೀತಾ ಇದೆ. ಸುಮಾರು ಒಂದು 25 ಲಕ್ಷ ವೆಚ್ಚದಲ್ಲಿ ಈ ವರ್ಷ ಮಂಟಪ ತಯಾರು ಮಾಡೋಕ್ಕಿದ್ದೀವಿ. ಕಳೆದ ಬಾರಿ ನಾವು ಭಾರಿ ವೆಚ್ಚ ಕಡಿಮೆಯಲ್ಲಿ ತಯಾರು ಮಾಡಿದ್ವಿ. ಯಾಕೆಂತಂದ್ರೆ ಈಗ ನಾವು ನಿಂತಿರುವ ಜಾಗವನ್ನು ನಮ್ಮ ದೇವಾಲಯ ಕಂಚಿ ಕಾಮಾಕ್ಷಿ ಬಾಲಕ ಮಂಡಳಿ
ಸಮಿತಿಗೆ ತಗೊಂಡ ತಾವೇ ಸ್ವಂತ ಪರ್ಚೇಸ್ ಮಾಡಿದ್ದು ಸುಮಾರು 90 ಲಕ್ಷ ವೆಚ್ಚದಲ್ಲಿ. ಆದ ಕಾರಣ ಕಳೆದ ವರ್ಷ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದು. ಈ ವರ್ಷ ಸುಮಾರು 25 ಲಕ್ಷದಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ. ಎಲ್ಲ ಕಲಾವಿದರು ಈಗಾಗಲೇ ಕೆಲಸ ಮಾಡ್ತಿದ್ದೀವಿ. ನಾವು ಇಷ್ಟು ವರ್ಷನೂ ಯಾವ ರೀತಿ ಕಂಚಿಕಾಮಾಕ್ಷಿ ಗ್ರ್ಯಾಂಡ್, ಕಳೆದ ವರ್ಷ ನಾವು ಖರ್ಚು ಕಮ್ಮಿ ಆಗಿದ್ರು ಸಹ ಗ್ರ್ಯಾಂಡ್ ಆಗಿ 4ನೇ ಪ್ಲೇಸಲ್ಲಿ ಇದ್ದು. ಈ ಬಾರಿ ಪ್ರಥಮ ಪ್ಲೇಸ್ ಪಡಿತೀವಿ ಅಂತ ನಾನು ನಮ್ಮ ಯುವಕರೆಲ್ಲ ಕೆಲಸ ಮಾಡ್ತಿದ್ದಾರೆ. ಟೋಟಲ್ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಸರ್ ನಿಮ್ಮ ನಮ್ಮಲ್ಲಿ? ಸುಮಾರು 250 ಜನ ಮೆಂಬರ್ಸ್ ಇದ್ದಾರೆ. ಬೆಂಗಳೂರಲ್ಲಿ ಇದ್ದಾರೆ, ಬೇರೆ ಬೇರೆ ಕಡೆಯಲ್ಲಿ ನಮ್ಮವರೆಲ್ಲ ಬೆಂಗಳೂರಲ್ಲಿ ಇದೆ, ಹೈದರಾಬಾದಲ್ಲಿ ಇದ್ದಾರೆ, ಚೆನ್ನೈಯಲ್ಲಿದ್ದಾರೆ, ಮಂಗಳೂರಲ್ಲಿದ್ದಾರೆ, ಎಲ್ಲ ಕಡೆ ಸುಮಾರು ಕಡೆ ಇದೆ. ನಮ್ಮ ಅವರ ಪರಿಶ್ರಮ ಹೇಗಿದೆ ನಿಮ್ಮ? ಅವರೆಲ್ಲ ಪರಿಶ್ರಮದಿಂದಲೇ ಈ ಜಾಗನೂ ತೆಗಿಯೋಕ್ಕಾಯ್ತು. ಮತ್ತು ಇಲ್ಲಿನ ನಮ್ಮೆಲ್ಲ ಯುವಕರ ಪರಿಶ್ರಮದಿಂದ ನಾವು ಒಂದು ಸದೃಢ ಸಮಿತಿಯಾಗಿ ಬೆಳೀತಾ ಇದ್ದೀವಿ. ಇನ್ನು ಮುಂದೆ ಇಲ್ಲಿ ಒಂದು ದೊಡ್ಡ ಒಂದು 2.5-3 ಕೋಟಿ ವೆಚ್ಚದಲ್ಲಿ ಒಂದು ದೊಡ್ಡ ಕಟ್ಟಡ ಕಟ್ಟಕ್ಕೆ ಒಂದು ಇದು ಸಮುದಾಯ ಭವನ ಮತ್ತು ನಮ್ಮ ಸಮಿತಿಯ ಒಂದು ದೊಡ್ಡ ಕಟ್ಟಡ ಮತ್ತು ಇಲ್ಲಿ ಬೇರೆ ಬೇರೆ ಥರದ ವಿದ್ಯಾಭ್ಯಾಸಗಳನ್ನು ಉಚಿತವಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ ಸಮಿತಿ. ಆ ರೀತಿ ತುಂಬ ಸದೃಢವಾಗಿ ಬೆಳೀತಾ ಇದೆ ಸಮಿತಿ. ಹಾಗೇನೆ ಸರ್, ಜನರಿಗೆ ಏನು ಅಂತ ಹೇಳಿದ್ರೆ ಒಂದು ದಿನದ ಪ್ರದರ್ಶನ ಮಾತ್ರ ಅವ್ರು ನೋಡ್ತಾರೆ, ಆದ್ರೆ ಅದ್ರ ಹಿಂದೆ ಕೆಲಸ ಮಾಡೋರ್ದು ಯಾರಿಗೂ ಕೂಡ ಗೊತ್ತಾಗಲ್ಲ. ಹಾಗೆ ನಿಮ್ಮ ಟೀಮಲ್ಲಿ ಇರುವಂತಹ ಕಲಾವಿದರನ್ನು ನೀವು ಪರಿಚಯ ಮಾಡಬೇಕು ಸರ್. ಯಾರಿದ್ದಾರೆ ನಮ್ಮಲ್ಲಿ? ಈಗಾಗಲೇ ಈ ಸತಿ ನಮ್ಮ ಸುನೀಲ್ ಅಂತ, ಬನ್ನಿ ಸುನೀಲ್ ಅವರು ಈ ಬಾರಿಯ ನಮ್ಮ ಮಂಟಪದ ಸಂಪೂರ್ಣ ಚಲನವಲನಗಳು ಹಾಗೂ ಗೊಂಬೆಗಳ ರಚನೆ ಎಲ್ಲ ಇವರು ಮಾಡ್ತಾರೆ. ಇವ್ರ ತಂಡದಲ್ಲಿ ಇನ್ನು ಅವರು ಪರಿಚಯ ಹೇಳ್ತಾರೆ ಬೇರೆಯವ್ರದ್ದು. ಈ ಬಾರಿ ನಮ್ಮ ಅಧ್ಯಕ್ಷರು ಲೋಹಿತ್ ಅವರಿದ್ದಾರೆ. ಇವರು ಈ ಬಾರಿಯ ನಮ್ಮ ಅಧ್ಯಕ್ಷರು. ನಮ್ಮ ಗೌರವ ಅಧ್ಯಕ್ಷರಾದ ಇವರಿದ್ದಾರೆ ಗಿರೀಶ್ ಅವರು, ಮಾಜಿ ಅಧ್ಯಕ್ಷರು. ಕಾರ್ಯಕರ್ತರು ಹುಡುಗರೆಲ್ಲ ಇದ್ದಾರೆ, ಬರೀ ಎಲ್ಲ ಕಾರ್ಯಕರ್ತರು. ಇನ್ನೂ ಹಲವಾರು ಕಾರ್ಯಕರ್ತರು ಅಲ್ಲಿ ಇದ್ದಾರೆ. ಆದ್ದರಿಂದ ಏನು ಅಂತ ಹೇಳಿದ್ರೆ ಕಂಚಿಕಾಮಾಕ್ಷಿ ಬಾಲಕ ಮಂಡಳಿ ಅಂತ ಹೇಳಿದ್ರೆ ಒಂದು ಎಲ್ಲ ಕಾರ್ಯಕರ್ತರಿಗೆ ಒಂದು ಹೆಮ್ಮೆ ಇದೆ. ಯಾಕೆಂತಂದ್ರೆ ನಮ್ಮದೇ ಆದ ಒಂದು ಒಳ್ಳೆ ತಂಡ ಇದೆ ಮತ್ತು ಎಲ್ಲ ಕಾಂಪಿಟೇಷನಲ್ಲಿ ಮುಂಚೂಣಿಯಲ್ಲಿ ಇರ್ತೀವಿ ನಾವು. ಈ ಬಾರಿ ಸುನೀಲ್ ಅವರ ನೇತೃತ್ವದಲ್ಲಿ ನಾವು ಗತಾಯವಾಗಿ ಬಹುಮಾನ ಪಡಿತೀವಿ ಅಂತೇಳಿ ತೀರ್ಮಾನ ತಗೊಂಡಿದ್ವಿ. ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಹಗಲಿರುಳು ದುಡಿತಾರೆ. ಸುಮಾರು 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೂ 1 ತಿಂಗಳಲ್ಲಿ ಮಡಿಕೇರಿ ಜನತೆಗೆ ಈ ಬಾರಿ ಸುಮಾರು ಒಳ್ಳೆ ಶೋ ಮಾಡಬೇಕು ಅಂತ ನಮ್ಮ ಸಮಿತಿ ತೀರ್ಮಾನ ಮಾಡಿದ್ವಿ. ಸರ್, ಇಷ್ಟು ವರ್ಷದಲ್ಲಿ ನಿಮ್ಗೆ ಯಾವ ವರ್ಷ ತುಂಬಾ ಇಷ್ಟವಾದಂತಹ ಕಥಾ ಸಾರಾಂಶ ಇಲ್ಲಿ ನಿಮ್ಮ ಕಂಚಿಕಾಮಾಕ್ಷಿಯಿಂದ ಬಂದಂಥದ್ದು ನೀವು ನೆನಪಿಸಿಕೊಳ್ಳೋದು? ನಮ್ಮಲ್ಲಿ ಇಡೀ ಮಡಿಕೇರಿ ಜನತೆ ಹೇಳುವಂಥ ಒಂದು ಮಂಟಪ ಅಂತ ಹೇಳಿದ್ರೆ ನಾವು ನಮ್ಮ 49ನೇ ವರ್ಷದ ಅಯ್ಯಪ್ಪ ಸ್ವಾಮಿಯಿಂದ ಮೈಷಿ ಮರ್ದಿನಿ ಮಂಟಪ ಮಾಡಿದ್ದು. 49ನೇ ವರ್ಷ ಇದರಲ್ಲಿ. ಆ ವರ್ಷ ನಾವು ಮಡಿಕೇರಿ ದಸರಾ ಇತಿಹಾಸದಲ್ಲಿ ಅತ್ಯುತ್ತಮವಾದ ಮಂಟಪ ಅಂತ ಜನವಲಯದಲ್ಲಿ ಹೇಳ್ತಾರೆ ಹಾಗೂ ನಮ್ಮ ಸಮಿತಿಯವರು ಸಹ ಹೇಳ್ತಾರೆ. ಆ ಥರ ಮಂಟಪ. ಎಷ್ಟು ಲಕ್ಷ ಖರ್ಚಾಗಿತ್ತು ಸರ್ ಆ ವರ್ಷ? ಆಗ ನಮಗೆ ಸುಮಾರು 16 ಲಕ್ಷ ರೂಪಾಯಿ ಖರ್ಚಾಗಿತ್ತು. 16 ಲಕ್ಷ. ಈ ಬಾರಿಯ ದಸರಾಕ್ಕೆ ಎಷ್ಟು? 25 ಲಕ್ಷ ಖರ್ಚು. ಈಗಾಗಲೇ ಹೈದರಾಬಾದಿಂದ ಸ್ಟುಡಿಯೋ ಮತ್ತು ಫೈರ್ ವರ್ಕ್ಸ್ ಹೈದರಾಬಾದ್ ಅವರು ಇರ್ತಾರೆ, ಬೆಂಗಳೂರಿಂದ ಸೌಂಡ್ಸ್ ಬರ್ತಿದ್ದಾರೆ, ಮತ್ತು ಮೈಸೂರಲ್ಲಿ ಸ್ವಲ್ಪ ಫಿಗರ್ಸ್ ರೆಡಿ ಆಯ್ತಾ ಉಂಟು. ಮತ್ತು ಒಂದು ಸ್ಪೆಷಲ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಈ ಸತಿ ನಮ್ಮ ಚೆನ್ನೈಲಿ ನಮ್ಮ ಸಮಿತಿಯವರೊಬ್ಬರು ಇದ್ದಾರೆ, ಅವರು ಮಾಜಿ ಮಿನಿಸ್ಟ್ರು ಅಲ್ಲಿದ್ದು. ಅವರೊಂದು ಹೊಸ ನಮ್ಮ ಫೈರ್ ವರ್ಕ್ಸ್ ಒಂದು ಹೊಸ ತರಿಸ್ತಾ ಇದ್ದಾರೆ. ಅವ್ರದ್ದೇ ಫುಲ್ ಸ್ಪಾನ್ಸರ್ ನಮಗೆ. ಅದೆಲ್ಲ ಮಾಡ್ತಾ ಇದ್ದೀವಿ. ಇನ್ನು ನೀವು ಚಂದ ವಸೂಲಿಗೆ ಹೋಗ್ತಿರಲ್ಲ, ನಮ್ಮ ಮನೆಗೆ ಹೋಗ್ತೀವಿ, ಹಾಗೆ ನಮ್ಮ ಸಾರ್ವಜನಿಕರು ಹಾಗೆ ಭಕ್ತಾದಿಗಳ ಸ್ಪಂದನೆ ಹೇಗಿದೆ, ಸಹಕಾರ ಹೇಗಿದೆ ನಮ್ಮ ಮಂಟಪಗಳಿಗೆ? ಕಂಚಿಕಾಮಾಕ್ಷಿ ಅಂತ ಆಲ್ರೆಡಿ ನಾವು ಮಡಿಕೇರಿ ನಗರದಲ್ಲೇ ಅತಿ ಹೆಚ್ಚು ಕಲೆಕ್ಷನ್ ವಂತಿಕೆಯನ್ನು ಕಲೆಕ್ಷನ್ ಕೊಡ್ತಾರೆ ಜನ ಹೋದರೆ. ಇಲ್ಲಿ ಗಂಟೆ ನಮಗೆ ತೊಂದರೆ ಆಗಿಲ್ಲ, ಯಾವುದೇ ತೊಂದರೆಗಳು. ಮತ್ತು ಜನ ನಿರೀಕ್ಷೆನೂ ಜಾಸ್ತಿ ಇದೆ. ಕಂಚಿಕಾಮಾಕ್ಷಿ ದಸರಾ ಸಮಿತಿಯಲ್ಲಿ ನಿರೀಕ್ಷೆ ಹೆಚ್ಚಿದೆ ಸಾರ್ವಜನಿಕರಲ್ಲಿ. ನಮ್ಮಲ್ಲಿ ಬಂದಾಗ ಸಹ ಯಾವಾಗಲೂ ಸಾರ್ವಜನಿಕರು ಹಾಗೂ ಗ್ಯಾದರ್ ತುಂಬ ಚೆನ್ನಾಗಿರ್ತದೆ ವೀಕ್ಷಕ ಮಾಡೋರು. ಅದಕ್ಕೆ ನಮ್ಮ ಇದು ಶೋಗೆ ಸುಮಾರು ಜನ ಕಾಯ್ತಾ ಇರ್ತಾರೆ. ಮತ್ತು ಜನರಲ್ಲಿ ಒಂದು ಇದಿದೆ, ಶೋ ಕಮ್ಮಿ ಮಾಡ್ತೀರಿ ಟೈಮ್. ಸಾರ್ವಜನಿಕರು ನಮ್ಮ ಲೋಕಲಲ್ಲಿ ಭಾರಿ ಇದಿದೆ. ಈ ಬಾರಿ ನಾವು ದಶಮಂಟಪದಲ್ಲಿ ಮಾತಾಡಿ ದಸರನ್ನ ಸ್ವಲ್ಪ ಏನಾದರೂ ಬೇರೆ ರೀತಿ ನಮ್ಮ ಸಾರ್ವಜನಿಕರಿಗೆ ವೀಕ್ಷಣೆ ರೀತಿಯಲ್ಲಿ ಏನೋ ಮಾಡೋಕ್ಕಾಗಬಹುದು ಅಂತ ಮುಂದಿನ ದಿನಗಳಲ್ಲಿ ಸಭೆಯಲ್ಲಿ ಮಾತಾಡಬೇಕು ಅಂತ. 2-3 ಸಭೆ ಆಗಿದೆ. ಬದಲಾವಣೆಗಳು ಅಂತಂದ್ರೆ ಸರ್ಕಾರದಿಂದ ನಮಗೆ ಡಿಜೆ ಹಾಕಬಾರ್ದು, ಮತ್ತೆ ಇದು ಬೇರೆ ಬೇರೆ ಒತ್ತಡಗಳನ್ನ ಹಾಕ್ತಾ ಇದ್ದಾರೆ. ಯಾವುದು ಜಿಲ್ಲಾಡಳಿತದಿಂದ ಕೆಲವರು ಆಗ್ಬೋದು, ಮತ್ತೆ ಪೊಲೀಸ್ ಇಲಾಖೆಯಿಂದ. ಆ ರೀತಿ ದಸರಾ ಮಾಡಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಕಾನೂನಾತ್ಮಕವಾಗಿ ಫುಲ್ಲು ಕಾನೂನಾತ್ಮಕವಾಗಿ ಅಲ್ಲ, ಸಾಂಪ್ರದಾಯಿಕವಾಗಿ ಅಲ್ಲ. ಈಗ ಡಿಜೆ ಅಂತ ಹೇಳಿದ್ರೆ ಮಡಿಕೇರಿ ನಗರದಲ್ಲಿ ಮಾತ್ರ ಅಲ್ಲ, ಕೊಡಗಿನಲ್ಲಿ ಐತಿಹಾಸಿಕ ದಸರಾ ಮಡಿಕೇರಿ ದಸರಾ, ಐತಿಹಾಸಿಕ ಗೌರಿ ಗಣೇಶ ಅಂತಲ್ಲಿ ವಿರಾಜಪೇಟೆಯಲ್ಲಿ, ನಮ್ಮ ಕುಶಾಲನಗರದಲ್ಲಿ ಹನುಮ ಜಯಂತಿಯನ್ನು ಗ್ರ್ಯಾಂಡ್ ಆಗಿ ಮಾಡ್ತಾರೆ, ಸೋಮವಾರಪೇಟೆಯಲ್ಲಿ ರಾಮನವಮಿಯನ್ನು ಮಾಡ್ತಾರೆ, ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಗಣಪತಿ ಮಾಡ್ತಾರೆ. ಅಲ್ಲಿ ಎಲ್ಲ ಡಿಜೆಗಳನ್ನ ಹಾಕೊಳ್ತಾರೆ, ಬಿಡ್ತಾರೆ. ಮಡಿಕೇರಿಗೆ ಏನೇ ಯಾವುದೇ ಒಂದು ಆದೇಶಗಳಿದ್ರೂ ಸಹ ನಮ್ಮ ಸ್ಥಳೀಯವಾಗಿ 1 ದಿನದ ಮಟ್ಟಿಗೆ ನಮಗೆ ರಿಲೀಫ್ ಕೊಡಬೇಕು. ಯಾವುದೋ ಒಂದು ಏನು ಇದಿದೆ ಅದನ್ನ ಸಡಲೀಕರಣ ಮಾಡಬೇಕು. ನಮ್ಮಲ್ಲಿ ಎಲ್ಲವನ್ನು ಕಾನೂನಾತ್ಮಕವಾಗಿ ಮಾಡ್ಕೊಂಡು ಹೋಗೋದಾದರೆ ಯಾವ ಕೆಲಸನೂ ಇಲ್ಲಿ ಆಗೋದಿಲ್ಲ. ನೀವೇ ತಿಳ್ಕೊಂಡಿರಿ, ಎಲ್ಲವನ್ನು ಕಾನೂನಾತ್ಮಕ ತಗೊಂಡೋದ್ರೆ ಕೆಲಸಗಳಾಯ್ತು, ಜನರಿಗೆ ಬದುಕೋಕ್ಕಾಗೋದಿಲ್ಲ. ಇಂಥ ವ್ಯವಸ್ಥೆಯಲ್ಲಿ ಮಡಿಕೇರಿ ದಸರಾಕ್ಕೆ
ನಮ್ಮ ಜಿಲ್ಲಾಡಳಿತ ಆಗಲಿ ಪೊಲೀಸ್ ಇಲಾಖೆಯವರು ಒಂದು ದಿನದ ಮಟ್ಟಿಗೆ ಡಿಜೆನು ಒಂದು ಡಿಜೆ ಅಂತ ಹೇಳಿದ್ರೆ ಒಂದು ಸದ್ದು ಗದ್ದಲ ಇಲ್ಲದಿದ್ರೆ ದಸರಾ ಅಂತ ಹೇಳೋಕ್ಕಾಗೋದಿಲ್ಲ. ದಸರಾ ಬದಲಾವಣೆ ಹಾಕೊಂಡು ಬರ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ. ಅದಕ್ಕೆ ಈ ಇವತ್ತಿನ ಒಂದು ಆಧುನೀಕರಣ ದಸರಾ ದಿಶೆಯಲ್ಲಿ ಈಗ AI ಬೇರೆ 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 ಟೆಕ್ನಾಲಜಿ ಬಂದಾಗ ನಾವು ಪುನಃ ಹಿಂದಿನೇ ನೀವು ಮಾಡಬಾರ್ದು ಸದ್ದು ಹಾಕ್ಬಾರ್ದು ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ನಾವು ನಮ್ಮ ಸಮಿತಿ ಪರವಾಗಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಅಧಿಕಾರಿ ಕೇಳ್ತೀವಿ, ನಮಗೆ ಒಂದು ಈ ದಸರಾ ದಿನದೊಂದು ಡಿಜೆಗೆ ಒಂದು ಅವರು ಏನಿದೆ ಕಾನೂನನ್ನು ಸಡಲೀಕರಣ ಮಾಡಿ ಕೊಡಬೇಕು ಅಂತ ಕೇಳ್ತೀವಿ. ಸರ್, ಹಾಗೇನೆ ಜಡ್ಜ್ಮೆಂಟ್ ಬಗ್ಗೆ ಬರೋದಾದ್ರೆ ಬಹಳಷ್ಟು ಜನರಿಗೆ ಯಾವ ರೀತಿ ಜಡ್ಜ್ಮೆಂಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಏನು ಒಂದು 20 ನಿಮಿಷದ ಪ್ರದರ್ಶನ ಏನು ನೋಡ್ತಾರೆ, ಯಾವುದು ಚೆನ್ನಾಗಿದೆ ದೊಡ್ಡ ದೊಡ್ಡ ಫಿಗರ್ಸ್ ಇಟ್ಟಿರ್ತಾರೆ, ಅಥವಾ ಯಾವುದು ಚೆನ್ನಾಗಿ ನೋಡ್ಲಿಕ್ಕೆ ಚೆನ್ನಾಗಿದೆ ಅದಕ್ಕೆ ಪ್ರೈಸ್ ಸಿಗುತ್ತೆ ಅಂತ ಅವರ ಭಾವನೆ ಇದೆ. ಆಕ್ಚುಲಿ ಯಾವ್ದ್ರ ಬೇಸ್ ಮೇಲೆ ಕಲೆ ಚಿತ್ರಕಲೆ ಎಲ್ಲ ಮಾಡಿ ಇರ್ತಾರೆ, ಅದರ ಬಗ್ಗೆನೇ ಜಡ್ಜ್ಮೆಂಟ್ ಆಗೋದು. ನಿಮ್ಮ ಹತ್ರ ವಿಶೇಷವಾಗಿ ಏನು ನೋಡ್ತಾರೆ, ಕಂಚಿ ಕಾಮಾಕ್ಷಮ್ಮ ಬಾಲಕ ಮಂಡಳಿ ಈಗ ಒಂದು 4-5 ವರ್ಷದಿಂದ ಜಡ್ಜ್ಮೆಂಟ್ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಏನು ಜನರು ನಮಗೆ ದುಡ್ಡು ಕೊಡ್ತಾರೆ, ಜನರಿಗೆ ಮಂಟಪ ಮಾಡ್ತಾ ಇದೀವಿ, ಜಡ್ಜಸ್ಸಿಗೆ ಮಾಡ್ತಾ ಇಲ್ಲ. ಜಡ್ಜಸ್ ಅವ್ರು ನೋಡ್ತಾರೆ ಕೊಡ್ತಾರೆ. ಸತತವಾಗಿ 8 ವರ್ಷ ಮೊದಲನೇ ಫಸ್ಟ್ ಸೆಕೆಂಡ್ ಬಹುಮಾನಗಳು ಪಡೆದಿದ್ವಿ. ಅದು ಜನರಿಗೆ ಗೊತ್ತಾಗಿದೆ. ಕಂಚಿ ಕಾಮಾಕ್ಷಿ ಮಾಡ ಜನ ಮೆಚ್ಚಿದ್ರು ಒಂದೊಂದ್ಸಲ ಜಡ್ಜಸ್ ಮೆಚ್ಚೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ, ನಮ್ದು ಬ್ಯಾಡ್ ಲಕ್ ಹಂಗೆಲ್ಲ ಆಗಿದೆ. ಕಳೆದ ಬಾರಿ ನಾವು 3,88,000 ಖರ್ಚು ಮಾಡಿದ್ವಿ, ನಾವು 4ನೇ ಪ್ಲೇಸಿಗೆ ಬಂದು. ಅದಕ್ಕಿಂತ ಮೊದಲು 25 ಲಕ್ಷ ಖರ್ಚು ಮಾಡಿ ಸಹ ನಾವು ನಮ್ಮ ಹತ್ರ ಸಹ ತರಕ್ಕಾಗಿಲ್ಲ. ಯಾಕೆ ಜನದಲ್ಲಿ ಎಲ್ಲ ಹೇಳಿದ್ರು ಬಂದ ದಶಮಂಟಪದವ್ರು ಬಂದವರು ಸಹ ಕಾಂಗ್ರೆಸ್ ಹೇಳಿ ಹೋಯ್ತಾರೆ, ಅಲ್ಲಿ ಬಹುಮಾನ ಕೊಡ್ಬೇಕಾದ್ರೆ ಪಟ್ಟಿಯಲ್ಲಿ ಹೆಸರಿರೋದಿಲ್ಲ. ಅಸಮಾಧಾನ ನಾವಲ್ಲ, ಅದೆಲ್ಲ ನಮ್ಮಲ್ಲಿ ಅಸಮಾಧಾನ ಪಟ್ಟು ಎಲ್ಲ ಆಗಿದೆ. ಈಗ ನಮ್ಮ ತಂಡದಲ್ಲಿ ಅದಿಲ್ಲ. ಏನಿದ್ರು ಏನು ತೀರ್ಪು ಕೊಡ್ತಾರೆ ಪ್ರೇಕ್ಷಕರು ಅವ್ರಿಗೆ ಕೊಡ್ತಾ ಇದ್ವಿ, ಅವರ ಹಣದಲ್ಲಿ ಮಾಡ್ತಾರೆ ಸಾರ್ವಜನಿಕ, ಅವರಿಗೆ ನಾವು ಇದು ಕೊಡ್ತಾ ಇದ್ವಿ. ತೀರ್ಪುಗಾರರು ಏನು ತೀರ್ಪು ಕೊಟ್ಟರು ನಾವು ಇದು ಮಾಡೋದಿಲ್ಲ. ಆದರೆ ದೇವರು ಅಂತ ಒಬ್ರು ಇರ್ತಾರಲ್ಲ, ತೀರ್ಪುಗಾರರು ಕರೆಕ್ಟ್ ಕೊಟ್ಟರೆ ಅದು ಅವರಿಗೆ ಒಳ್ಳೇದು. ಇನ್ನು ಹಾಗೇನೆ ಯಾವ ವರ್ಷ ನಿಮ್ಗೆ ಅತ್ಯಂತ ನಿರಾಶೆ ಮೂಡಿಸಿದ ವರ್ಷ? ಈ ವರ್ಷ ನಮಗೆ ಪ್ರೈಸ್ ಸಿಕ್ಕೇ ಸಿಗುತ್ತೆ ಅಂತ ತುಂಬಾ ಕಷ್ಟಪಟ್ಟು ಮಾಡಿದ ಮಟ್ಟ ಆ ಥರ 2-3 ಸಲ ಆಗಿದೆ, 2-3 ವರ್ಷ ಆಗಿದೆ. ಒಂದ್ಸಲ ಇದು ಮಾಡಿದ್ದು ಯಾವುದು ನರಸಿಂಹಂತ ಕತೆ ಬಂದಾಗ ಎಲ್ಲ ಹೇಳಿದ್ರು ನಿಮಗೆ ಫಸ್ಟ್ ಅಂತೇಳಿ, ಲಾಸ್ಟ್ 3rd ಪ್ರೈಸು ಸಿಕ್ಕಿಲ್ಲ. ಕಳೆದವರು ಶಿವಂದೊಂದು ಸ್ಟೋರಿ ಮಾಡಿದ್ದು ಒಂದು ವಿಭಿನ್ನ ಇದಲಾಗಿ ಎಲ್ಲ ನಮ್ಮ ಯಾರೆಲ್ಲ ಇದ್ರು ಎಲ್ಲ ಬಂದು ನಿಮಗೆ ಕಾಂಗ್ರೆಸ್ ಹೇಳಿ ಹೋದ್ರು. ನೋಡಿದ ಬಹುಮಾನ ಲೀಸ್ಟಲ್ಲೇ ನಮ್ದಿಲ್ಲ. ಹಂಗೆ ಸುಮಾರು ಸಲ ಆಗಿದೆ. ಅದರಿಂದ ಈಗ ನಾವೇನು ಮಾಡಿದ್ದೀವಿ, ಆಯ್ತು ಇನ್ನು ಜಡ್ಜಸ್ನ ನಂಬೋದಿಲ್ಲ, ತೀರ್ಪುಗಾರನ ಸಾರ್ವಜನಿಕ ನಂಬಿ ಮಾಡ್ತೀವಿ. ಸೊ ಇನ್ನೊಂದು ಏನು ಹೇಳಿದ್ರೆ, ನಿಮ್ಮ ಪ್ರಕಾರ ನಿಮ್ಗೆ ಕಾಂಪಿಟೇಟರ್ ಆಗಿರುವಂತಹ ಮಂಟಪ ಯಾವ್ದು? ಈ 10 ಮಂಟಪ ಕಾಂಪಿಟೇಟ್ ಆದ್ರೂ ಕೂಡ ಒಂದು ನಾವು ಯಾರನ್ನು ಸಹ ಕಾಂಪಿಟೇಟರ್, ನಾವೆಲ್ಲರೂ ಕಾಂಪಿಟೇಟರ್. 10 ಮಂಟಪದವರು ಸಹ ನಮಗೆ ಬಹುಮಾನ ಸಿಗಬೇಕು ಅಂತ 2 ತಿಂಗಳಿಂದ ದುಡಿತಾ ಇರ್ತಾರೆ. ಅದಕ್ಕೆ ಅವ್ರು ಎಲ್ಲರೂ ಸಹ ನಾವು ಯಾರನ್ನ ಸಹ ಕೆಳಗಡೆ ಮೇಲೆ ಅಂತ ನೋಡೋದಿಲ್ಲ. ನಮ್ಮ ಮಂಟಪ ನಮಗೆ ಕರೆಕ್ಟಾಗಿ ನಮ್ಮ ಇದರಲ್ಲಿ ನಡಿಬೇಕು. ನಮ್ಮ ಏನು ಅಂತ ಹೇಳಿದ್ರೆ ನಾವು ದೇವ್ರನ್ನ ಬೇಡೋದು, ನಾವೇನು ಮಾಡಿದ್ವಿ ಆ ಪ್ರದರ್ಶನ ನಮಗೆ ಚೆನ್ನಾಗಿ ಆಗಬೇಕು. ಪ್ರದರ್ಶನ ಯಾವುದೇ ಟೆಕ್ನಿಕಲ್ ಫೈಲರ್ ಆಗಬಾರ್ದು, ಯಾವುದೇ ಅಡೆತಡೆಗಳಿರಬಾರ್ದು. ಈ ರೀತಿ ನಮ್ಮದು ಚೆನ್ನಾಗಿ ನಡಿಬೇಕು ಅಂತ ನಾವು ಬೇಡ್ಕೊಳ್ತೀವಿ. ನಾವೆಲ್ಲರೂ ನಮ್ಗೆ ಈಕ್ವಲ್ ಆಗಿ ತಗೊಳ್ತೀವಿ. ಇನ್ನು ದೇವಾಲಯದ ಆಡಳಿತ ಮಂಡಳಿ ಬಗ್ಗೆ ನೀವು ಹೇಳೋದಾದ್ರೆ ಹೇಗೆ ಸಪೋರ್ಟಿವ್ ಆಗಿದ್ದಾರೆ? ಅಲ್ಲ, ನಮ್ದು ಆಡಳಿತ ಮಂಡಳಿ ಕಂಚಿ ಕಾಮಾಕ್ಷಿ ದೇವಸ್ಥಾನದ ಆಡಳಿತ ಮಂಡಳಿ ಗೌಳಿ ಜನಾಂಗದವ್ರು ನಡೆಸೋದು. ಅದೇ ಗೌಳಿ ಜನಾಂಗದವ್ರು ನಾವೆಲ್ಲ ಅದರಲ್ಲಿ ಇದ್ದೀವಿ. ಆದರೆ ದಸರಾ ಸಮಿತಿಯಲ್ಲಿ ಎಲ್ಲ ಸಮುದಾಯದವ್ರು ನಮ್ಮೊಟ್ಟಿಗೆ ಇದ್ದಾರೆ, ಕೈ ಜೋಡಿಸ್ತಾರೆ. ಕೆಲವು ಜನರು ಹೇಳ್ತಾರೆ ಇದು ಹಿಂದೂಗಳು ಮಾತ್ರ ದಸರಾ ಆಚರಣೆ ಬರ್ತಾರೆ, ಬೇರೆಯವರು ಯಾರು ಪಾಲ್ಗೊಳ್ಳೋದಿಲ್ಲ. ಹಾಗೆ ನಿಮ್ಮ ಸಮಿತಿಯಲ್ಲಿ ಯಾರು ಬೇರೆ ಧರ್ಮದವರು? ಅದೇನು ಅಂತ ಹೇಳಿದ್ರೆ, ಸಾಂಪ್ರದಾಯ ಕೆಲಸಗಳಲ್ಲಿ ಎಲ್ಲ ದಸರಾ ಅಂತ ಹೇಳ್ತಾರೆ ಜನೋತ್ಸವ ಎಲ್ಲ ಕಡೆ ಇದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ಆದ್ರೆ ನಮ್ಮಲ್ಲಿ ಅನ್ಯದವರು ಈಗ ಯಾರು ಅನ್ಯ ಧರ್ಮದವರು ಯಾರು ಇಲ್ಲ. ಆದ್ರೆ ಅಲ್ಲ, ಒಬ್ಬೊಬ್ರು ಬರ್ತಾರೆ ಕೆಲಸದವರೊಟ್ಟಿಗೆ, ಒಬ್ಬರು ಅಷ್ಟಂಡಿಗೆ ಬರ್ತಾರೆ, ಅವರು ಭಯಭಕ್ತಿಯಿಂದಲೇ ಮಾಡ್ತಾರೆ ಬಂದವರು ಅಂತ. ಅದರಲ್ಲಿ ನಮ್ಮಲ್ಲಿ ಅಂಥದ್ದೇನು ಭೇದ ಭಾವ ಏನಿಲ್ಲ. ಹಾಗೆ ನೀವು ಹಿಂದಿನ ಯಾರನ್ನಾದ್ರೂ ನೆನ್ಸ್ಕೊಳ್ಳೋದಾದ್ರೆ ನಮ್ಮ ಈ ದಸರಾ ಸಮಿತಿಗೆ ಅಥವಾ ಈ ಮಂಟಪಕ್ಕೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ, ಅವ್ರನ್ನ ನಾವು ನೆನ್ಸ್ಕೋಬೇಕು ಅಂತ ಅಂಥವ್ರು ಯಾರಾದ್ರೂ ಇದ್ರೆ ನಿಮಗೆ? ನಮ್ಮಲ್ಲಿ ನೆನ್ಸ್ಕೊಳ್ಬೇಕು ಸುಮಾರು ಜನ ಇದ್ದಾರೆ. ಬೆಂಗಳೂರಿನಲ್ಲಿ ಪ್ರಸಾದ್ ರೆಡ್ಡಿ ಅಂತ ಹೇಳಿದ್ದಾರೆ. ಹಂಗೆ ಸುಮಾರು ಜನ ನಮ್ಮ ಮಂಟಪದಲ್ಲಿ ಅವರು ಬಂದಿಲ್ಲ ಇವತ್ತು. ಕವನ್ ಕಾವೇರಪ್ಪನವರು, ಅವರು ಭಾರಿ ಕೆಲಸ ಮಾಡ್ತಾರೆ. ಗಿರೀಶ್ ಅವರು, KT ಪ್ರಶಾಂತ್, ಗೌತಮ್, ಪುರುಷೋತ್ತಮ್, ರಾಗ ಅಂತ ಇದ್ದಾನೆ, ರಾಘವೇಂದ್ರ ಬಂದಿಲ್ಲ. ಕಳೆದ ವರ್ಷ ಇಡೀ ಮಂಟಪ ಅವನೇ ಮಾಡಿದ್ದು ಅವನ ಧರ್ಮದಲ್ಲಿ. ಮಣಿಯಾಟ ಅಂತ ಒಬ್ರು ಫಿಗರ್ ಮಾಡ್ತಿದ್ರು, ಮಂಗಳೂರಲ್ಲಿದ್ದಾರೆ ಅವರು. ಆ ಥರ ಮತ್ತು ನಮ್ಮ ದಸರಾ ರಾಜು ಅವ್ರು ಮಾಡ್ತಾಯಿದ್ರು ಮೈಸೂರಲ್ಲಿ, ಕಲಾವಿದರು. ಅವರೇ ಫಸ್ಟ್ ಮಡಿಕೇರಿ ಒಳ್ಳೆ ಫಿಗರ್ ಪೇಪರ್ ಮಾಡಲ್ ಫಿಗರ್ ಮಾಡಿದ್ದು. ಹಾಗೆ ಸುಮಾರು ನಮ್ಮಲ್ಲಿ ಹಿರಿಯರು ಸುಮಾರು ಇದ್ದಾರೆ. ನೆಲ್ಲಿರ ಭೀಮಯ್ಯನವರು, ಮುನಿ ವೆಂಕಟಪ್ಪ, ಸುಮಾರು ಜನ ದೊಡ್ಡದವರು ಇದ್ದಾರೆ ನಮ್ಮಲ್ಲಿ. ವರ್ಷದಿಂದ ವರ್ಷಕ್ಕೆ ಏನಾದೊಂದು ಚಾಲೆಂಜಸ್ ನೀವು ಫೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ್ದಿರ್ಬೋದು? ಈಗ ನಮಗಿರೋ ಚಾಲೆಂಜ್, ಇಲ್ಲಿ ನಾವು ಒಂದು 15 ಸೆಂಟ್ ಜಾಗ ತೊಗೊಂಡಿದ್ವಿ 90 ಲಕ್ಷಕ್ಕೆ. ಇದರಲ್ಲಿ ನಾವೊಂದು 2-3 ವರ್ಷದೊಳಗೆ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿ ಒಂದು ಎಲ್ಲರಿಗೆ ಒಂದು ಉಚಿತವಾಗಿ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸಮಿತಿ ಕಡೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ಬಡ ಮಕ್ಕಳಿಗೆ.
ಓಕೆ ಸರ್. ಈ ಬಾರಿ ಯಾವ ರೀತಿ ವಿಭಿನ್ನತೆಯಿಂದ ಕೂಡಿರುತ್ತೆ ನಿಮ್ಮ ಮಂಟಪ? ವಿಭಿನ್ನ ಅಂತ ಹೇಳೋದು ಅಂತ ಹೇಳಿದ್ರೆ ಇಷ್ಟು ವರ್ಷಕ್ಕಿಂತ ಏನು ಕಂಚಿ ಕಾಮಾಕ್ಷಿ ಮಂಟಪವನ್ನು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಆ ಎಕ್ಸ್ಪೆಕ್ಟೇಷನ್ ಕಮ್ಮಿ ಅಂತೂ ಆಗೋದಿಲ್ಲ, ಅದಕ್ಕಿಂತ ಜಾಸ್ತಿ ಇರುತ್ತೆ. ಹೇಳ್ದಲ್ಲ ಈ ಸತಿ ತಮಿಳ್ನಾಡಿಂದ ನಮ್ಮೊಬ್ಬರು ತಮಿಳ್ನಾಡಿನ ಮಾಜಿ ಮಂತ್ರಿಗಳೊಂದು ಹೊಸ ಇದನ್ನ ಬೆಂಕಿ ಇದ್ರದ್ದು ಫೈರ್ ವರ್ಕ್ಸ್ ಅಲ್ಲಿ ಇವತ್ತು ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಓಕೆ. ಕಂಚಿ ಕಾಮಾಕ್ಷಿ ದೇವಾಲಯದ ದಸರಾ ಮಂಟಪ ಸಮಿತಿಯ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ತಮ್ಮ ಹೆಸರು? ಲೋಹಿತ್ ಅಂತ. ಈ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ತುಂಬಾ ಸಂತೋಷ. ಎಲ್ಲ ನಮ್ಮ ಹಳೆ ಈ ಕಮಿಟಿಲಿ ಸುಮಾರು ವರ್ಷದಿಂದ ಇದ್ದೀವಿ. ಎಷ್ಟು ವರ್ಷದ ಸೇವೆ ಸಲ್ಲಿಸಿದ್ದೀರಿ? ಸುಮಾರು ಒಂದು 5-10 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಅದರಿಂದ ಅದನ್ನ ನೋಡಿ ನಮ್ಮ ಈ ವರ್ಷ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅಧ್ಯಕ್ಷ ಅಂತ ನಾವಿಲ್ಲ, ನಮ್ಮಲ್ಲಿ ಎಲ್ಲ ಕಮಿಟಿಯವರು ಅಧ್ಯಕ್ಷರೇ. ಇಲ್ಲೆಲ್ಲ ಕಷ್ಟಪಟ್ಟಿದ್ದು ಕೆಲಸ ಮಾಡೋದು, ಬೇರೆ ರೀತಿಯ ನೋಡೋದಿಲ್ಲ. ಅವರಿಗೆ ಪೋಸ್ಟ್ ಕೊಡಬೇಕು, ಇವರಿಗೆ ಪೋಸ್ಟ್ ಕೊಡಬೇಕು ಅಂತೇನಿಲ್ಲ. ಅದರಿಂದ ಈ ವರ್ಷ ನಮಗೆ ಪೋಸ್ಟ್ ಸಿಕ್ಕಿದೆ, ಆನಂದದಿಂದ ಸ್ವೀಕರಿಸಿದ್ವಿ. ಮಾಡ್ತಾ ಇದೀವಿ ಅದೇ ರೀತಿ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿದೆ, ನಡೀತಾ ಇದೆ. ಈ ಹಿಂದಿನ ಅಧ್ಯಕ್ಷರನ್ನ ನೀವು ನೆನ್ಸ್ಕೊಳ್ಳೋದಾದ್ರೆ ಯಾರನ್ನ ನೆನ್ಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ಎಲ್ಲರಿದ್ದಾರೆ, KT ಪ್ರಶಾಂತ್ ಅವರು ಇದ್ದಾರೆ, ಗೌತಮ್ ಅವರು ಇದ್ದಾರೆ, ಪುರುಷೋತ್ತಮ್ ಅವರು ಇದ್ದಾರೆ, ಸುಮಾರು ಜನ ಇದ್ದಾರೆ. ಎಲ್ಲರನ್ನ ನೆನೆಸ್ಕೊಳ್ಬಹುದು. ಓಕೆ. ಈ ಬಾರಿ ದಸರಾ ಸಿದ್ಧತೆ ಹೇಗಾಗ್ತಾ ಇದೆ ಸರ್? ಕೆಲಸ ಈಗಾಗಲೇ ಶುರು ಆಗಿದೆಯಾ? ಎಷ್ಟು ಟೈಮ್ ಇಂದ ಸ್ಟಾರ್ಟ್ ಮಾಡಿದೆ? ಶುರು ಆಗಿದೆ ಮೇಡಮ್, ಒಂದೂವರೆ ತಿಂಗಳಿಂದ ಶುರು ಆಗಿದೆ, 1-2 ತಿಂಗಳಿಂದ ಕೆಲಸ ಶುರು ಆಗಿದೆ. ಯೂಶುವಲಿ ಏನು ಅಂತ ಹೇಳಿದ್ರೆ ನಾವು ಹೇಳೋದು 2-3 ತಿಂಗಳು ಅಂತ, ಆದ್ರೆ ದಸರಾ ಈ ವರ್ಷ ದಸರಾ ಆದ್ರೆ ನೆಕ್ಸ್ಟ್ ಡೇ ಇಂದ ನಾವು ಶುರು ಮಾಡ್ತೀವಿ. ನೆಕ್ಸ್ಟ್ ಇಯರ್ಗೆ ಏನ್ ಕತೆ ತರಬೇಕು, ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು ಅಂತ ಹೇಳಿ. ಆದ್ರೆ ಆಕ್ಚುअल ಕೆಲಸ ಶುರು ಆಗೋದು 3-4 ತಿಂಗಳ ಹಿಂದೆ ಅಂತ ಹೇಳಿ. ಗಣಪತಿ ಅದಿದೆಲ್ಲ ಇರ್ತದೆ, ಅದೆಲ್ಲ ಕಳೆದ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಒಂದೂವರೆ ತಿಂಗಳು 2 ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ ಕೆಲಸ. ಸ್ಟಾರ್ಟ್ ಮಾಡ್ತೀರಾ? ಹೇಗೆ ನಡೀತಾ ಇದೆ ಈಗ? ಬರದಿಂದ ನಡೀತಿದೆ ಮೇಡಮ್, ಏನು ತೊಂದರೆ ಇಲ್ಲ. ಎಲ್ಲ ಕೆಲಸ ಕಾರ್ಯಗಳು ಆಯ್ತಾ ಇದೆ. ಈ ಮಳೆಯಿಂದ ಸ್ವಲ್ಪ ಅಡಚಣೆಗಳು, ಮಳೆ ಸ್ವಲ್ಪ ಕಮ್ಮಿ ಆಗಿದ್ರಿಂದ, ಕಮ್ಮಿ ಆದರೆ ಒಳ್ಳೇದು, ಸ್ವಲ್ಪ ಕೆಲಸಗಳಾಗುತ್ತೆ. ಇಲ್ಲದ್ರೆ ಸ್ವಲ್ಪ ಕಷ್ಟ. ನಿಮ್ಮ ಟೀಮ್ ಯಾರೆಲ್ಲ ಆರ್ಟಿಸ್ಟ್ಗಳಿದ್ದಾರೆ ಅವ್ರ ಬಗ್ಗೆ ನೀವು? ಆರ್ಟಿಸ್ಟ್ ನಮ್ಮ ಸುನಿಲ್ ಅವರು ಈ ಸತಿ ನಮ್ಮ ಕಮಿಟಿಗೆ ಬಂದಿದ್ದಾರೆ. ಇವರು ನಮ್ಮ ಕ್ಲಾಸ್ಮೇಟ್ ಬೇರೆ ಇರೋರು. ಚೆನ್ನಾಗಿ ರಾಗ, ಆದರ್ಶ್, ಲಿಜಿತ್, KT ಯಾವ್ದಾವ್ದು ವರ್ಕ್ ಮಾಡ್ತಾರೆ ಅವರು ಅಂತ ನೀವು ಆರ್ಟಿಸ್ಟ್? ಎಲ್ಲ ಟೋಟಲ್ ಆಗಿ ಎಲ್ಲರೂ ಮಾಡ್ತಾರೆ ಮೇಡಮ್. ಯಾವುದು ನಮ್ದು ತೇರದ್ದು ಏನು ಇದಿದೆ ಕೆಲಸ ಎಲ್ಲರೂ ಒಟ್ಟಿಗೆ ಸೇರಿ ಸಿದ್ಧಗೊಳ್ಳೋದು ಎಲ್ಲಿ ಸರ್? ಉದ್ಬೂರಲ್ಲಿ ಮಾಡ್ತಾ, ಅದು ಸುಮಾರು ಕೆಲಸ ಅಲ್ಲಿ ಮಾಡ್ತಾರೆ. ಸುಮಾರು ಸುನೀಲ್ ಅವರು ಮಾಡ್ತಾರೆ ಇಲ್ಲಿ, ಮತ್ತೆ ರಾಗನವರು ಮಾಡ್ತಾರೆ ಇದು ಸ್ಟುಡಿಯೋದು ಅದು ಇದು. ಸೆಟ್ ವರ್ಕ್ ಅವರು ಕಿರಣ್ ಅವ್ರು ಮಾಡ್ತಾರೆ. ಇನ್ನು ಚಲನವಲನ ಅದನ್ನೆಲ್ಲ ನೋಡ್ಕೊಳ್ಳೋದು ಯಾರು ಅಂತ ಹೇಳಿ? ಚಲನವಲನ ಎಲ್ಲ ಸಮಿತಿ ಸದಸ್ಯರೇ, ಎಲ್ಲ ಸೇರಿ ಮಾಡೋದು. ಸಪ್ರೇಟ್ ಆಗಿ ಹೆಸರು ಹೇಳಿದ್ರೆ ಎಲ್ಲರಿಗೆ ಬೇಜಾರಾಗುತ್ತೆ, ಅದಕ್ಕೆ ಎಲ್ಲ ಸಮಿತಿ ಸದಸ್ಯರೇ ಎಲ್ಲ ಸೇರಿ ಮಾಡ್ತೀವಿ. ಇನ್ನು ಜಡ್ಜ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಜಡ್ಜ್ಮೆಂಟ್ ಬಗ್ಗೆ ನಾವೇನು ಹೇಳೋದಿಲ್ಲ, ಅದೇನು ಗೊತ್ತಾ, ಅದು ಜನರಿಗೆ ಗೊತ್ತಿದೆ ಎಲ್ಲ. ಅದು ನಾವೇನು ಹೇಳಿದ್ರೆ ಸರಿಯಾಗೋದಿಲ್ಲ. ನಾವು ಅದಕ್ಕೆ ಜನರಿಗೋಸ್ಕರ ಮಾಡೋದು. ಜನರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ ಡಿಸೈಡ್. ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಕಂಚಿ ಕಾಮಾಕ್ಷಿ ತೇರು ನೋಡಿ ಜನರೇ ಹೇಳ್ತಾರೆ ಈ ವರ್ಷ ಚೆನ್ನಾಗಿ ಮಾಡಿದ್ದೀರಾ ಅಂತ. ನಮಗೆ ಅಷ್ಟು ಅದೇ ಒಂದು ಖುಷಿ ಅಷ್ಟು. ನಿಮಗೆ ಯಾವ ಮಂಟಪ ನೀವು ಹೊರಡಿಸಿರುವಂಥ ನಿಮ್ಮ ಸಮಿತಿಯಿಂದ ಯಾವುದು ವರ್ಷ, ಯಾವ ಕತೆ ನಿಮಗೆ ಇಷ್ಟ, ತುಂಬ ಇಷ್ಟ ಸರ್? ನಮಗೆ ಅದೇ ಅಯ್ಯಪ್ಪ ಸ್ವಾಮಿದು ಒಂದು ಸ್ಟೋರಿ ತುಂಬ ಇಷ್ಟ, ಮತ್ತು ಗಣಪತಿದು ಆ ಸ್ಟೋರಿಗಳೆಲ್ಲ ಅದೆಲ್ಲ ಭಾರಿ ಚಂದ ಬಂದಿತ್ತು. ಅದರಲ್ಲೇ ಫಸ್ಟ್ ಸೆಕೆಂಡ್ ಹಿಂಗೆ ಹೊಡೆದು ಪ್ರೈಸ್ ಮಾಡಿದ್ದೀನಿ. ಅದ್ಬಿಟ್ಟು ಇನ್ನೂ ಅದೇ ನಾನು ಆಗ್ಲೇ ಕೇಳ್ದಂಗೆ ನಿರಾಶೆ ಮೂಡಿಸಿದ್ ಯಾವುದು ಸಿಗ್ತದೆ ಅಂತ ಅನ್ಕೊಂಡಿದ್ದೆ. ಲಾಸ್ಟ್ ಮೊಮೆಂಟ್ ಅಲ್ಲಿ ನಮಗೆ ಉಮೇಶ್ ಸುಬ್ರಹ್ಮಣ್ಯ ಅವರು ಹೇಳಿದ್ರಲ್ಲ, ಅದೇ ಥರ ಸುಮಾರು ಇದೆ ಮೇಡಮ್. 2-3 ವರ್ಷದಿಂದ ನಮಗೆ ಸುಮಾರು ಮೋಸ ಆಗಿದೆ, ಇಲ್ಲ ಅಂತಿಲ್ಲ. ತೊಂದರೆ ಇಲ್ಲ, ದೇವರಿಗೆ ಬಿಟ್ಬಿಟ್ಟು ನಾವು ಬೇರೆ ಕೆಲಸಗಳು ನಮ್ದು ಏನಿದೆ ಮುಂದಿನ ವರ್ಷ ಏನು ಮಾಡ್ತೀವಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನು ತೊಂದರೆ ಆಗಿಲ್ಲ, ಚೆನ್ನಾಗಿದೆ. ಈ ಬಾರಿ ಯಾವ ಹೊಸತನವನ್ನು ನಿಮ್ಮ ಮಂಟಪದಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಹೊಸತನಗಳು ಈ ಸರಿ ಏನು ಹೇಳೋದು, ಅದು ಹೇಳಿದ್ರೆ ಸರಿಯಾಗೋದಿಲ್ಲ ಅಂತ ಹೇಳ್ತೀವಿ. ಆಗ ಜನರ ಮುಂದೆನೇ ಆಗ ತೋರಿಸ್ತೀವಿ. ಫೈರ್ ವರ್ಕ್ ಇದೆ, ಸ್ವಲ್ಪ ಚೆನ್ನಾಗಿರ್ತದೆ. ಮತ್ತೆ ಇದೆ ಮೇಡಮ್ ಸ್ಟುಡಿಯೋದಲ್ಲ, ಆ ಟೈಮಲ್ಲಿ ಹೇಳ್ತೀವಿ. ಥ್ಯಾಂಕ್ ಯು ಮೇಡಮ್. ಕಲಾವಿದರಾಗಿರುವಂತಹ ಸುನಿಲ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಷ್ಟು ವರ್ಷದಿಂದ ನೀವು ಈ ದಸರಾ ತಯಾರಿಕೆಯಲ್ಲಿ, ಮಂಟಪ ತಯಾರಿಕೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ? ಸುಮಾರು ಒಂದು 18 ವರ್ಷದಿಂದ ನಾನು ದಸರಾ ವರ್ಕಲ್ಲಿ ಬೇರೆ ಬೇರೆ ಮಂಟಪಗಳಿಗೆ ಮಾಡಿದ್ದೀನಿ. ಕೋಟೆ ಮರೆಮದಲ್ಲಿ ಮಾಡ್ತಿದ್ದೆ, ಅದಾದ ಮೇಲೆ ದಂಡೇನ ಮರೆಮ ಮಾಡಿದ್ದೀನಿ, ಚೌಡೇಶ್ವರಿ. ಎಷ್ಟು ವರ್ಷಗಳು ಸರ್ ಅಲ್ಲೆಲ್ಲ ಕಂಟಿನ್ಯೂಸ್? ಅಲ್ಲಿ ಆಲ್ರೆಡಿ ಮೆಂಬರ್ ಆಗಿದ್ದೆ ನಾನು, ಮತ್ತು ಅಲ್ಲಿ ಒಂದು 15 ಇಯರ್ಸ್ ಮಾಡಿದ್ದೀನಿ. ಅಲ್ಲಿಂದನೇ ನಾನು ಕಲ್ತ್ಕೊಂಡು ಬಂದಿರೋದು. ಅದಾದ್ಮೇಲೆ ಈಗ
ಪ್ರತಿ ವರ್ಷ ನಾವು ಬಿಸ್ನೆಸ್ ಫೀಲ್ಡಿಗೆ ಬಂದ ಮೇಲೆ ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಬಾರಿ ಈ ಮಂಟಪಕ್ಕೆ ಮಾಡ್ತಾ ಇದ್ದೀನಿ. ಓಕೆ, ಈ ಬಾರಿ ನಿಮ್ಮಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಹೊಸತನ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ನಾವು ಏನು ವರ್ಕ್ ಮಾಡಿದ್ರು ಸಹ ಅದರಲ್ಲಿ ಹೊಸತನ ಇದ್ದೇ ಇರುತ್ತೆ. ಶಾಂತಿನಿಕೇತನ ಆಲ್ರೆಡಿ ನಾನು ಮಾಡಿ ಬಂದಿದ್ದೀನಿ, ವರ್ಕ್ ಮಾಡಿ ಬಂದಿದ್ದೀನಿ. ಸೊ ಇವ್ರಿಗೂ ಮಾಡ್ತಿದ್ದೀವಿ. ಒಂದು ಎಂಟ್ರಿ ಚೆನ್ನಾಗಿದೆ ಈ ವರ್ಷದೊಂದು ಮೇನ್ ಫಿಗರ್ ಬರೋದು ಎಂಟ್ರಿನೇ ಒಂದು ಡಿಫ್ರೆಂಟ್ ಆಗಿದೆ. ಯಾರು ಮಾಡಿರೋದಂಥ ಒಂದು ಎಂಟ್ರಿನ ನಾವು ಕೊಡ್ತಾ ಇದ್ದೀವಿ. ಮತ್ತು ಈ ವರ್ಷ ಕಥಾ ಸಾರಾಂಶವನ್ನು ಹೊಸದಾಗಿ ತಗೊಳ್ತಿದ್ದೀವಿ. ಪ್ರತಿ ವರ್ಷ ನಾವೇನು ತಗೊಳ್ತಾರೆ ಅಂದರೆ ಒಬ್ಬರು ತಗೊಂಡ ಸ್ಟೋರಿನೇ ಇನ್ನೊಬ್ಬರು ತಗೊಳ್ತಿದ್ದಾರೆ. ಬಟ್ ಈ ವರ್ಷ ನಾವು ತಗೊಳ್ತಿರೋದು ಒಂದು ಹೊಸ ಸ್ಟೋರಿ, ಜನರಿಗೆ ಹೊಸದಾಗಿ ಒಂದು ಐತಿಹಾಸಿಕ ಒಂದು ಪರಿಚಯ ಮಾಡಿಸಿಕೊಡ್ತೀವಿ ನಾವು. ಮತ್ತು ಅದರಲ್ಲಿ ಒಳ್ಳೆ ಎಂಟ್ರೀಸ್ ಮತ್ತು ನಮ್ಮದು ಫ್ರೆಂಡ್ ಸೆಟ್ಟಿಂಗ್ಸ್ ಎಲ್ಲ ಆ ಥರ ಒಂದು ಲೆವೆಲ್ ಬರ್ತದೆ ಈ ವರ್ಷ. ಎಷ್ಟು ಟೈಮಿಂದ ಈ ವರ್ಕಲ್ಲಿ ತೊಡಗಿದ್ದೀರಾ ನೀವು ಕೆಲಸ ಮಾಡ್ತೀರಾ? ನಾನು ಆಲ್ರೆಡಿ ಈಗ 1.5 ತಿಂಗಳಾಯಿತು ವರ್ಕ್ ಮಾಡ್ತಿರೋದು. ಮತ್ತು ಇನ್ನು ಆದರ್ಶ್ ಅಂತ ಒಬ್ಬರು ಇದ್ದಾರೆ, ಕಿರಣ್ ಅಂತಿದ್ದಾರೆ, ಅವ್ರು ಆಲ್ರೆಡಿ ಮಾಡ್ತಿದ್ದಾರೆ ಸೆಟ್ಟಿಂಗ್ಸ್. ಸೊ ನಾ ಬಂದು ನಿಮ್ಮ ಪಾರ್ಟ್ ಆಫ್ ವರ್ಕ್ ಏನಿದ್ರಲ್ಲಿ? ನಂದು ಫಿಗರ್ ಮತ್ತು ಮೇನ್ ಕಾನ್ಸೆಪ್ಟು ಮತ್ತು ಅದರದ್ದು ಕಲಾಕೃತಿಗಳು ಏನು ಮಾಡೋದು ಅದೆಲ್ಲ ಸೇರಿ ಮಾಡ್ತಿದ್ದೀವಿ. ಬಟ್ ನಾನು 2-3 ಫಿಗರ್ ಮಾಡ್ತಾ ಇದ್ದೀನಿ. 3 ಫಿಗರ್ ನಾನು ಮಾಡ್ತಾ ಇದ್ದೀನಿ. ನೀವೇ ಮಾಡ್ತಾ ಇದ್ದೀರಾ? ಸೊ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಈ ಫೀಲ್ಡಲ್ಲಿ ಇದ್ದಾರಾ ಅಥವಾ ನೀವೇ ಹೊಸದಾಗಿ ಫಸ್ಟ್ ಬಂದು? ಇಲ್ಲ, ನನ್ನ ಫ್ಯಾಮಿಲಿಯಲ್ಲಿ ನಾನು ಒಬ್ಬನೇ ಆರ್ಟಿಸ್ಟ್ ಇರುವುದು. ನಾನು ಮತ್ತೆ ವಾಲ್ ಆರ್ಟ್ ಆ ಥರ ಎಲ್ಲ ಮಾಡ್ತೀನಿ. ಸೊ ಆ ಬೇಸಿಕಲ್ಲೇ ನಾನು ಬಂದು ಈ ಫೀಲ್ಡಿಗೆ ಬಂದೆ. ಸೊ ನಾನು ಆಲ್ರೆಡಿ ವೆಲ್ಡರ್, ನಾನು IT ಹೋಲ್ಡರ್ ಆಗಿದ್ದೆ ನಾನು ವೆಲ್ಡರ್ಲಿ. ಸೊ ಅದು ನನಗೆ ಇಲ್ಲಿ ಹೆಲ್ಪ್ ಆಯ್ತು. ನನಗೆ ಈ ಕೆಲಸ ಮಾಡೋದಕ್ಕೆ ನನಗೆ ಅದು ಸಹಾಯ ಮಾಡ್ತದೆ. ಅಲ್ಲಿಂದ ಬರ್ತಾ ಫಿಗರ್ ಫಸ್ಟ್ ಮಾಡುವಾಗ ನಾವು ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ. ಬರ್ತಾ ನಾವು ಇಂಪ್ರೂವ್ ಆಯ್ತಾ ಈ ಲೆವೆಲ್ಗೆ ಬಂದು ನಾವು ತಲುಪಿದ್ದೀವಿ. ಒಂದು ಮಂಟಪ ನಮಗೆ ವಹಿಸಿ ಕೊಡುವಂಥ ಒಂದು ಜವಾಬ್ದಾರಿಯನ್ನು ತಗೊಳ್ತಾ ಇದ್ದೀವಿ ಈಗ. ಅದೇ ಇಲ್ಲಿವರೆಗೆ ನೀವು ನೋಡಿರೋದ್ರಲ್ಲಿ ಏನೆಲ್ಲ ಚೇಂಜಸ್ ನಿಮ್ಮ ಇದರಲ್ಲಿ ನೀವು ಮಾಡ್ಕೊಂಡಿದ್ದೀರಾ ಅಂತ, ನಿಮ್ಮ ವರ್ಕಲ್ಲಿ ಯಾವುದೆಲ್ಲ ಬದಲಾವಣೆಗಳು ನೀವು ಕಂಡುಕೊಂಡಿದ್ದೀರಾ? ವರ್ಷದಿಂದ ವರ್ಷ ಹೇಗೆ ನೀವು ಇಂಪ್ರೂವ್ ಆಗ್ತಾ ಇದ್ದೀರಾ ಅಂತ? ಪ್ರತಿ ವರ್ಷ ನಾವು ಪ್ರತಿಯೊಬ್ಬರ ಕಲಾಕೃತಿಗಳಲ್ಲೂ ನಾವು ಒಂದೊಂದು ಕಲಿತೀವಿ. ನಾನು ಕಲ್ತ್ಬಿಟ್ಟೆ ಅಂತಲ್ಲ. ಸೊ ಇನ್ನೊಬ್ಬರು ಮಾಡೋದ್ರಲ್ಲೂ ಸಹ ಏನು ಅವ್ರು ಹೊಸತನ ತಂದಿದ್ದಾರೆ ಅದನ್ನ ನಾನು ತೊಗೊಂಡ್ಬರ್ತಾ ಇದ್ದೀನಿ. ಏನು ಟೆಕ್ನಾಲಜಿ ತರ್ತಾ ಇದ್ದಾರೆ ಅದನ್ನೆಲ್ಲ ತರ್ತೀನಿ. ಮತ್ತು ಔಟ್ಸೈಡ್ ವರ್ಕ್ಗಳು ನೋಡ್ತೀನಿ ನಾವು. ಆಲ್ಮೋಸ್ಟ್ ನಾವು ಮಡಿಕೇರಿ ನೋಡೋದೇ ಇಲ್ಲ, ಹೊರಗಿನ ವರ್ಕ್ಗಳನ್ನೇ ತೊಗೊಳ್ಳೋದು. ಗೋವಾ ಆ ಕಡೆ ಎಲ್ಲ ಮಾಡೋ ದೊಡ್ಡ ವರ್ಕ್ಗಳು ತೊಗೊಂಡು ಅವ್ರಿಗೆ ಕಂಪೇರಬಲ್ ಮಾಡ್ಕೊಂಡು ಬಂದಾಗ ನಮಗೆ ಈ ವರ್ಕ್ಗಳು ಆ ಥರ ಚೆನ್ನಾಗಿ ಬರ್ತದೆ. ಮತ್ತು ಲೋಕಲಲ್ಲಿ ವರ್ಕರ್ಸ್ ಮಾಡ್ತಿದ್ದಾರೆ, ಚೆನ್ನಾಗಿ ಎಲ್ಲರೂ ಮಾಡ್ತಿದ್ದಾರೆ. ಬಟ್ ಇನ್ನೂ ನಾವು ಮಾಡಿಫೈ ಆಗಬೇಕು ಆ ವರ್ಕಲ್ಲಿ. ಸೊ ನಾವು ಹೊರಗಿಂದ ಅವ್ರದ್ದೇ ನಾವು ಟಾರ್ಗೆಟ್ ಮಾಡ್ತೀವಿ, ಅವ್ರದ್ದೇ ನೋಡ್ತೀವಿ. ಅಲ್ಲಿದು ಲೆವೆಲ್ಲಿಗೆ ನಾವು ಮಂಟಪನ ಮೆಕ್ಯಾನಿಸಮ್ನ ಥರಕ್ಕೆ ನೋಡ್ತಾ ಇದ್ದೀವಿ. ಸೊ ಈ ವರ್ಷನೂ ತುಂಬ ಚೆನ್ನಾಗಿದೆ, ನಮ್ಮ ಮಂಟಪ ತುಂಬ ಚೆನ್ನಾಗಿ ಮೂಡಿ ಬರ್ತದೆ ಈ ವರ್ಷ. ಈ ಮಂಟಪ ತಯಾರಿಕೆಯಲ್ಲಿ ಆಗಿರ್ಬೋದು ಅಥವಾ ಪ್ರದರ್ಶನದಲ್ಲಿ ಏನಾದರೂ ಬದಲಾವಣೆಗಳು ಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬದಲಾವಣೆ ಮಾಡುವಂಥದ್ದು ಏನಿಲ್ಲ. ಈಗ ಆಲ್ರೆಡಿ 2 ಟ್ರ್ಯಾಕ್ಟರ್ಗೆ ಬಂದಿದ್ದೀವಿ. ಸೊ ಅದಕ್ಕಿಂತ ಕೆಳಗೆ ಬರೋಕ್ಕೂ ಆಗೋದಿಲ್ಲ, ಮೇಲೆ 4-5 ಟ್ರ್ಯಾಕ್ಟರ್ ಎಲ್ಲ ಬಳಸ್ತಿದ್ರು. ಆಗ ಅದು ಆ ವರ್ಷ ನಮಗೆ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಮತ್ತೆ ಕುಂದ್ರಮಟ್ಟದ ಒಂದು ಮಂಟಪನೂ ಒಂದು ಸಲ ಬಿತ್ತು. ಸೊ ಅದರಿಂದ DC ತಗೊಂಡ ಡಿಸಿಷನ್ ಏನು ತಪ್ಪೇನಿಲ್ಲ. ಬಟ್ ಮಂಟಪ ಅಷ್ಟು ಆಗಲ್ಲ ಮಾಡದೆ ಅಷ್ಟು ವಿಜೃಂಭಣೆ ಮಾಡದಿದ್ರೆ ನಮಗೆ ಟೂರಿಸ್ಟ್ ಬರುವವರು ಬರೋದಿಲ್ಲ. ನೆಕ್ಸ್ಟ್ ನಮಗೆ ಮಡಿಕೇರಿ ದಸರಾ ಎಂಬುದು ಒಂದು ಸಿಂಪಲ್ ಆಗಿಬಿಡ್ತದೆ. ಸೊ ಅಷ್ಟು ದೊಡ್ಡ ಮಂಟಪ ಮಾಡುವಾಗನೇ ನಮಗೆ ಆ ಪ್ರೈಸ್ ಬರೋದು ಆ ಲೆವೆಲ್ಗೆ ಬರುವಂಥದ್ದು ಇರುತ್ತದೆ. ಸೊ ನಾವು ಆ ಮಂಟಪ ಆ ಲೆವೆಲ್ಗೆ ಮಾಡಲೇಬೇಕು. ಸೊ ಎಕ್ಸ್ಟೆನ್ಷನ್ ಮಾಡ್ಕೊಳ್ತೀವಿ, ಟ್ರ್ಯಾಕ್ಟರ್ನ ಎಕ್ಸ್ಟೆನ್ಷನ್ ಮಾಡ್ಕೊಳ್ತೀವಿ. ಸ್ವಲ್ಪ ಆ ಕಡೆ ಈ ಕಡೆ ಎಕ್ಸ್ಟೆನ್ಷನ್ ಮಾಡಿಬಿಟ್ಟು ಫಿಗರಿಗೆ ನಮಗೆ ಅಡ್ಡ ಬರೋದಂತೆ ನಾವು ಮಾಡ್ಕೊಳ್ತೀವಿ. ಅದು ಮಾಡಲೇಬೇಕು, ಪ್ರತಿಯೊಬ್ಬರು ಮಾಡ್ತಿದ್ದಾರೆ, ಅದು ಮಾಡಲೇಬೇಕು. ಅದು ಇಲ್ಲ ನಿಮಗೆ ಈ ಥರ ಒಂದು ಮಂಟಪನ ತೋರ್ಸೋಕ್ಕಾಗೋದಿಲ್ಲ. 23 ಕ್ಯಾರೆಕ್ಟರ್ ತೋರಿಸ್ಬೇಕು ಅಂತ ಹೇಳಿದ್ರೆ ನಿಮಗೆ ಜಾಗ ಸಾಲಲ್ಲ. ಅದರಿಂದ ಅದು ಮಾಡೋದು ತಪ್ಪೇನಿಲ್ಲ. ಒಂದು ದಿನಕ್ಕಾಗಿ ನಾವು ಅಡ್ಜಸ್ಟ್ ಆಗೋದು ಬೆಟರ್ ಅಂತ ಅಂದ್ಕೊಳ್ತೀವಿ ನಾವು. ಹೌದು. ಮತ್ತೆ ಈ ಪ್ರದರ್ಶನ ಕೂಡ ಅಷ್ಟೇ, ಬರೀ ಕೆಲವು 1 ಸತಿ 2 ಸತಿ ಮಾತಾಡ್ಸೋ ಎಲ್ರಿಗೂ ಕೂಡ ಪ್ರದರ್ಶನ ನೋಡ್ಲಿಕ್ಕೆ ಸಿಗೋದಿಲ್ಲ ಅನ್ನೋ ಮಾತಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಅಂತ ಹೇಳಿದ್ರೆ ನಾವೀಗ ಒಂದು ಫಿಗರ್ ಮಾಡ್ತೀವಿ, ಬಟ್ ಅದು ಡೆಲಿಕೇಟೆಡ್ ಆಗಿರ್ತದೆ. ನಾವೀಗ ಮೇಲೆಲ್ಲ ತಗೊಂಡು ಹೋಗುವಾಗ ಆ ಸಂದರ್ಭದಲ್ಲಿ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅವರು ಬೇಕು ಅಂತ ಮಾಡೋದಿಲ್ಲ, ಅದು ಆಗಿ ಹೋಗ್ಬಿಡ್ತದೆ. ಸೊ ಫಿಗರ್ ಡ್ಯಾಮೇಜ್ ಆಗಿರುತ್ತೆ. ಸೊ 2ನೇ ಸಲ ಶೋ ಮಾಡುವಾಗ ಅಷ್ಟು ಎಫೆಕ್ಟ್ ಕೊಡೋಕೆ ಆಗೋದಿಲ್ಲ. ಸೊ ಅವರು ತೋರಿಸಿದ್ರು ಸಹ ಸಿಂಪಲ್ ಆಗಿ ತೋರಿಸ್ಬೇಕಾಗ್ತದೆ. ಸೊ ಆಲ್ಮೋಸ್ಟ್ ಕಂಚಿಕಾಮಾಕ್ಷಿಯವರು 3-4 ಶೋ ಮಾಡ್ತಿದ್ದಾರೆ. ಈಗ ಈ ವರ್ಷನೂ ಮಾಡ್ತೀವಿ ನಾವು ಆದಷ್ಟು ಶೋ ತೋರಿಸ್ತೀವಿ. ಅದಕ್ಕಾಗಿ ನಾವು ಬೇಕಾದಂಗೆ ಸ್ಟ್ರಾಂಗೇ ಮಾಡ್ಕೊಳ್ತಿದ್ದೀವಿ ವರ್ಕ್ಗಳನ್ನ ಅಷ್ಟೇ. ಇನ್ನು DJ ಬಳಕೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದ್ರೆ DJ ಅಂತ ಹೇಳಿದ್ರೆ ಧ್ವನಿವರ್ಧಕ ಅಂತೂ ಬೇಕೇ ಬೇಕು. ಯಾವ್ದಾದ್ರು ಕಥಾ ಸಾರಾಂಶ ಹೇಳಕ್ಕಾಗಿರ್ಬೋದು, ಯಾವ್ದಕ್ಕ ಧ್ವನಿವರ್ಧಕ ಬೇಕೇ ಬೇಕು. ಆದ್ರೂ ಕೂಡ ಅದೇ DJಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಡಿವಾಣ ಹಾಕಕ್ಕೆ ನೋಡ್ತಿದ್ದಾರೆ. ಸೊ ನೀವೇನು ಹೇಳ್ತೀರಾ? DJ ಎಂಬುದು ಈಗ ಅವರು ಅದು ಬ್ಯಾನ್ ಆಗಿರೋದು ಅದು ತಪ್ಪೇನಲ್ಲ. ಅದು ಈ ಏಜ್ ಆದವರಿಗೆ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿಬಿಟ್ಟು ಅವರು ಬ್ಯಾನ್ ಮಾಡಿರೋದು. ಬಟ್ ಆ ಸಂದರ್ಭಕ್ಕೆ ನಮಗೆ ಅದು DJ ಬೇಕೇ ಬೇಕು. ಅದಾದಮೇಲೆ ಕಡಿಮೆ ಮಾಡುವಂಥದ್ದು ಪ್ರಾಬ್ಲಮ್ ಏನು ಬರೋದಿಲ್ಲ. ಬಟ್ ಅದು ನಮಗೆ ಸಂತೋಷ ಕೊಡ್ತದೆ, ಕೆಲವರಿಗೆ ಸಂತೋಷ ಕೊಡೋದಿಲ್ಲ. ಆ ಏಜ್ ಆದವ್ರದ್ದು ಲೆಕ್ಕಾಚಾರ ನೋಡಿದಾಗ ಸ್ವಲ್ಪ ಕಡಿಮೆ ಬಳಸೋದು ಉತ್ತಮನೇ. ಅದು ತಗೊಂಡ ಡಿಸಿಷನಲ್ಲಿ ತಪ್ಪೇನಿಲ್ಲ.
ಅದು ಸ್ವಲ್ಪ ಕಡಿಮೆ ಮಾಡ್ಬೋದು. ಬಟ್ ಆ ವಾಯ್ಸ್ ಟೈಮಲ್ಲಿ ನಮಗೆ ದಸರಾದ ಸಾರಾಂಶ ಹೇಳೋ ಸಂದರ್ಭದಲ್ಲಿ ಅದು ಬೇಕೇ ಬೇಕು, ನೆಸಸರಿ ಇದೆ ಅದು. ಇಲ್ಲಾಂದ್ರೆ ನಿಮಗೆ ಏನು ಅರ್ಥ ಆಗೋದಿಲ್ಲ, ಕಥೆನೇ ಅರ್ಥ ಆಗೋದಿಲ್ಲ, ಯಾಕಂದ್ರೆ ಆ ಸಣ್ಣ ವಾಯ್ಸಲ್ಲಿ ಅರ್ಥ ಆಗೋದಿಲ್ಲ. ಸೊ ಡಿ ಜೆ ಬೇಕು. ಮತ್ತು ಅದಾದಮೇಲೆ ಕಡಿವಾಣ ಹಾಕೋದು ದೊಡ್ಡ ತಪ್ಪೇನಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಈ ದಸರಾ ದಶಮಂಟಪಗಳ ಶೋಭಾಯಾತ್ರೆ ಅಂತ ಹೇಳಿದ್ರೆ 10 ಮಂಟಪಗಳು ಪಾಲ್ಗೊಳ್ಳುತ್ತೆ. ಹಾಗೆ ಅವು ಪ್ರಶಸ್ತಿಗಾಗಿ ಮಂಟಪಗಳನ್ನ ತಯಾರಿಸುತ್ತೆ, ಅದರಲ್ಲಿ ಬಹುಮಾನವನ್ನ ಕೊಡ್ತಾರೆ. ಆದ್ರೆ ಬಹುಮಾನವನ್ನ ಪಡ್ಕೊಳ್ಳುವಂಥದ್ದು ಕೇವಲ 3 ಮಂಟಪ ಅಥವಾ 4 ಜಂಟಿಯಾಗಿ ಹಾಗೆ ಪಡ್ಕೊಳ್ತಾರೆ. ಸೊ ಜಡ್ಜ್ಮೆಂಟ್ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆಗಿರ್ಬೋದು, ಸಮಿತಿ ಒಳಗೇನೂ ಆಗಿರ್ಬೋದು, ಬಹಳಷ್ಟು ಚರ್ಚೆಗಳು ಇದೆ. ಸೊ ನಿಮ್ಮ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ, ಜಡ್ಜ್ಮೆಂಟ್ ಹೇಗೆ ನಡೆಯುತ್ತೆ, ಯಾವ್ದ್ರ ಬೇಸ್ ಮೇಲೆ ನಡೆಯುತ್ತೆ, ಅಂಡ್ ಅವ್ರು ಕರೆಕ್ಟಾಗಿ ಡಿಸಿಷನ್ ತಗೊಳ್ತಾ ಇದ್ದಾರಾ ಅಂತ ನಿಮ್ಗೆ ಅನ್ಸುತ್ತೆ? ನನ್ನ ಪ್ರಕಾರ ಈಗ ನಾನು 4-5 ಮಂಟಪದಲ್ಲಿ ವರ್ಕ್ ಮಾಡಿ ಬಂದಿದ್ದೀನಿ, ಅನುಭವ ತುಂಬಾ ಇದೆ. ಸೊ ಅನುಭವದಲ್ಲಿ ಏನು ಬರ್ತಿದೆ ಅಂತೆಲ್ಲ, ಕೆಲವು ಒಳ್ಳೆ ಮಂಟಪಕ್ಕೆ ಸಿಗುವಂಥ ಪ್ರೈಸ್ನ ಯಾರೋ ಒಬ್ರು ತಗೊಳ್ತಿದ್ದಾರೆ. ಯಾವುದೋ ರೀತಿಲಿ ಜಡ್ಜ್ಮೆಂಟ್ಗಳನ್ನ ಜಡ್ಜಸ್ಗಳನ್ನ ಅವರೇ ಸೆಲೆಕ್ಟ್ ಮಾಡಿ ದಶಮಂಟಪದವರು ಅವರ ಕೈಯಿಂದ ಮಾರ್ಕ್ಸ್ ಹಾಕ್ಸುವಂಥದ್ದು ಕೆಲವು ಕೇಳಿ ಬಂದಿದೆ. ಮತ್ತೆ ಸ್ವಲ್ಪ ಮಾರ್ಕ್ಸ್ ಸರ್ ಯಾವ ಬೇಸ್ ಮೇಲೆ ಕೊಡ್ತಾರೆ ಅಂತ ಇಂತಿಷ್ಟು ಅಂಕಗಳು ಅದೇ ಆಕ್ಚುಲಿ ಅದರ ಬಗ್ಗೆ ಹೇಳೋದಾದ್ರೆ, ಈಗ ಧ್ವನಿವರ್ಧಕಕ್ಕೆ ಇಷ್ಟು, ಸೆಟ್ಟಿಂಗ್ಸ್ಗೆ ಟ್ಯಾಕ್ಟ್ ಸೆಟ್ಟಿಂಗ್ಗೆ ಇಷ್ಟು, ಮತ್ತು ಕಥಾ ಸಾರಾಂಶಕ್ಕೆ ಇಷ್ಟು, ಚಲನವನ್ನ ಇದಕ್ಕೆ ಕೊಡ್ತಾರೆ. ಬಟ್ ನನ್ನ ಪ್ರಕಾರ ಬರೀ ಟ್ಯಾಕ್ಟ್ ಸೆಟ್ಟಿಂಗ್, ಲೈಟಿಂಗ್ಸು ಮತ್ತು ಫೈರ್ ವರ್ಕಿಗೆ ಕೊಡೋದಾದ್ರೆ, ನಾವು ಮೇನ್ ವರ್ಕ್ ಮಾಡೋದಕ್ಕೆ ನಾವು ಜಾಸ್ತಿಯೇ ಒಂದು ಎಫರ್ಟ್ ಹಾಕ್ತಿದ್ವಿ. ಸೊ ಆಗ ನಾವು ಎಲ್ಲದಕ್ಕೂ ಒಂದೇ ಮಾಡಿದಾಗ ಕಥಾ ಸಾರಾಂಶದಲ್ಲಿ ಕಡಿಮೆ ಆಗದಂಗೆ ನಮಗೆ ಈ ಚಲನವಲನದಲ್ಲಿ ನಮಗೆ ಜಾಸ್ತಿ ಸಿಕ್ಕಿರು, ಅಲ್ಲಿ ಕಡಿಮೆ ಆದಾಗ ನಾವು ಪ್ರೈಸ್ ಇಂದ ಆಗ್ತಿದೀವಿ. ಅದರಿಂದಾಗಿ ನಾವು ದಯವಿಟ್ಟು ಅದೊಂದು ಅವರನ್ನು ಚೇಂಜಸ್ ಮಾಡ್ಕೊಳ್ಬೇಕು. ಮತ್ತೆ ಜಡ್ಜಸ್ನ ಆರಿಸೋರು ಯಾವುದೇ ಒಂದು ಪಕ್ಷದಲ್ಲಿ ಇರುವಂತವ್ರನ್ನ ಆರಿಸಬಾರ್ದು. ಈ ಬಾರಿ ಕೋಟೆ ಮಹಾಗಣಪತಿ ಅವರಿಗೆ ಮಾಡ್ತಿದ್ದಾರೆ. ಅದೇ ನಾವು ಹರಿ ಅವರು ನನ್ನ ಒಂದು ಫ್ರೆಂಡೇ ಅವರು. ಸೊ ಅವರಿಂದ ಒಂದು ಒಳ್ಳೆ ನಿರೀಕ್ಷೆ ಇದೆ. ಈಗ ನ್ಯಾಯವಾಗಿ ಅವ್ರು ಕೊಡ್ತಾರೆ ಈ ವರ್ಷ, ಅಂದ್ರೆ ಪ್ರತಿ ವರ್ಷ ಏನ್ ಗೊತ್ತಾ, ದಶಮಂಟಪ ಯಾರು ಬಂದ್ರು ಅವ್ರಿಗೆ ಒಂದು ಪ್ರೈಸ್. ಸೊ ಅದನ್ನ ನಾವು ಚೇಂಜಸ್ ಮಾಡಿ ಈ ವರ್ಷ ನ್ಯಾಯವಾಗಿ ಒಂದು ಜಡ್ಜ್ಮೆಂಟ್ ಕೊಡ್ಲಿ. ಅದರಲ್ಲಿ ಏನು ಬಂದ್ರು ಸಹ ನಾವು ಒಂದು ಸಮಾಧಾನವಾಗಿ ಸ್ವೀಕರಿಸುವ ಒಂದು ವೃತ್ತಿಯನ್ನು ಎಲ್ಲರೂ ಬಳಸೋದೊಂದು ಗಲಾಟೆಗಳು ನಾವು ನೋಡಿದ್ದೀವಿ. ಸೊ ಅದೆಲ್ಲ ಮಾಡಿ ನೆಸೆಸರಿ ಇಲ್ಲ, ನಮಗೆ ಒಂದು ಒಳ್ಳೆಯ ಒಂದು ಸಂದರ್ಭವನ್ನು ಹಾಳು ಮಾಡ್ಕೊಳ್ತಿದ್ವಿ. ಸೊ ನಾವು ಸಮಾಧಾನವಾಗಿ ಸೋತರು ಗೆದ್ರು ನಾವು ಒಂದು ಉತ್ತಮವಾಗಿ ಅದನ್ನ ತಗೊಳ್ಳೋದು ನನ್ನ ಒಂದು ಸಲಹೆ ಅಷ್ಟೇ. ಹಾಗೆ ನೀವು ಕಲಾವಿದರನ್ನ ಗುರುತಿಸೋದಾದ್ರೆ ನಿಮ್ಗೆ ಗೊತ್ತಿರೋರಲ್ಲಿ ಅವ್ರ ಬಗ್ಗೆ ಏನಾದ್ರು ಹೇಳಕ್ಕೆ, ಅಂದ್ರೆ ಅವರಿಂದ ಕಲಿಯುವಂಥದ್ದು ಆ ಥರ ಏನಾದ್ರು ಇದೆ? ಕಲಾವಿದರು ಅಂತ ನಾನು ಪ್ರತಿಯೊಬ್ಬರು ಕಲಾವಿದನ ನಾನು ತಗೊಳ್ತೀನಿ. ನಾನು ಎಷ್ಟೇ ಕಲಾವಿದನಾಗಿ ಬೆಳೆದಿದ್ರು ಸಹ, ನಾನು ಸಣ್ಣ ಕಲಾವಿದನಿಂದನೂ ಅವನಿಂದ ಒಂದು ಟೆಕ್ನಿಕ್ ನಾನು ನೋಡಿದ್ರು ಸಹ ಅದನ್ನ ನಾನು ಯೂಸ್ ಮಾಡ್ತೀನಿ ನಾನು. ಸೊ ಬೇರೆ ಥರ ಯೂಸ್ ಮಾಡ್ತೀವಿ, ಬಟ್ ಅದನ್ನ ತಗೊಳ್ತೀವಿ. ನಮ್ಮ ಕಲಾ ಬೆಳವಣಿಗೆ ಅಂತ ಹೇಳಿದ್ರೆ ನಾವು ಎಲ್ಲರಿಂದನೂ ಕಲಿಬೇಕು. ನಾವು ಬರೀ ನಾನೇ ಮಾಡಿದ್ದೀನಿ, ನನ್ನಿಂದನೇ ಈ ಮಂಟಪ ಅಂತಲ್ಲ, ಎಲ್ಲರಿಂದ ನಾನು ತಗೊಳ್ಬೇಕು. ಕೆಲವು ವಿಷಯಗಳನ್ನ ನಾನು ಶಾಂತಿನಿಕೇತನ ಈ ವರ್ಷ ರವಿ ಅವರು ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವರಿಂದ ನಮಗೆ ಗೊತ್ತಾಗಿರುತ್ತೆ, ಏನೋ ಒಂದು ಯೂಸ್ ಮಾಡ್ತಿದ್ರೆ ಅವರು ಬ್ಲೇಡ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ಸೊ ಅದನ್ನು ನಾವು ಹೊಸದಾಗಿ ತಗೊಂಡ್ಬಂದು ಇಲ್ಲಿ ಯೂಸ್ ಮಾಡ್ತಿದ್ವಿ. ಏನೋ ಒಂದು ಟೆಕ್ನಿಕ್ ಹೊಸದೇ ತಗೊಳ್ತಿದ್ವಿ. ಪ್ರತಿಯೊಬ್ಬರಿಂದ ಕಲಿಯಾಕಿರ್ತದೆ. ಸಣ್ಣ ಕಲಾವಿದನ ಒಂದು ಅಡ್ವೈಸಿಂದನೂ ನಾವು ತೇರನ್ನ ಚೆನ್ನಾಗಿ ಮಾಡುವಂತೆ ಬರ್ತದೆ. ಸೊ ನಾವೇ ಮಾಡೋದು ಅಂತ ಏನಿಲ್ಲ, ಎಲ್ಲ ಸೇರಿ ಒಗ್ಗಟ್ಟಾಗಿ ಮಾಡಿದಾಗ ಕಲಾವಿದರಿಗೆ ಗೌರವ ಕೊಡ್ಬೇಕು ಅಷ್ಟೇ. ನಾನು ಅದನ್ನ ಕೇಳ್ಕೊಳ್ತಿರೋದು. ಎಲ್ಲ ಕಲಾವಿದರು ಇನ್ನೊಂದು ಕಲಾವಿದರಿಗೆ ಗೌರವ ಕೊಡಬೇಕು. ಇದರಲ್ಲಿ ಯಾರು ಕಡಿಮೆ ಮೇಲೆ ಅಂತ ಯಾರೂ ಬರುವುದಿಲ್ಲ. ಮತ್ತೆ ಸರ್, ಈಗ ಜನರು ಏನು ಅನ್ಕೊಳ್ತಾರೆ ಅಂತೇಳಿ, ಈಗ ದಸರಾ ಪ್ರದರ್ಶನ ನೋಡ್ಬೇಕಾದ್ರೆ ರಾಕ್ಷಸ ಎಲ್ಲ ತುಂಬಾ ಬೃಹದಾಕಾರ, ಅದ್ರದ್ದು ಆಕ್ಷನ್ಸ್ ತುಂಬಾ ಇರುತ್ತೆ, ದೇವಿಗೆ ಮಹತ್ವ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಾರೆ. ಸೊ ಆ ತರ ಏನಾದ್ರು ಇದೆಯಾ? ಇಂಟೆನ್ಷನಲಿ ಅದು ಹಂಗೆ ಮಾಡಿ, ಇಲ್ಲ ಕತೆಗೆ ಪೂರಕವಾಗಿ ಆ ತರ ನೀವೇನಾದ್ರು ಮಾಡ್ತೀರಾ, ಹೇಗೆ ಅಂತ ಹೇಳಿ? ಅಂದ್ರೆ ಇದು ನಾವು ಈಗ ಮಾಡ್ತಿರೋದು ಫೈಬರ್ ಫಿಗರ್ಗಳು. ಸೊ ಜನರಿಗೆ ಅದರ ಅನುಭವ ಪರಿಣಾಮ ಏನಂತೂ ಗೊತ್ತಿಲ್ಲ. ದೊಡ್ಡ ಫಿಗರ್ ನಾವು ದೇವರದ್ದು ಮಾಡಿದಂಗೆ ತುಂಬ ವೇಟ್ ಬರ್ತದೆ. ಸೊ ಅದು ನಮಗೆ ಜನರಿಗೆ ತೊಂದರೆ ಆಗುವಂಥ ಚಾನ್ಸಸ್ ಇದೆ. ನಾವು ರಾಕ್ಷಸ ಮಾಡುವುದು ಫೋಮಲ್ಲಿ ಮಾಡೋದು, ಸೊ ಮಾಡುವುದು, ಅದರಿಂದ ಇದು ಲೈಟ್ ವೆಯ್ಟ್. ಅದು ಅದ್ರ ಫೈಬರ್ ಆಗಿಂದ ಭಾರ ಜಾಸ್ತಿ ಇರೋದರಿಂದ ಅದನ್ನು ಕಟ್ಟಿಂಗ್ ಸಹ ಮಾಡುವಂಗಿಲ್ಲ ನಾವು. ಸೊ ಅದನ್ನು ಹಾಗೆ ತೋರಿಸೋದ್ರಿಂದ ನಮಗೆ ಜನರಿಗೆ, ಕ್ರೇನಿಗೆ, ಪ್ರತಿಯೊಬ್ಬರಿಗೆ ತೊಂದರೆ ಆಗ್ತದೆ ಅಂತ ಹೇಳಿಬಿಟ್ಟು ನಾವು ದೇವಿಗಳನ್ನ ಸಣ್ಣ ಮಾಡಿ ರಾಕ್ಷಸನ ದೊಡ್ಡದಾಗಿ ಮಾಡ್ತಿದ್ದೀವಿ. ಮತ್ತು ಅದೇ ನಮಗೆ ಅಟ್ರಾಕ್ಷನ್. ಈಗ ದೇವಿನ ಕಟ್ ಮಾಡಿ ಏನಾರು ಮಾಡುವಂಥ ಸಂದರ್ಭ ಬಂದಿದ್ದರೆ ಅದು ಚೆನ್ನಾಗಿ ಮೂಡಿ ಬರ್ತಿತ್ತು. ಬಟ್ ಅದು ಕಟ್ ಮಾಡುವಾಗ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇಲ್ಲ. ಸೊ ನಾವು ಅದನ್ನ ಕಟ್ ಮಾಡೋದೂ ಇಲ್ಲ. ಸೊ ರಾಕ್ಷಸ ಆಗ ನಾವು ಅಟ್ರಾಕ್ಷನ್ ತೋರಿಸ್ಬೇಕಾಗಿರೋದು ನಾವು ನೆಗೆಟಿವ್ ರೋಲ್ಗಳಲ್ಲೇ ತೋರಿಸ್ಬೇಕು. ಸೊ ನೆಗೆಟಿವ್ ರೋಲ್ನ ನಾವು ತೋರಿಸಿಬಿಟ್ಟು ನಾವು ಅದರಲ್ಲಿ ನಾವು ಬಹುಮಾನ ಪಡೆಯುವಂಥ ಒಂದು ಟ್ರಿಕ್ಸ್ ಅಷ್ಟೇ. ಅದು ಮಾಡಲೇಬೇಕು. ಹೌದು, ನಾವು ಗಮನಿಸಿದೀವಿ ಅತಿ ಹೆಚ್ಚು ನಿಮ್ಮ ಮಂಟಪದಲ್ಲೂ ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ ಅದು. ಸೊ ಇದೇ ರೀಸನ್ ಅಂತ ಹೇಳ್ತೀರಾ? ಹೌದೌದು, ಇದೇ ರೀಸನ್. ಈ ಕಲಾಕೃತಿಗಳನ್ನ ಮಾಡುವಾಗ ಯೂಸ್ ಮಾಡೋ ಮೆಟೀರಿಯಲ್ಸ್ ಫಸ್ಟ್ ಇದ್ದಾಗೆ ಈಗ ಇಲ್ಲ, ತುಂಬಾನೇ ಚೇಂಜಸ್ ಇದೆ. ಸೊ ಯಾವ ರೀತಿ ಸರ್ ನಮ್ಮ ವೀಕ್ಷಕ ತಿಳಿಸ್ಕೊಡ್ಬೇಕು? ನೀವು ಮೊದಲೆಲ್ಲ ಯಾವ ರೀತಿ ಮಾಡ್ತಾ ಇದೆ, ಈಗ ಯಾವ ರೀತಿ ಇದೆ? ನಾವು ಫಸ್ಟ್ ನಾವು ಮೆಂಬರ್ ಆಗಿ ಬಂದು ಕೆಲಸ ಮಾಡುವಾಗ ಒಂದು 20-25 ಇಯರ್ಸ್ ಬ್ಯಾಕ್ ಸೈಡಲ್ಲಿ
ಪೇಪರ್ ಮೋಲ್ಡ್ಗಳಲ್ಲಿ ದೇವರುಗಳನ್ನ ಮಾಡ್ತಿದ್ರು. ಬಟ್ ಅದು ನಮ್ಮ ಈ ಮಡಿಕೇರಿಯ ವೆದರ್, ಕೋಲ್ಡ್ ವೆದರ್ ಮತ್ತು ಮಳೆಗಾಲ ಜಾಸ್ತಿ ಇರೋದ್ರಿಂದ ಅದು ಶ್ರಿಂಕ್ ಆಗಿ ಅದು ಸಣ್ಣ ಆಗಿಬಿಡ್ತಿತ್ತು. ಮತ್ತು ಅದರದ್ದು ಬಲಗಳು ಕಮ್ಮಿಯಾಗಿ ಅದನ್ನು ನಾವು 1 ವರ್ಷ 2 ವರ್ಷ ಯೂಸ್ ಮಾಡಿ ಮತ್ತೆ ಅದನ್ನ ನಾವು ನೀರಿಗೆ ಬಿಡ್ತಿದ್ವಿ. ಅದಾದಮೇಲೆ ಫೈಬರ್ ಎಂಬ ಐಟಮ್ ಬಂದ ಮೇಲೆ ಅದು ಒಂದು 10-15 ವರ್ಷ ಬಾಳಿಕೆ ಬರುವಂಥ ಐಟಮ್. ಸೊ ಅದು ಬರುವಾಗ ಅದು ಸಹ ವೇಟ್ ಬರ್ತಿತ್ತು, ಆದರೆ ಅದು ಬಾಳಿಕೆ ಬರ್ತಿತ್ತು. ಈಗ ನಾವು ಫೋಮ್ ಅಂತ ವರ್ಕ್ ಮಾಡ್ತೀವಿ. ಇದು ನಾವು ಆಟೋ ಮತ್ತು ಬೆಡ್ಡಿಗೆ ಹಾಕುವಂತ ಯೂಸ್ ಮಾಡುವಂಥ ಐಟಮ್. ಮತ್ತೆ ಥರ್ಮಾಕೋಲ್ ಯೂಸ್ ಮಾಡ್ತಿದ್ರು. ಸೊ ಅವೆಲ್ಲ ಲೈಟ್ ವೇಟ್. ಸೊ ಇದು ಬಾಳಿಕೆ ಬರ್ತದೆ. ಇದು ನಾವು ಈಗ ಫೋಮ್ ಏನು ಯೂಸ್ ಮಾಡ್ತೀವಿ ಇದು ನಮಗೆ ಒಂದು 5-10 ವರ್ಷ ಬರುತ್ತೆ ಇದು. ಸೊ ಆ ಬೇಸಲ್ಲಿ ಮತ್ತೆ ಲೈಟ್ ವೇಟ್ ನಮಗೆ ಜನರಿಗೆ ಅಂತ ಟ್ರ್ಯಾಕ್ಟರ್ ವೇಟ್ ಬರಬಾರ್ದು, ಯಾರಿಗೆ ತೊಂದರೆ ಆಗಬಾರ್ದು. ಈಗ ಕುಂದ್ರಮಟ್ಟಲ್ಲಿ ಏನೋ ಒಂದು ಇನ್ಸಿಡೆನ್ಸ್ ಆಯಿತು, ಅದಾದಮೇಲೆ ಎಲ್ಲ ಯೋಚನೆ ಮಾಡ್ಬೇಕಂದ್ರೆ ಅಷ್ಟು ಬೃಹತ್ಕಾರದ ಅದು ಯಾಕಾಗಿ ಆಗಿದೆ ಅಂತ ನಿಮ್ಮ ಅಭಿಪ್ರಾಯ? ಅದು ರೋಡು ಒಂದು ಮತ್ತೆ ವಯರ್ದು ಒಂದು ಇಶ್ಯೂ ಆಯಿತು. ಮತ್ತೆ ಜನರು ಸಹಕಾರ ಸ್ವಲ್ಪ ಕಡಿಮೆ ಆಗಿರ್ಬೋದು. ಆ ಮಂಟಪನ ಡೌನ್ ಹಿಲ್ಸ್ ನಾವು ಎಲ್ಲಿ ನಾವು ಕಷ್ಟಕರ ಪ್ರದೇಶ ಇದೆ ಅಲ್ಲಿ ನಮ್ಮ ಯುವಕರದ್ದು ಸಹಕಾರ ಬೇಕೇ ಬೇಕು. ಒಂದು ಹಿಡ್ಕೊಳ್ಳೋದು ಆಗಲಿ, ಟ್ರ್ಯಾಕ್ಟರು ವೇಟ್ ಇರ್ತದೆ. ಯಾಕಂದ್ರೆ ನಾವು ಹೈಟ್ ಮಾಡಿದಷ್ಟು ನಮ್ಗೆ ಜೋಲ್ಟ್ ಆಗ್ತದೆ, ಅಗಲ ಮಾಡಿದಷ್ಟು ಕಡಿಮೆ ಆಗುತ್ತೆ, ಹೈಟ್ ಮಾಡಿದಷ್ಟು ಜೋಲ್ಟ್ ಆಗುತ್ತೆ. ಕಲಾಕೃತಿ ಮಾಡುವಾಗ ಇಂತಿಷ್ಟೇ ಹೈಟ್ ಅಲ್ಲಿ ಇರಬೇಕು ಅಥವಾ ಏನಾದ್ರೂ ಆತರ ಏನಾದ್ರೂ ರೂಲ್ಸ್ ಇದೆಯಾ? ರೂಲ್ಸ್ ಏನಿಲ್ಲ. ನಾವು ಈಗ ಫೋಲ್ಡೇಬಲ್ ಮಾಡೋದು ಎಲ್ಲ ನಾವು ಫೋಲ್ಡಿಂಗ್ ಮಾಡೋದ್ರಿಂದ ನಾವು ಇಲ್ಲಿ ತಗೊಂಡು ಹೋಗುವಾಗ ಅದು ತುಂಬಾ ಕಡಿಮೆ ಇರ್ತದೆ. ಅಲ್ಲಿ ಹೋದಾಗ ಓಪನ್ ಮಾಡೋದು ಮತ್ತೆ ಅಗೇನ್ ಕ್ಲೋಸ್ ಮಾಡ್ಕೊಳ್ತೀವಿ. ಅದ್ರ ಫೋಲ್ಡೇಬಲ್ ಇರೋದ್ರಿಂದ ಅದು ಜನರಿಗೆ ತೊಂದರೆ ಕೊಡುವಂಥದ್ದು ಅದರಲ್ಲಿ ಏನಿಲ್ಲ. ಮತ್ತೆ ಅದರಲ್ಲಿ ಕರೆಂಟ್ ಪಾಸಿಂಗ್ಸ್ ನಾವು ಜನರೇಟರ್ ಯೂಸ್ ಮಾಡೋದ್ರಿಂದ ಅಂತ ದೊಡ್ಡ ಮೇಜರ್ ಕರೆಂಟ್ ಎಫೆಕ್ಟ್ ಆಗುವಂಥದ್ದು ಅದರಲ್ಲಿ ಯಾವುದು ಕಂಡು ಬರುವುದಿಲ್ಲ. ಮತ್ತೆ ನಮ್ಮ ಫಿಗರ್ ಫೋಮ್ದಾಗಿರೋದರಿಂದನೂ ಲೈಟ್ ವೇಟ್ನು ಬರ್ತದೆ. ನಿಮಗೆ ನೋಡೋಕ್ಕೆ ದೊಡ್ಡದು ಕಂಡ್ರು, ಸೈಜಲ್ಲಿ ಬೃಹತ್ಕಾರ ಕಂಡ್ರು ಅದು ಸಣ್ಣದಾಗಿ ನಮಗೆ ಫೀಲ್ ಕೊಡ್ತದೆ. ಮತ್ತು ಲೈಟ್ ವೇಟ್ ಇರ್ತದೆ, ಮತ್ತು ಜನರಿಗೂ ತೊಂದರೆ ಆಗುವುದಿಲ್ಲ. ಮತ್ತು ಮೂಮೆಂಟ್ ವೈಸ್ ಸಹ ನಾವು ತುಂಬ ಚೆಂದ ತೋರಿಸ್ಬೋದು. ಒಂದು ಮನುಷ್ಯ ಹೇಗೆ ವರ್ಕ್ ಮಾಡ್ತಾನೆ ಅದೇ ಥರ ನಾವು ಮೂಮೆಂಟಲ್ಲಿ ಅದನ್ನ ದೂರದಿಂದ ನೋಡುವಾಗ ಒಂದು ಮನುಷ್ಯನೇ ವರ್ಕ್ ಮಾಡ್ತಿರುವಂಥ ಒಂದು ಫೀಲನ್ನು ಅದನ್ನು ಕೊಡ್ಬೋದು. ಸೊ ಇದರಿಂದಾಗಿ ನಾವು ಈ ಫೋಮ್ ಎಂಬ ಒಂದು ವಸ್ತುನ ಮೆಟೀರಿಯಲ್ನ ಯೂಸ್ ಮಾಡ್ತಿದ್ದೀವಿ. ಬಟ್ ಇದು ಯೂಸ್ ಮಾಡೋದು ಫಿಗರಿಗಲ್ಲ, ಬಟ್ ಇದು ಬೆಡ್ ಮತ್ತು ಆಟೋದ ಒಳಗೆ ಇದರದ್ದು ಇದು ಕವರಿಂಗ್ ಮಾಡೋದಕ್ಕೆ ಇದನ್ನ ಮಾಡುವಂಥ ವಸ್ತು ಇದು. ಸೊ ನಿಮಗೆ ಇಲ್ಲಿಂದ ಮಂಟಪ ತಕೊಂಡು ಹೋಗುವಾಗ ಏನಾದರೂ ಅಡಚಣೆಗಳು ಆಗ್ತದೆ ಅಲ್ಲಿವರೆಗೂ? ಇಲ್ಲ ಎಲ್ಲ ಟೀಮ್ ಮೆಂಬರ್ ಸಹಕಾರ ಮತ್ತೆ ಪಬ್ಲಿಕ್ ಸಹಕಾರ ಹೇಗಿದೆ? ಅದೇ ಈಗ ಅಡಚಣೆ ಅಂತ ಹೇಳಿದ್ರೆ ಅಡಚಣೆಗಾಗಿ ನಾವೀಗ ಲೊಕೇಶನ್ ಟೌನಲ್ಲಿ ಕೆಳಗೆ ಮಾಡ್ಕೊಳ್ತೀವಿ. ಅಲ್ಲಿಂದ ನಾವು ಹತ್ತುವಾಗ ಸ್ವಲ್ಪ ಅಡಚಣೆ ಬರ್ತದೆ. ಯಾಕಂದರೆ ಟ್ರ್ಯಾಕ್ಟರ್ದು ಲಿಮಿಟ್ ಇರೋದು 7 ಫೀಟ್ ಅದರದ್ದು ಲೆಂತ್ ಇರೋದು. ಸೊ ಅದಕ್ಕಿಂತ ನಾವು ಬೃಹತ್ಕಾರ ತೆಗಿತೀವಿ. ಆ ತೆಗೆಯೋ ಉದ್ದೇಶನೂ ಮಂಟಪ ಅಗಲವಾಗಿ ಬಂದು ಸ್ಪಷ್ಟವಾಗಿ ಜನರಿಗೆ ತೋರ್ಸೋಕ್ಕಾಗಿ. ಸೊ ಅದು ಬರುವಾಗ ಸ್ವಲ್ಪ ನಾವು JCB ಸಹಾಯದಿಂದ ಅದನ್ನ ಮೇಲೆ ತಗೊಂಡು ಹೋಗ್ತೀವಿ. ಮೇಲೆ ಹತ್ತಿದ ಮೇಲೆ ಮೂವೇಬಲ್ ಇರ್ತದೆ. ಯಾಕಂದರೆ ಈಗ ಜಡ್ಜ್ಮೆಂಟಲ್ಲೂ ಸಹ ಅವರು 10 ಫೀಟ್ ಮೂವ್ ಮಾಡೋಕ್ಕೆ ಹೇಳ್ತಾರೆ. ಸೊ ನಾವು ಯಾವುದೇ ಪರಿಶ್ರಮ ಇಲ್ಲದೆ ಅದನ್ನ ನಾವು 10 ಅಡಿ ಮುಂದೆ ತಗೊಂಡು ಹೋಗ್ತೀವಿ. ನೋಡ್ತಾರೆ ಎಲ್ಲ ನೋಡ್ತಾರೆ. ಮತ್ತೆ ವೀಲ್ ಹಾಕಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಆ ವೀಲ್ನು ಈಗ ನಾವು ಹಾಕ್ತಿಲ್ಲ. ಯಾಕಂದ್ರೆ ವೀಲ್ ಹಾಕಿದಾಗ ಅದು ವೀಲ್ ಅಂತ ಹೇಳಿದ್ರೆ ಅದು ಎಕ್ಸ್ಟ್ರಾ ಟ್ರ್ಯಾಕ್ಟರಿಂದ ಎಕ್ಸ್ಟ್ರಾ ಹೊರಗೆ ಬರ್ತದೆ. ಅದು ಮಾಡುವಂಗಿಲ್ಲ ಅಂತಾನೆ ನಾವು 2 ಟ್ರ್ಯಾಕ್ಟರ್ ಬಂದಿರೋದು. ಸೊ ಈಗ ಅದು ಮಾಡಿದ್ರೆ ಇನ್ನು 3ನೇ ಟ್ರ್ಯಾಕ್ಟರ್ ಯೂಸ್ ಮಾಡೋದು ನ್ಯಾಯವಾಗಿಯೇ ಇರ್ತದೆ. ಅದರಿಂದಾಗಿ ಅದರ ಬದಲು ಆ ವೀಲ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಕೆಳಗೆ ಸ್ವಲ್ಪ ಬೇಸಿಗೆ ಸಪೋರ್ಟ್ ಕೊಡುವಂಥದ್ದು ಅದು ಬೇಕದು. ಅದು ಇಲ್ಲದಿದ್ದರೆ ನಮ್ಮ ಫಿಗರ್ಗಳು ಸಹ ನಿಲ್ಲೋದಿಲ್ಲ. ಸೊ ಅದು ಕೊಡೋದು ತಪ್ಪೇನಲ್ಲ, ಆದರೆ ಬ್ಯಾಕ್ ಸೈಡ್ಗೆ ನಾವು ತುಂಬ ಎಳೆದು ಮಾಡುವಂಥ ಸೆಟ್ಟಿಂಗ್ಸ್ಗಳು ತಪ್ಪು ಅಂತಲೇ ಹೇಳ್ಬೋದು ನಾವು. ಬಟ್ ನಾವು 2 ಟ್ರ್ಯಾಕ್ಟರ್ ಒಳಗೇನೆ ಅಗಲಾಗಿ ತಗೊಂಡು ಮಾಡ್ತಿದ್ದೀವಿ. ಮತ್ತು ಕಂಚಿಕಾಮಿಷಿ ಆಲ್ರೆಡಿ ತುಂಬ ಪ್ರೈಸ್ಗಳನ್ನ ಬಹುಮಾನಗಳನ್ನ ಪಡೆದುಕೊಂಡು ಬಂದಿದ್ದೀವಿ. ಈ ವರ್ಷ ನಮಗೆ ಒಂದು ಅವಕಾಶ ಸಿಕ್ಕಿದೆ ಮಾಡೋಕ್ಕೆ. ಸೊ ನಂದು ಆದರ್ಶ್ ಮತ್ತು ಕಿರಣ್ ಅಂತಿದ್ದಾರೆ. ಇವ್ರದ್ದು ಒಂದು ಟೀಮ್ ಸೇರ್ಕೊಂಡು ನಾವೆಲ್ಲ ವರ್ಕ್ ಮಾಡ್ತೀವಿ. 3 ಜನ ಸೇರ್ಕೊಂಡು ಮಾಡ್ತೀವಿ. ಒಬ್ಬೊಬ್ಬರಿಗೆ ಒಂದೊಂದು ವಯಸ್ಸು ಕೊಟ್ಬಿಟ್ಟಿದ್ದೀವಿ. ಅವರು ಪ್ರಪ್ರಥಮವಾಗಿ ಮಾಡ್ತಿರೋದು ಅಥವಾ ಬೇರೆ ಮಂಟಪಗಳು ಮಾಡಿ ಅನುಭವ ಇದೆ? ಮಂಟಪಗಳು ಮಾಡಿದ ಅನುಭವ. ಆದರ್ಶ್ ಅಂತ ಹೇಳೋರು ಇಲ್ಲೇ ಕೆಲಸ ಮಾಡ್ತಿದ್ರು. ಮತ್ತೆ ಕಿರಣ್ ಅಂತ ಹೇಳೋರು ಆಲ್ರೆಡಿ ಇಲ್ಲಿ ಮೆಂಬರ್ಸ್, ಆದರೆ 3 ಕಡೆ ಅವರು ಸಹ ಮಾಡಿ ಬಂದಿದ್ದಾರೆ. ಸೊ ಅವರಿಗೆ ಒಂದೊಂದು ಸೆಟಪ್ನ ಅವ್ರವ್ರಿಗೆ ವಹಿಸ್ಕೊಟ್ಬಿಟ್ಟಿದ್ದೀವಿ. ಈಗ ಫ್ರಂಟ್ ಸೆಟ್ಟಿಂಗ್ ಅವ್ರು ಮಾಡ್ತಿದ್ದಾರೆ, ಒಂದು ಸೆಟ್ಟಿಂಗ್ ನಾನು ಮಾಡ್ತಾ ಇದ್ದೀನಿ. ಈ ಫಿಗರ್ಗಳು ನಾವು ಮಾಡ್ತಿದ್ವಿ. ಆದರ್ಶ್ ಅಂತ ಹೇಳೋನು ಸಹ ಈ ಫಿಗರ್ನ ಮಾಡ್ತಾ ಇದ್ದಾನೆ. ಅವರು ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಇದರಲ್ಲಿ ಅವನು ಇವನು ಅಂತ ಏನಿಲ್ಲ. ನಾನು ಸ್ವಲ್ಪ ಸೀನಿಯರಿಟಿಲಿ ನಾನು ಇದ್ದೀವಿ, ಆದರೆ ವರ್ಕ್ ಎಲ್ಲ ಸೇರ್ಕೊಂಡೇ ನಾವು ಮಾಡ್ತಿರೋದು. ಈಗ ಒಂದು ಫಿಗರಿಗೆ ಒಂದು ಕೈ ಮಾಡೋದಾದ್ರೂ ಸಹ ಒಬ್ಬರು ಹಸ್ತ ಇನ್ನೊಬ್ರು ಮಾಡ್ತಾರೆ. ಹಾಗೆ ನಾವೆಲ್ಲ ಸೇರಿಬಿಟ್ಟು ಒಂದು ಫಿಗರ್ನ ಮಾಡ್ತಾ ಇದ್ದೀವಿ. ಈಗ ಬಟ್ಟೆ ಅನ್ಸಕ್ಕಿರ್ತದೆ, ಇದು ಬರೀ ಫಿಗರ್ ಅಲ್ಲ, ಇದ್ರ ಮೇಲೆ ಎಲ್ಲ ನಾವು ಮಾಡ್ತೀವಿ. ಈ ಕಮಿಟಿಯವರು ಸೇರ್ಕೊಂಡು ಎಲ್ಲ ಮಾಡ್ತಾರೆ. ಮತ್ತೆ ಟ್ರ್ಯಾಕ್ಟರ್ ಸೆಟ್ಟಿಂಗ್ ನಮ್ಮ ರಾಗ ಅಂತ ಇದ್ದಾರೆ, ಅವರ ಇನ್ಚಾರ್ಜಲ್ಲಿ ಮಾಡ್ತಿರೋದು. ಅವ್ನು ತುಂಬ ಉತ್ಸಾಹಿ ಯುವಕದಲ್ಲಿ, ಅವ್ನು ತುಂಬ ಸೇರಿಸ್ಕೊಂಡು ಅವ್ರು ಮಾಡ್ತಾರೆ. ಅವನ ಇನ್ಚಾರ್ಜಲ್ಲೇ ತುಂಬ ನಡೀತಿರೋದು. ಬಾಕಿ ಎಲ್ಲ ಸಮಿತಿಯವರು ಸೇರಿ ಮ್ಯಾಂಗ್ಳೂರ್ ಅಲ್ಲಿಂದೆಲ್ಲ ಪ್ಲ್ಯಾನ್ಗಳು ಬರ್ತದೆ. ಸೊ ಅವ್ರದ್ದೆಲ್ಲರನ್ನು ಮಿಶ್ರಣ ಮಾಡಿ ಈ ವರ್ಷ ತುಂಬ ಚಂದದ ಮಂಟಪ ಈ ವರ್ಷ ನಾನು
ಕೊಡಕ್ಕೆ ಇಚ್ಛೆ ಪಡ್ತೀನಿ. ಅದು ಕೊಡ್ತೀವಿ. ಅದು ಪ್ರೈಸ್ ಅದು ಏನು ಅಂತ ಅದರ ಬಗ್ಗೆ ನಮಗೆ ಗೊತ್ತಾಗ ಜನರಿಗೆ ಖುಷಿ ಆಗಬೇಕು. ಹಿಂದಿನ ವರ್ಷಕ್ಕಿಂತ ಈ ಬಾರಿ ಒಂದು ವಿಭಿನ್ನ ಇದೆ, ತುಂಬಾ ಒಂದು ಹೊಸದ ತರದ ಒಂದು ಎಂಟ್ರಿ ಕೊಡ್ತಾ ಇದ್ದೀವಿ ನಾನು ಈ ವರ್ಷದ ಫಿಗರ್ ಎಂಟ್ರಿಯಲ್ಲಿ. ಸೊ ಅದನ್ನ ಜನರು ಆನಂದ ಪಡಲಿ, ಹಾಗೆ ಸಂತೋಷವಾಗಿ ಹೋಗ್ಲಿ. ಅದು ಬಹುಮಾನ ಅದು ಅವರಿಗೆ ಬಿಟ್ಟಿರೋದು, ಅವರ ದೃಷ್ಟಿಕೋನಕ್ಕೆ ಬಿಟ್ಟಿರೋದು. ಸೊ ಮತ್ತೆ ಜಡ್ಜ್ಗಳನ್ನ ಅವ್ರು ತಗೊಳ್ಳುವ ಟೈಮಲ್ಲಿ ಅವರು ಜಡ್ಜ್ಗಳು ಹಳೆಯ ದಸರಾ ಬೇಜಲ್ಲಿ ಅವ್ರನ್ನ ತಗೊಳ್ತಿಲ್ಲ. ಈಗ ಯಾರೋ ಒಬ್ರು ಲಾಯರ್ನ ತಗೊಳ್ತಾರೆ, ಯಾರೋ ಒಬ್ರು ಪೂಜಾರಿನ ತಗೊಳ್ತಾರೆ, ಯಾರೋ ಒಬ್ರು ಮೆಡಿಕಲ್ ಶಾಪ್. ಇದಕ್ಕೆ 4 ಜನ ಜಡ್ಜಸ್ ಇರ್ತಾರೆ. ಅವ್ರನ್ನ ಒಂದು ಕಲಾಕೃತಿ ಮತ್ತು ಟ್ರಾಕ್ಟರ್ ಸೆಟ್ಟಿಂಗು ಮತ್ತು ಹೊಂದಿರ್ತಾರ ಇಲ್ವಾ ಅಂತ ಎಂಬುದೇ ಹೊಂದಿರೋದಿಲ್ಲದವ್ರು ಬಂದ್ಬಿಡ್ತಾರೆ. ಅದರಿಂದಾಗಿ ಅವ್ರಿಗೆ ಅದು ಈಗ ಏನ್ ಗೊತ್ತಾ, ಕಣ್ಣಿಗೆ ಕಂಡ ಏನೋ ದೃಶ್ಯಾವಳಿ ನೋಡ್ದಂಗೆ ಅವ್ರ ಪ್ರೈಸ್ಗಳು ಕೊಟ್ಬಿಡ್ತಾರೆ. ಈಗ ಅವರ ಇಚ್ಛೆಗೆ ಒಂದು ದೇವ್ರನ್ನ ನಾವು ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಸೊ ಆ ಜಡ್ಜಿಗೆ ಅದು ಇಷ್ಟ ಆದಂಗೆ ಅವ್ನು ನೋಡ್ದಂಗೆ ಅವರು ಆ ದೇವ್ರ ಬೇಸಲ್ಲಿ ಕೊಟ್ಬಿಡುವ ಚಾನ್ಸಸ್ ತುಂಬಾ ಇದೆ. ಮತ್ತೆ ಕೆಲವು ಪಾಯಿಂಟ್ಸ್ ಎಲ್ಲ ಹಾಫ್ ಪಾಯಿಂಟ್ಸ್ 1 ಪಾಯಿಂಟ್ಸ್ ಎಲ್ಲ ಹೋಗ್ಬಿಟ್ಟು ತುಂಬಾ ಒಂದು ನಿರಾಶೆ ಆಗ್ತದೆ ಜನರಿಗೆ. ತುಂಬ ಡಿಸ್ಟೆನ್ಸಲ್ಲಿ ನಾವು ಸೋತಾಗ ನಮಗೆ ಬೇಜಾರಾಗೋದಿಲ್ಲ. ಕೆಲವು ಪಾಯಿಂಟ್ಸಲ್ಲಿ ಸೋತಾಗ ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ನಾವು ಚೆಕ್ ಮಾಡುವಾಗ ಈ ಕೆಲವು ಜಡ್ಜಸ್ಗಳು ಕೊಟ್ಟ ಒಂದು ರಾಂಗ್ ಡಿಸಿಷನ್ನು ನಮ್ಮ ಈ ಬಹುಮಾನಕ್ಕೆ ತುಂಬ ಅಡಚಣೆ ಮಾಡಿಕೊಡ್ತದೆ. ಸೊ ಅವರು ಅದನ್ನು ಜಡ್ಜ್ಗಳ ಸೆಲೆಕ್ಟ್ ಮಾಡುವಾಗ ಅಂಥ ಅನುಭವ ಇರೋರನ್ನೇ ತಗೊಳ್ಳಿ ಅಂತ ನಾನು ದಶಮಂಟಪ ಎಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ. ಅದು ಪ್ರೈಸ್ ನಮಗೆ ಬರಬೇಕು ಅಂತಲ್ಲ, ಯಾರಿಗೆ ಬಂದು ನ್ಯಾಯವಾಗಿ ಬರಲಿ, ಅದೊಂದು ಅವ್ರ ಗಮನ ಇಟ್ಕೊಳ್ಬೇಕು. ಯಾಕಂದರೆ ಅದರಲ್ಲಿ ಪರಿಶ್ರಮದ ಹಿಂದೆನೂ ಒಂದು ಒಳ್ಳೆತನನೂ ಇರ್ತದೆ ಮತ್ತು ಶ್ರಮನೂ ತುಂಬ ಇರ್ತದಲ್ಲ. ಸೊ ಯಾರು ಮಾಡಿದ್ರು ಸಹ ಅವರಿಗೆ ಒಂದು ಬಹುಮಾನ ಕೊಡುವಾಗ ನ್ಯಾಯವಾಗಿ ಕೊಡಬೇಕು ಅಂತ ನಂದೊಂದು ಇಚ್ಛೆ. ಇನ್ನು ಸರ್ಕಾರದಿಂದ ಅನುದಾನ ಎಲ್ಲ ಬರುತ್ತೆ, ಅದೆಲ್ಲ ನಿಮಗೆ ಸಾಕಾಗುತ್ತಾ ಅಥವಾ ಏನು ಬೇಡಿಕೆ ಇದೆ ಅಂತ ಹೇಳಿ? ಇಲ್ಲ, ಸರ್ಕಾರದ ಅನುದಾನ ನಮಗೆ ಬರೋದು ಒಂದು 5% ಇರ್ಬೋದೇನೋ, ಅವ್ರು 10% ಇರ್ಬೋದೇನೋ, ಅದು ಸಾಲೋದೇ ಇಲ್ಲ. ಇಲ್ಲಿ ಮಂಟಪ ಹೊರಡಕ್ಕೆ ಸಾಲೋದಿಲ್ಲ, ಟ್ಯಾಕ್ಟ್ರಿಗೆ ಸಾಲೋದಿಲ್ಲ. ಬಟ್ ಕಲೆಕ್ಷನ್ ಮಾಡಲೇಬೇಕು. ಕಲೆಕ್ಷನ್ ಮಾಡಿಯೇ ನಾವು ದಸರಾವನ್ನು ಮುಂದೆ ತರಬೇಕು. ಯಾಕೆಂದರೆ ಕಲೆಕ್ಷನ್ ಮಾಡಿ ಮನೆಗೆ ಹೋಗಿ ಕಷ್ಟಪಟ್ಟು ಅವರು ಅದನ್ನು ಕೇಳಿ ನಾವು ದುಡ್ಡು ತಂದು ಅದರಲ್ಲಿ ಮಾಡುವಂಥದ್ದು. ಯಾಕಂದರೆ 25 ಲಕ್ಷನ ಜೋಡಿಸೋದು ಅಷ್ಟು ಸುಲಭ ಅಲ್ಲ. ಒಂದು ಮನೆ ಕಟ್ಟುವಷ್ಟು ಅಮೌಂಟ್ ಬಂದ್ಬಿಡ್ತದೆ ಅಲ್ಲಿ ಒಂದು ತೇರಲ್ಲಿ. ಸೊ ಅಷ್ಟು ಯಾಕೆ ಮಾಡ್ತಾರೆ ಅಂತಲೂ ಜನರ ಒಂದು ಅಭಿಪ್ರಾಯ ಇದೆ. ಬಟ್ ಅದು ಯಾಕೆ ಮಾಡಬಾರ್ದು ಅಂತಲೂ ಒಂದು ಅಭಿಪ್ರಾಯ ಇದೆ. ಯಾಕೆಂತಂದರೆ ಗೋವಾ, ಬ್ರೆಜಿಲ್ ಅಂಥದಲ್ಲಿರುವ ಒಂದು ಕಾರ್ನಿವಲ್ ವರ್ಕ್ಗಳು ನೋಡುವಾಗ ಅವರ ಮುಂದೆ ನಾವು ಎಷ್ಟೋ ಚೀಪ್ ಆಗಿಬಿಡ್ತೀವಿ. ಏನು ಮಾಡಿಲ್ಲದಿದ್ರೆ ಇಷ್ಟು ವರ್ಷ ನಾವು ಮಾಡಿಕೊಂಡು ಒಂದು ಸಂಸ್ಕೃತಿನ ಇಷ್ಟು ಬೆಳೆಸ್ಕೊಂಡು ಬಂದಿದ್ದೀವಿ. ಇದನ್ನ ಯಾವುದೇ ರೀತಿ ಕೆಳಗೆ ತಂದುಬಿಟ್ರೆ ಮಡಿಕೇರಿಗೆ ಒಂದು ಜನರು ಬರದಂಗೆ ಆಗ್ಬಿಡ್ತದೆ. ದಸರಾ ಎಂಬುದು ನೀವು ಯೋಚನೆ ಮಾಡಿ, ಈಗ ನಡೆಯೋಕ್ಕೂ ಜಾಗ ಇಲ್ಲದಷ್ಟು ಜನ ಬರ್ತಾ ಇದ್ದಾರೆ. ಆಲ್ರೆಡಿ ಸಂಖ್ಯೆ ತುಂಬ ಇದೆ, ಬರ್ತಿದ್ದಾರೆ. ಮಡಿಕೇರಿ ಎಂಬುದು ಈಗ ಅಷ್ಟು ಫಿಲಿಂ ಇಂಡಸ್ಟ್ರಿಲೂ ಮಡಿಕೇರಿ ಎಂಬುದು, ಕೊಡಗು ಎಂಬುದು ಒಂದು ಫೇಮಸ್ ಆಗಿದೆ. ಸೊ ಅದರಲ್ಲಿ ನಾವು ದಸರಾ ಒಂದು ಕೊಡ್ತಿರೋದು ಸಹ ಒಂದು ಫೇಮಸ್ ಆಗಿದೆ. ಸೊ ಇದನ್ನ ನೋಡಿ ನಮ್ಮಿಂದ ಮಂಗಳೂರಿಗೆ ಸಹ ಫಿಗರ್ ಹೋಗ್ತದೆ. ಇಲ್ಲಿಂದ ಈ ಮಂಟಪ ಆದ ಮೇಲೆ, ಇಲ್ಲಿಂದ ಮಂಟಪ ಆದ ಮೇಲೆ ಇದೇ ಫಿಗರ್ಗಳು, ಇದೇ ಕಾನ್ಸೆಪ್ಟ್ ಕುಶಲನಗರ ಹೋಗ್ತದೆ, ಇಲ್ಲಿಂದ ಮಂಗಳೂರಿಗೆ ಹೋಗ್ತದೆ, ಇಲ್ಲಿಂದ ಮೈಸೂರುಗಳಿಗೆ ಇದೇ ಕಲಾಕೃತಿನ ಬಳಸ್ಕೊಂಡು, ಇದೇ ಟೆಕ್ನಿಕ್ನ ಬಳಸ್ಕೊಂಡು ಇಲ್ಲಿಂದ ಅಷ್ಟು ಫೇಮಸ್ ಇದೆ. ಇಲ್ಲಿಂದ ಫಿಗರ್ಗಳನ್ನ ಅವ್ರು ತಗೊಳ್ತಾರೆ, ಪರ್ಚೇಸ್ ಮಾಡ್ತಾರೆ. ಸೊ ಅದರಿಂದ ಈ ಮಡಿಕೇರಿ ಒಂದು ಅಷ್ಟು ಸಣ್ಣ ಒಂದು ವಿಭಾಗದ ದಸರಾದ ಮಂಟಪಗಳಲ್ಲ ಇದು. ಯಾಕಂದರೆ ಆಲ್ರೆಡಿ ಕರ್ನಾಟಕದಲ್ಲೇ ಒಂದು ಫೇಮಸ್ ಅಂತ ನನ್ನ ಪ್ರಕಾರ ಹೇಳ್ಬೋದು. ಇನ್ನು ಅದು ಬಿಟ್ಟರೆ ಬಾಂಬೆ ಸೈಡ್ಲಿ ಇರ್ಬೋದೇನೋ, ಬಟ್ ಕರ್ನಾಟಕದಲ್ಲಿ ಮೈಸೂರು ದಸರಾಕ್ಕಿಂತನೂ ಮೋಸ್ಟ್ಲಿ ಇದು ತುಂಬ ಫೇಮಸ್ಸೇ ಇರೋದ್ರಿಂದ ಇಲ್ಲಿ ಕಲಾಕೃತಿಗಳು ಮಾಡುವವರಿಗೆ ಒಂದು ಗೌರವನೂ ಕೊಡಬೇಕು ಮತ್ತು ಅದಕ್ಕೆ ಇದು ಹೇಳ್ತಾರೆ ಸಹಾಯವನ್ನು ಮಾಡಬೇಕಾಗ್ತದೆ. ಹೌದು, ಇದರಿಂದ ಬಹಳ ಜನರಿಗೆ ಉದ್ಯೋಗ ಕೂಡ ಆಗಿದೆ ದಸರಾ ಬರೋದ್ರಿಂದ. ಸೊ ಎಲ್ಲ ಕಲಾ ವಿಧರನ್ನ ನಾವು ಗೌರವಿಸಲೇಬೇಕು, ಅದೊಂದು ನಿಜವಾದ ಮಾತು. ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತಾ ಇದ್ದೆ. ಹಾಗೆ ಈ ಬಾರಿಯ ನಿಮ್ಮ ಪ್ರದರ್ಶನಕ್ಕೆ ನಾನು ಶುಭ ಕೂಡ ಹಾರೈಸ್ತಾ ಇದ್ದೇನೆ ಸರ್. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ನಮ್ಮ ಜೊತೆಗೆ ಕಾರ್ಯಾಧ್ಯಕ್ಷರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಿಮ್ಮ ಹೆಸರು? ನನ್ನ ಹೆಸರು ಶರತ್ ಅಂತ. ನಾನು ಇಲ್ಲಿ ಕಂಚಿಕಾಮಾಕ್ಷಿ ಟೆಂಪಲ್ ಅಲ್ಲಿ ಈ ವರ್ಷ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬೇಸಿಕಲಿ ಇಲ್ಲೇ ಗೌಳಿಬಿದ್ದಿಯವನೇ. ನಾವು ಇಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಕಳೆದ 30-32 ವರ್ಷದಿಂದ ನಾನು ಇದೇ ಕಮಿಟಿ ಮೆಂಬರ್ ಆಗಿದ್ದೀನಿ. ಓಕೆ, ಲಾಂಗ್ ನಿಮ್ದು ಟೈಮ್ ಅಂತ ಹೇಳ್ಬೋದು. ಚಿಕ್ಕದಿಂದಲೇ ನಾವು ಇಲ್ಲೇ ಇದ್ದೀರಾ. ಸೊ ಆಗಕ್ಕೂ ಈಗಕ್ಕೂ ಏನಾದರೂ ಬದಲಾವಣೆಗಳಿದೆ? ಖಂಡಿತವಾಗ್ಲೂ ಇದೆ. ಏನೆಲ್ಲ ಇದೆ ಅನ್ನೋದನ್ನ ಸ್ವಲ್ಪ ವೀಕ್ಷಕರಿಗೆ. ತುಂಬ ಬದಲಾವಣೆ ಇದೆ. ನಮ್ಮ ಆರ್ಟಿಸ್ಟ್ ಸುನೀಲ್ ಹೇಳಿದಂಗೆ ಮೇನ್ ಟೆಕ್ನಾಲಜಿಲಿ ತುಂಬ ಬದಲಾವಣೆ ಆಗಿದೆ. ಮೇನ್
ಫಿಗರ್ಸ್ ಮಾಡೋದಾಗಲಿ, ನಾವು ಮುಂಚೆ ಯೂಸ್ ಮಾಡ್ತಿದ್ವಿ ರೆಗ್ಯುಲರ್ ಟ್ರಾಲಿ ಇದರಲ್ಲಿ ಯೂಸ್ ಮಾಡ್ತಿದ್ವಿ. ಇವಾಗ ಕ್ರೇನ್ ಸಿಸ್ಟಮ್ ಆಗಲಿ ಮತ್ತು ಕಲಾಕೃತಿಗಳದ್ದು ಟೆಕ್ನಾಲಜಿ ಇಂಪ್ರೂವ್ ಆಗೋದಾಗಲಿ ಅದೆಲ್ಲ ತುಂಬ ಇದೆ. ಮತ್ತು ಪೇಂಟಿಂಗ್ ಇದರಲ್ಲಿ ಆಗಲಿ, ಪೇಂಟ್ ಬಳಕೆಗಳಾಗಲಿ ಅದು ತುಂಬ ಇಂಪ್ರೂವ್ ಆಗಿದೆ. ದಸರಾ ಅಂತ ಹೇಳೋದು ಹಳೆ ಕಾಲದಿಂದ ಹೇಗಿತ್ತು, ಬರೀ ಸ್ಟಿಲ್ ಫಿಗರ್ಸಲ್ಲಿ ಹೋಗ್ತಾ ಇದ್ದು, ಆ ಟೈಮಲ್ಲಿ ಹೇಗಿತ್ತು, ಈಗದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಅಂಡ್ ನೀವು ಇಷ್ಟು ವರ್ಷ ನೋಡಿರೋದ್ರಿಂದ ನಿಮಗೆ ಯಾವುದು ಬೆಸ್ಟ್ ಅಂತ ಅನ್ಸುತ್ತೆ? ನಿಮ್ಮ ಸಮಿತಿಯಿಂದ ನಿಮ್ಮ ಮಂಟಪ ಹೊರಡಿಸಿರೋದ್ರಲ್ಲಿ ಬೆಸ್ಟ್ ಕತೆ ಅಂತ ಅನ್ಸಿರೋದು, ತುಂಬ ಜನರಿಗೆ ಖುಷಿ ಆಗಿರುವಂಥದ್ದು ಅಂತ? ತುಂಬ ಜನರಿಗೆ ಖುಷಿಯಾಗಿದ್ದು, ಜನ ಮೆಚ್ಚುಗೆ ಪಡೆದಿರೋದು ನಮಗೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ದು ಅದೇ ಒಂದು ಕಥಾ ಸಾರಾಂಶ. ಯಾಕೆಂತ ಹೇಳಿದ್ರೆ ಆ ವರ್ಷದಲ್ಲಿ ಆಲ್ಮೋಸ್ಟ್ ಹೈಯೆಸ್ಟ್ ಪಾಯಿಂಟ್ ನಾವು ಪಡ್ಕೊಂಡಿದ್ದೀವಿ. ಸ್ಥಳೀಯ ಕಲಾವಿದರಿಂದನೇ ಎಲ್ಲ ಮಾಡಿದ್ದು. ಮತ್ತೆ ನಮ್ಮ ಸ್ಥಳೀಯ ಕಲಾವಿದರು ಒಬ್ರು ಹಿರಿಯರು ಮಣಿಯಣ್ಣ ಅಂತ ಒಬ್ರು ಇದ್ದಾರೆ, ಅವರೇ ಅಯ್ಯಪ್ಪ ಸ್ವಾಮಿ ಫಿಗರ್ನ ಮಾಡಿರೋದು. ಅದು ತುಂಬ ಜನರು ನೋಡ್ಬಿಟ್ಟು ತುಂಬ ಮೆಚ್ಕೊಂಡಿದ್ರು. ಅಲ್ಲಿ ಶಬರಿಮಲೆಗೆ ಹೋಗಿರೋ ಫಿಗರ್ನೇ ಹೋಲ್ತಾ ಇತ್ತು ಅಂತ ಹೇಳಿ ಸುಮಾರು ಜನರು ಕಾಂಪ್ಲಿಮೆಂಟ್ ಆ ವರ್ಷ ಫಸ್ಟ್ ಪ್ರೈಸ್ ಬಂದಿತ್ತು. ಅದು ತುಂಬ ವರ್ಷಗಳ ನಂತರ ನಮಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಸೊ ಅದು ನಮಗೆ ಯಾವತ್ತಿದ್ರು ಮರೆಯಲಾಗೋದು ಅಂತ. ಅದಕ್ಕಿಂತ ಮುಂಚೆನೂ ಸುಮಾರು ಬಂದಿದೆ. ನಮ್ಮದು ಮುಂಚೆ ಒಂದ್ಸಲಿ ಶಿವನ ಮಾಡಿದ್ವಿ, ಆ ಟೈಮಲ್ಲಿ ನಿಯಾನ್ ಲೈಟ್ನೆಲ್ಲ ಬಿಟ್ಟು ಅದಕ್ಕಿಂತ ಸುಮಾರು ಹಳೆಯ ವರ್ಷ ಅದು. ಆ ಟೈಮಲ್ಲಿ ನಮಗೆ ಒಂದು ಫಸ್ಟ್ ಪ್ರೈಸ್ ಬಂದಿತ್ತು. ಹೊಸತನ ತರ್ತಾ ಇದ್ವಿ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅಯ್ಯಪ್ಪ ಸ್ವಾಮಿ ನಮಗೆ ಒಂದು ಈ ವರ್ಷ ಒಂದು ವಿಭಿನ್ನವಾಗಿ ಮಾಡ್ತಾ ಇದ್ವಿ. ಈ ವರ್ಷ ಸಹ ಒಂದು ವಿಭಿನ್ನವಾದ ಹೊಸ ಕಾನ್ಸೆಪ್ಟ್ ಇರುತ್ತೆ, ಹೊಸ ಟೈಪ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಹೊಸ ಇದನ್ನು ಮಾಡ್ತಾ ಇದ್ವಿ. ಸೊ ಅದು ಸೌಂಡ್ ಮಿಕ್ಸಿಂಗ್ ಅಲ್ಲಿ ಆಗಿರ್ಬೋದು, ಕಲಾಕೃತಿಗಳನ್ನ ಮಾಡೋದಾಗಿರ್ಬೋದು, DJ ಕಾನೂನು ರೀತಿಯಾಗಿ ಯಾವ ಕಾನೂನಿನ ಚೌಕಟ್ಟಿನಲ್ಲಿ ಇದ್ದುಕೊಂಡು ಯಾವ ತರ ಮಾಡಬೇಕಾಗಿದೆ ಅದನ್ನು ಸಹ ಮಾಡ್ತಾ ಇದ್ದೀವಿ ಈ ವರ್ಷ. ಇನ್ನು ಅದೇ ಡಿಸಪಾಯಿಂಟ್ ಆದಂತ ವರ್ಷ ಯಾವುದು? ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಿ ಆದ್ರೆ ಸಿಕ್ಲಿಲ್ಲ, ಅದಕ್ಕೆ ಕಾರಣ ತುಂಬಾ ಇರುತ್ತೆ. ಕಾರಣ ಡಿಸಪಾಯಿಂಟ್ ಆಲ್ಮೋಸ್ಟ್ ಬರ್ತಾ ಇದೆ, ಬಟ್ ಏನ್ ಮಾಡಕ್ಕಾಗಲ್ಲ. ಅದು ಇನ್ನು ಬರೋ ವರ್ಷದಲ್ಲಿ ಅದು ಚೇಂಜ್ ಆಗುತ್ತೆ ಅಂತ ಅನ್ಕೊಳ್ತೀವಿ. ಈಗ ಅದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡೋದು ಸುಮಾರು ಇದಾಗುತ್ತೆ. ಬಟ್ ಡಿಸಪಾಯಿಂಟೆಡ್ ಇದೆ. ನಮಗೆ ಪ್ರೈಸ್ ಬರೋದು ವರ್ಷ ಸಹ ಡಿಸಪಾಯಿಂಟ್, ತುಂಬಾ ಚೆನ್ನಾಗಿತ್ತು ಅಂತ ಜನರ ಅಭಿಪ್ರಾಯ ಇತ್ತು. ಬಟ್ ನಮಗೆ ಏರುಪೇರುಗಳಾಗಿದ್ದು ಅದು ಸಹ ಏನು ತೊಂದರೆ ಇಲ್ಲ, ಅದು ಪಾರ್ಟ್ ಆಫ್ ಇದು. ಬಟ್ ಏನು ತೊಂದರೆ ಇಲ್ಲ. ಇನ್ನು ನಾವು ನಮ್ಮ ಕಡೆಯಿಂದ ಪರಿಶ್ರಮ ಇನ್ನೂ ಜಾಸ್ತಿ ಪಡ್ತಾ ಇದೀವಿ. ಯಾವ್ದ್ರಲ್ಲಿ ನಮ್ಮ ಕಡೆ ತಪ್ಪಾಯ್ತು ಅದನ್ನು ತಿಳ್ಕೊಂಡು ಇನ್ನೂ ಜಾಸ್ತಿ ನೆಕ್ಸ್ಟ್ ವರ್ಷಕ್ಕೆ ಇನ್ನೂ ಜಾಸ್ತಿ ಇದು ಮಾಡ್ತಾ ಇದೀವಿ. ಇನ್ನು ಬಹುಮಾನ ಗೆಲ್ಲಕ್ಕೆ ನಾವು ಪೈಪೋಟಿದ್ದೀವಿ ಅಷ್ಟೇ. ಇನ್ನು ಅಧ್ಯಕ್ಷರ ಬಗ್ಗೆ ಹೇಳೋದಾದ್ರೆ ಯಾವ ಅಧ್ಯಕ್ಷ ನೀವು ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀರಾ? ಆ ವರ್ಷ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು, ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಯಾಕಂದ್ರೆ ಒಂದು ಟೀಮ್ ವರ್ಕ್ ಆಗಿರೋದ್ರಿಂದ ಸೊ ಅವರು ಎಲ್ಲರಿಗೂ ಸಹಕಾರವನ್ನು ಕೊಡಬೇಕಾಗುತ್ತೆ, ಎಲ್ಲರ ಮಾತನ್ನು ಕೇಳಬೇಕಾಗುತ್ತೆ. ಸೊ ಹಾಗೆ ನೀವು ಯಾರನ್ನ ನೆನ್ಸ್ಕೊಳ್ಳೋದಾದ್ರೆ ಇಲ್ಲಿವರೆಗೆ? ಹಾಗೆ ಅಂತ ನೆನ್ಸ್ಕೊಳ್ಳೋದು ಯಾರಿಲ್ಲ ಮೇಡಮ್. ಎಲ್ಲ ಒಂದು ಕಮಿಟಿ ಅಂತ ಹೇಳಿದ್ಮೇಲೆ ಎಲ್ಲರದ್ದು ಒಂದು ಟೀಮ್ ವರ್ಕ್ ಇದು. ಅಧ್ಯಕ್ಷರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಮ್ಗೆ. ಇದುವರೆಗೂ ಬಂದಿದೆ ಎಲ್ಲ ಅಧ್ಯಕ್ಷರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅಧ್ಯಕ್ಷರಾಗ್ಲಿ, ಕಮಿಟಿ ಮೆಂಬರ್ಸ್ ಆಗಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆಗ ಒಂದು ಪರ್ಸನ್ ಅಂತೇನಿಲ್ಲ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಒಂದು ಟೀಮ್ ವರ್ಕ್ ಇದು. ಸೊ ಒನ್ ಮ್ಯಾನ್ ಗೇಮ್ ಅಲ್ಲ, ಟೀಮ್ ವರ್ಕ್ ಇದು. ಅದಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸಿದ್ರಿಂದ ನಾವು ಎಲ್ಲರ ಪರಿಶ್ರಮದಿಂದ ಈ ಬಾರಿನೂ ಒಳ್ಳೆ ಮಂಟಪವನ್ನು ತರ್ತಾ ಇದ್ದೀವಿ. ಇನ್ನು ಆರ್ಟಿಸ್ಟ್ಗಳ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಕೆಲಸ ಮಾಡೋದು ಆರ್ಟಿಸ್ಟ್ಗಳು ಈ ವರ್ಷ ಸುನಿಯನ್ ಇದ್ದಾರೆ. ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ. ಆಲ್ಮೋಸ್ಟ್ 18 to 20 years ಅಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಇದ್ದಾರೆ. ಸೊ ಅವರು ನೀವು ಅವ್ರದ್ದು ನೋಡಿರ್ಬೋದು. ಇದೆ ಈ ಮಡಿಕೇರಿ ದಸರಾದಲ್ಲಿ ಐತಿಹಾಸಿಕವಾದ ಇದೆಲ್ಲ ಕೊಟ್ಟಿದ್ದಾರೆ, ಮೂಮೆಂಟ್ಸ್ ಕೊಟ್ಟಿದ್ದಾರೆ, ಐತಿಹಾಸಿಕವಾದ ಫಿಗರ್ಸ್ನ ಕೊಟ್ಟಿದ್ದಾರೆ. ಈ ವರ್ಷ ನಮಗೆ ನಮ್ಮ ದೇವಸ್ಥಾನದಲ್ಲಿ ಒಂದು ಒಳ್ಳೆ ಕಲಾಕೃತಿಗಳು ಮೂಡಿ ಬರ್ತದೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ಇದಿದೆ. ಇನ್ನು ಪ್ರದರ್ಶನ ಬಗ್ಗೆ ಮಾತಾಡೋದ್ರೆ ಜನರು ಅಸಮಾಧಾನ ಇದ್ದೇ ಇದೆ. ಪ್ರದರ್ಶನ ಕೇವಲ ಒಂದೆರಡು ಸತಿ ಮಾಡ್ತಾರೆ, ಎಲ್ರಿಗೂ ನೋಡ್ಲಿಕ್ಕೆ ಕೂಡ ಸಿಗೋದಿಲ್ಲ ಅಂತ ಹೇಳಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ನಿಮ್ಮ ಮಂಟಪದಿಂದ ಎಷ್ಟು ಬಾರಿ ಪ್ರದರ್ಶನ ಕೊಡ್ತೀರಾ? ಹಾಗೆ ಜನರು ಹೇಗೆ ರೆಸ್ಪಾಂಡ್ ಮಾಡಿದ್ದಾರೆ? ಅದಕ್ಕೆ ಜನರು ನಮ್ಮ ಪ್ರದರ್ಶನಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮೇಡಮ್. ಮತ್ತೆ ಪ್ರದರ್ಶನ ಏನು ಅಂತ ಹೇಳಿದ್ರೆ ನಾವೊಂದು ಟ್ರಯಲ್ ಶೋ 2-3 ಸುಮಾರು ಟ್ರಯಲ್ ಶೋ ಕೊಡ್ತಾ ಇದ್ದೀವಿ. ಮತ್ತೆ ಮೇನ್ ಶೋಗೆ ಬರುವಾಗ ನಾವೆಲ್ಲ ಫುಲ್ ಕಂಪ್ಲೀಟ್ ಇಂದ ಕೊಡ್ತೀವಿ. ಮತ್ತೆ ಮೇನ್ ಶೋ ಆದ್ಮೇಲೆ ನಮಗೆ ಅದರಷ್ಟು ಎಫೆಕ್ಟ್ ಕೊಡಕ್ ಆಗೋದಿಲ್ಲ. ಆಗ್ಲೇ ನಮ್ಮ ಆರ್ಟಿಸ್ಟ್ ಸುನಿಲ್ ಹೇಳಿದಂಗೆ. ಮತ್ತೆ ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಮೇಡಮ್. ಇಲ್ಲಿ ನಮ್ಮ ಜಾಗದಲ್ಲಿ, ನಮಗೆ ಕೊಟ್ಟಿರೋ ಜಾಗದಲ್ಲಿ ಜನರಲ್ ತಿಮ್ಮಯ್ಯ ಸರ್ಕಲ್, DCC ಬ್ಯಾಂಕ್ ಮುಂದೆ ಜನರಲ್ ತಿಮ್ಮಯ್ಯ ಬ್ಯಾಂಕ್, ಇದು ನಮ್ಮ ಡಾಮಿನೋಸ್ ಮುಂದೆ ಎದುರುವಾಗ ಅಲ್ಲೇ ನಮಗೆ ಕೊಟ್ಟಿರೋದು. ನಮಗೆ ಅಲ್ಲಿ ಅಂತ ಹೇಳಿದ್ರೆ ಮೇಯ್ನ್ ಈಗ ಆಲ್ಮೋಸ್ಟ್ ಎಲ್ಲರೂ ಎಲ್ಲ ಫಿಗರ್ಸ್ನ ನೋಡಿ, ಎಲ್ಲ ತೇರುಗಳನ್ನ ನೋಡ್ಬಿಟ್ಟು ಅವರು ಸ್ವಂತ ಊರಿಗೆ ಹೋಗೋಕ್ಕೆ ಇರೋ ಜಾಗ ಅಲ್ಲೇ ಬರ್ಬೇಕು. ಅದು ನಮ್ಮದನ್ನ ಪಾಸ್ ಮಾಡ್ಕೊಂಡೇ ಹೋಗ್ಬೇಕು. ಆಗ ನಮ್ಮನ್ನ ಪಾಸ್ ಮಾಡ್ಕೊಂಡು ಹೋಗೋ ತುಂಬಾ ನೂಕುನುಗ್ಗಲಾಗುತ್ತೆ. ಅದು ಈ ವರ್ಷ ನಾನು ಪೊಲೀಸ್ ಇಲಾಖೆಗೆ ಮನವಿ ಮಾಡೋದೇನು ಅಂತ ಹೇಳಿದ್ರೆ ಸ್ವಲ್ಪ ಕ್ರೌಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ವಲ್ಪ ಒಂದು ಇದು ಮಾಡಿಕೊಡಿ, ಒಂದು ಸ್ವಲ್ಪ ಬ್ಯಾರಿಕೇಡ್ ಹಾಕೋದಾಗಿ. ಅದು ನಮ್ಮ ಕಮಿಟಿಯಲ್ಲಿ ಇರೋ ಮೆಂಬರ್ಸ್ಗಳನ್ನ ಅದೊಂದು ಲಿಮಿಟ್ ಇದೆ, ಅದನ್ನ ಕಂಟ್ರೋಲ್ ಮಾಡೋದು. ಅವರು ಪಾಪ ಚೈನ್ ಇದೆಲ್ಲ ಹಾಕೊಂಡು ತುಂಬಾ ಇದು ಮಾಡ್ತಾರೆ. ಬಟ್ ಆದ್ರೂ ಅಲ್ಲಿ ಇದಾಗೋದು, ಅದು ತುಂಬಾ ಅಹಿತಕರ ಘಟನೆ ಆಗೋದು, ಅದೆಲ್ಲ ತುಂಬಾ ಇದಾಗ್ತಾ ಇದೆ.
ಅದಕ್ಕೋಸ್ಕರ ನಾವು ಪೊಲೀಸ್ ಇಲಾಖೆಯಲ್ಲಿ ಒಂದು ಮನವಿ ನಿಂತಿದ್ರೆ ಒಂದು ಸ್ವಲ್ಪ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಿಕೊಡಿ ನಮಗೆ. ಒಂದು ಸ್ವಲ್ಪ ಸ್ಪೇಸ್ ಕ್ರೌಡ್ನ ಬೇರೆ ಕಡೆ ಡೈವರ್ಟ್ ಮಾಡಿಬಿಟ್ಟು ಆ ರೋಡಿಗೆ ತಲುಪಿಸೋ ಥರ ಮಾಡ್ಬೋದು. ಅಲ್ಲಿ ಕೆಳಗಡೆ ಅದ್ರದ್ದು ಬೇರೆ ಬದಲು ವ್ಯವಸ್ಥೆ ಇದೆ, ಆ ಕಡೆಯಿಂದ ಸ್ವಲ್ಪ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಿ ಸ್ವಲ್ಪ ಇದು ಮಾಡಿಕೊಟ್ರೆ ನಮಗೆ ನಮ್ಮ ಜನರಿಗೂ ನೋಡಿದಂಗೆ ಆಗುತ್ತೆ, ಎಲ್ಲರಿಗೂ ನೋಡಿದಂಗೆ ಆಗುತ್ತೆ, ಮತ್ತು ಕ್ರೌಡ್ ಈಸಿಯಾಗಿ ಪಾಸ್ ಆಗೋಕ್ಕೂ ಆಗುತ್ತೆ. ಅದೊಂದು ನಾನು ಇಲಾಖೆಗೆ ಒಂದು ಮನವಿ ಮಾಡಿ. ಮಡಿಕೇರಿ ದಸರಾ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಮನೆ ಮಾತಾಗಿದೆ. ಈಗ ಬ್ಯಾಂಗ್ಳೂರಾಗಲಿ ಮಂಗಳೂರಾಗಲಿ ಈಗ ಯೂಟ್ಯೂಬಲ್ಲೆಲ್ಲ ಬರೋದ್ರಿಂದ ಎಲ್ಲ ಸುಮಾರು ಎಲ್ಲ ಆಲ್ಮೋಸ್ಟ್ ಕಮೆಂಟ್ಸ್ಗಳೆಲ್ಲ ಬರ್ತಿರೋದು ಪ್ರವಾಸಿಗರಿಂದ ತುಂಬ ಒಳ್ಳೆ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ. ಈಗ ನಾವು ಸುಮಾರು ಕಡೆ ಕಲೆಕ್ಷನ್ಗೆ ಹೋದಾಗ ಹೊರಗಿಂದ ಬಂದ ಪ್ರವಾಸಿಗರೇ ಬಂದುಬಿಟ್ಟು ನಮಗೆ ಡೊನೇಷನ್ ಕೊಡ್ತಾ ಇದ್ದಾರೆ. ಮಡಿಕೇರಿ ದಸರಾ ತುಂಬ ಚೆನ್ನಾಗಿದೆ, ಮೈಸೂರು ದಸರಾದು ಆಲ್ಮೋಸ್ಟ್ ನಾವು ಅಲ್ಲಿ ಅದಕ್ಕಿಂತನೇ ಜಾಸ್ತಿ ಅಂತ ಹೇಳ್ಬೋದು ಅಂತ ಸುಮಾರು ಜನ ಇದು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಪ್ರವಾಸಿಗರಿಗೆ ಮತ್ತೆ ಅವರಿಗೆ ಸಹ ಒಂದು ಮನವಿ ಮಾಡೋದು ಅಂತ ಹೇಳಿದ್ರೆ, ಒಂದು ಸಭ್ಯತೆಯಿಂದ ಒಂದು ಕ್ರೌಡ್ ಡೀಸೆಂಟಾಗಿ ಇಲ್ಲಿದು ಲೋಕಲ್ ಅಥಾರಿಟಿದು ಲೋಕಲ್ ಗೈಡ್ಲೈನ್ಸ್ ಇಂದ ರೂಲ್ಸ್ ಇಂದ ಫಾಲೋ ಮಾಡಿಕೊಂಡು ಕರೆಕ್ಟಾಗಿ ಹೋದ್ರೆ ಎಲ್ಲರಿಗೂ ಇದಾಗುತ್ತೆ. ಇನ್ನು ಮುಂದಿನ ಇದರಲ್ಲಿ ತುಂಬಾ ಇನ್ನೂ ಒಳ್ಳೆ ಚೆನ್ನಾಗಿ ನಮಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾನು ಒಂದು ಮನವಿ ಮಾಡ್ಕೊಳ್ತೀನಿ. ಇನ್ನು ಡಿಜೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಬೇಕಾ ಬೇಡವಾ? ಡಿಜೆ ಬೇಕೇ ಬೇಕು ಮೇಡಮ್. ಯಾಕೆಂತಂದ್ರೆ ಅಲ್ಲ, ಅವರು ಹೇಳಿದ ಮಾನದಂಡ ಅಂತ ಹೇಳಿದ್ರೆ ಪ್ರೆಷರ್ ಮಿಡ್ ಹಾಕಬಾರ್ದು ಅದು ಇದು ಅಂತ ಹೇಳ್ಬಿಟ್ಟು ಮಾನದಂಡ ಹೇಳಿ ಅದನ್ನ ಒಪ್ಕೊಳ್ತೀವಿ. ಬಟ್ ಅದೇ ಡಿಜೆ ವೈಯಕ್ತಿಕ ಅಭಿಪ್ರಾಯ ಇದೆ, ಒಬ್ಬೊಬ್ರು ಬೇಕು ಹೇಳ್ತಾರೆ ಬೇಡ, ಹಾಗೆ ನೀವು ಏನ್ ಹೇಳ್ತೀರಾ ಅಂತ ಮೇಡಮ್? ಏನು ಅಂತ ಹೇಳಿದ್ರೆ ಇವಾಗ ನಮಗೆ ಇರೋದೇ ದಸರಾ ವರ್ಷಕ್ಕೊಂದ್ಸಲಿ ಬರೋದು, ಅದು ಎಲ್ಲರಿಗೂ ಗೊತ್ತು. ಯಾಕೆಂತ ಹೇಳಿದ್ರೆ ಈಗ ಕ್ರೌಡ್ ಆಲ್ಮೋಸ್ಟ್ ಬರೋದಂತ ಏನಂತ ಹೇಳಿದ್ರೆ ಡಿಜೆಗೋಸ್ಕರನೇ ಬರ್ತಾರೆ. ಅದ್ರಲ್ಲಿ ಅವ್ರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ನೀವು ಯೂಸ್ ಮಾಡಿ, ನೀವು ಕಥಾ ಸಾರಾಂಶಕ್ಕೆ ಏನು ಧ್ವನಿವರ್ಧಕ ಇದೆ ನೀವು ಯೂಸ್ ಮಾಡಿ, ಮತ್ತೆ ನೀವು ಪ್ರೆಷರ್ ಮಿಡ್ ಅನ್ನು ಯೂಸ್ ಮಾಡದೆ ನೀವು ಬರೀ ನಾರ್ಮಲ್ ಡಿಜೆನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಯಿಂದನೂ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಮಾಡೋದಾದ್ರೆ ನಮಗೂ ಅದರಲ್ಲಿ ಒಪ್ಪಿಗೆ ಇದೆ. ಬಟ್ ಅದೇ ನಮಗೆ ಮತ್ತೆ ಟೈಮಿಂಗ್ಸ್ ಅಲ್ಲಿ ತುಂಬಾ ಈ ವರ್ಷ ನಾವು ದಸರಾ ಕಮಿಟಿಯಲ್ಲಿ ದಸರಾ ಸಮಿತಿಯಲ್ಲಿ ಸಮೇತ ಎಲ್ಲರೂ ಹೇಳಿದ್ದಾರೆ, ಬೆಳಿಗ್ಗೆ 10 ಗಂಟೆಯಿಂದ ಮಾರನೇ ದಿನ ಬೆಳಿಗ್ಗೆ ಒಂದು ಮಧ್ಯಾಹ್ನ 2 ಗಂಟೆವರೆಗೂ ನಮಗೆ ಒಂದು ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ದಸರಾದ ನೆಕ್ಸ್ಟ್ ಡೇ. ಯಾಕೆಂತ ಹೇಳಿದ್ರೆ ಕಮಿಟಿ ಮೆಂಬರ್ಸ್ ಮತ್ತೆ ಎಲ್ಲರೂ ಇರೋದು ಆ ಟೈಮಲ್ಲೇ. ನಮಗೆ ನಾವು ಮಂಟಪ ಓಡಿಸುವಾಗ ನಾವು ನಮ್ಮ ಇದು ಏನು ಒಂದು ನಮಗೆ ಒಂದು ಎಂಜಾಯ್ಮೆಂಟ್ ಇರಲ್ಲ. ವರ್ಷಕ್ಕೊಂದ್ಸಲಿ ಎಲ್ಲ ಒಂದು ರಿಲ್ಯಾಕ್ಸ್ ಆಗಿ ಒಂದು ಇದು ಮಾಡೋಕ್ಕೆ ನಮಗೆ ಅದೊಂದು ಟೈಮ್ ಸಿಗೋದು. ಅದು ಅವರು ಮನವಿ ನಿಟ್ಟಿದ್ದಾರೆ. ಇನ್ನು ಏನಾಗುತ್ತೆ ಅಂತ ಅವರು ಪರ್ಮಿಷನ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗಿದೆ ಅಷ್ಟೇ. ಸೊ ನಿಮ್ಮ ಕಡೆಯಿಂದ ನಮ್ಮ ವೀಕ್ಷಕರನ್ನ ನಿಮ್ಮ ಮಂಟಪ ಪ್ರದರ್ಶನಕ್ಕೆ ನೀವೇ ಆಹ್ವಾನಿಸಬೇಕು ಸರ್. ಎಲ್ಲರೂ ಮಂಟಪ ಪ್ರದರ್ಶನವನ್ನು ವೀಕ್ಷಿಸಲು ಬರಬೇಕು. ತುಂಬ ಚೆನ್ನಾಗಿ ಈ ವರ್ಷ ತುಂಬ ಅದ್ಧೂರಿಯಾಗಿ ಒಂದು ಮಾಡ್ತಾ ಇದ್ದೀವಿ. ಒಳ್ಳೆ ಕಾನ್ಸೆಪ್ಟ್ ಇದೆ. ಎಲ್ಲರ ಸಹಕಾರ ಇರಲಿ, ತನು ಮನ ಧನ ಸಹಾಯ ಸಹ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಾನು ಒಂದು ಅಭ್ಯರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ದಸರಾವನ್ನು ನಾವೆಲ್ಲರೂ ಸೇರಿ ಒಟ್ಟಾಗಿ ಆಚರಿಸೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ತಮ್ಮ ಹೆಸರು? ಮಿಥುನ್ ಕುಮಾರ್ ಕೆ ಅಂತ ಹೇಳ್ಬಿಟ್ಟು ಕಳೆದ 15 ವರ್ಷದಿಂದ ಈ ಕಮಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಲೋಕಲ್ ಇದೆ, ಇಲ್ಲೇ ಹುಟ್ಟಿ ಬೆಳೆದಿದ್ದು. ಈ ಸಾರಿ ನನಗೆ ಸಹಕಾಂಜಿ ಪೋಸ್ಟ್ ಕೊಟ್ಟಿದ್ದಾರೆ. ಮತ್ತೆ ನಾವು ಎಲ್ಲ ಸರ್ವ ಸದಸ್ಯರು ಸೇರಿ ಈ ಮಂಟಪವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ನಾವು ಎಲ್ಲ ಒಗ್ಗೂಡಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಈ ಬಾರಿ ಯಾವುದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಹಳೆ ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಏನು ಹೊಸತನ ಇದೆ? ಈ ಸಾರಿ ಒಂದು ಪರಶುರಾಮಂದು ಒಂದು ಸ್ಟೋರಿ ಮಾಡ್ತಾವೆ, ಭಾರಿ ವಿಜೃಂಭಣೆಯಾಗಿ ಒಂದು ಡಿಫ್ರೆಂಟ್ ಆಗಿ ಒಂದು ಸ್ಟೋರಿ, ಒಂದು ರಿಯಲ್ ಅವನ ಲೈಫ್, ಪರಶುರಾಮಂದು ಒಂದು ಲೈಫ್ ಹ್ಯಾಪನಿಂಗ್ ಅಲ್ಲಿ ಏನು ನಡೆದಿತ್ತು ಅದನ್ನೇ ನಾವು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಭಾರಿ ಡಿಫ್ರೆಂಟ್ ಆಗಿದೆ, ಅದನ್ನೇ ಹೊಂದಿದ್ದೀವಿ. ಹಾಗೆ ದಸರಾದಲ್ಲಿ ಏನಾದ್ರು ಬದಲಾವಣೆ ಬೇಕು ಅಂತ ನೀವೇನು ಹೇಳ್ತೀರಾ ಸರ್? ಡಿಜೆದು ಒಂದು, ಸೆಕೆಂಡ್ ಒನ್ ಈ ಡಿಜೆ ಬೇಕಾ ಬೇಡ ಅಂತ? ಡಿಜೆ ಬೇಕೇ ಬೇಕು ಮೇಡಮ್, ವರ್ಷಕ್ಕೆ ಒಂದೇ ಸಲ ನಡೆಯೋದು. ಸೊ ಅದಕ್ಕಾಗಿ ಪರ್ಮಿಷನ್ ಎಲ್ಲ ಸಪೋರ್ಟ್ ಮಾಡಲೇಬೇಕು. ಪರ ವಿರೋಧ ಇದ್ರೂ ಸಮೇತ ನಾವು ಹ್ಯಾಂಡಲ್ ಮಾಡೋದು ಹೇಗಿದೆ ಅದ್ರ ಮೇಲೆ ಇದಾಗುತ್ತೆ. ಮತ್ತೆ ಸೆಕೆಂಡ್ ಕ್ರೌಡ್ನ ಪೊಲೀಸವರು ಅವ್ರಿಗೂ ತುಂಬಾ ತೊಂದರೆಗಳಾಗುತ್ತೆ, ಟಾಸ್ಕ್ ಆಗುತ್ತೆ. ಅದಕ್ಕಾಗಿ ಇವ್ರನ್ನ ಈ ಜನರನ್ನ ಯಾರು ಬರ್ತಾರೆ ಅವ್ರನ್ನ ಕರೆಕ್ಟ್ ಪ್ರಾಪರ್ ಚಾನಲ್ ಥ್ರೂ ಅವ್ರನ್ನ ಇದು ಮಾಡಿದ್ರೆ ಇದ್ರದ್ದು ತೊಂದರೆ ಏನಿರೋದಿಲ್ಲ. ಸೊ ಅದೊಂದು ಮೇಯ್ನು. ಮತ್ತೆ ಪೊಲೀಸವರಿಗೆ ತುಂಬಾ ತೊಂದರೆ ಇರ್ತದೆ ಇದನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದು. ಮತ್ತೆ ಎಲ್ಲ ಸರ್ವ ಸದಸ್ಯರು ಕೂಡ ಅವರವರ ಮಂಟಪದ ಒಟ್ಟಿಗೆ ಸೇರಿ ಮತ್ತೆ ಎಲ್ಲ ಫ್ರಮ್ ಎ ಟು ಝೆಡ್ ಕಂಪ್ಲೀಟ್ ಎಲ್ಲ ಸಪೋರ್ಟಿವ್ ಆಗಿದ್ದು ಇದ್ರೆ ಮಾತ್ರ ಇದು ಸಕ್ಸಸ್ ಆಗ್ಲಿಕ್ಕೆ ಚಾನ್ಸ್, ಇಲ್ಲ ಅಂದ್ರೆ ನಡೆಯುವಂಥದ್ದಲ್ಲ. ಎಷ್ಟು ಜನ ಟೀಮ್ ಮೆಂಬರ್ಸ್ ಇದ್ದೀರಾ ನೀವು? ನಾವು ಇದ್ದೀವಿ ಮೇಡಮ್, ನಮ್ಮಲ್ಲಿ 100-150 ಇದ್ದಾರೆ. ಎಲ್ಲರೂ ಸಪೋರ್ಟಿವ್ ಚೆನ್ನಾಗಿದ್ಯಾ? ಸಪೋರ್ಟ್ ಚೆನ್ನಾಗಿದೆ ಮೇಡಮ್. ಎಲ್ಲ ಕಲೆಕ್ಷನ್ ಹೋದಾಗ ಎಲ್ಲ ಒಟ್ಟಿಗೆ ಸೇರಿ ಹೋಗ್ತೀರಾ? ಎಲ್ಲ ಟೀಮ್ ವರ್ಕ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ, ನೋಡೋಣ ಅವ್ರು ಏನ್ ಹೇಳ್ತಾರೆ ಅಂತ. ನಮ್ಮ ಹೆಸರು ಮೋಕ್ಷಿತ್ ಅವರು. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು? ಒಂದು 5-6 ವರ್ಷ. 5-6 ವರ್ಷದಿಂದ. ಸೊ ಈ ಬಾರಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಮಂಟಪದಿಂದ? ಚೆನ್ನಾಗಿರ್ತದ? ಹೇಗೆ ಜನರನ್ನು ಸ್ವಲ್ಪ ನೀವು ಇನ್ವೈಟ್ ಮಾಡಬೇಕು ಬನ್ನಿ ಅಂತ ಹೇಳಿ. ಸ್ಪೆಷಲ್ ಅಟ್ರಾಕ್ಷನ್ ಉಂಟು. ಮತ್ತೆ ನಮ್ಮ ಸುನಿಯಣ್ಣ ಇದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲ. ಮತ್ತೆ ಕಿರಣ, ಆದರ್ಶ್ ಅಂತ ಹೇಳಿ ಮತ್ತೆ ಸದಸ್ಯರೆಲ್ಲ ಮಾಡ್ತಿದ್ದಾರೆ. ಮತ್ತೆ ನಮಗೆ ಪ್ರೈಸ್ ಬೇಕೇ ಬೇಕು ಅಂತ ನೋಡುವ. ತುಂಬಾ ನಡೀತಿದೆ, ಏನ್ ಮಾಡಕ್ಕಾಗೋದಿಲ್ಲ.
ಅಂದರೂ ನೋಡ್ತಾ ಇದ್ದೀವಿ ಫಸ್ಟ್ ಆರ್ ಸೆಕೆಂಡ್ ಆರ್ ಥರ್ಡ್ ಅಂತ. ಯಾವಾಗೆಲ್ಲ ವರ್ಕಿಗೆ ಬರ್ತೀರಾ, ಇಲ್ಲಿ ಸೇರ್ಕೊಳ್ತೀರಾ ನೀವು? ಟೈಮ್ ಇರೋವಾಗೆಲ್ಲ ಬರ್ತೀವಿ. ಮತ್ತು ಈಗ ಕಲೆಕ್ಷನ್ ಹೋದ್ವಿ ಇವತ್ತು, ಜನರು ಸಪೋರ್ಟ್ ಎಲ್ಲ ಉಂಟು, ಚೆನ್ನಾಗಿದೆ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನನ್ನ ಹೆಸರು ವಿಕ್ರಮ್ ಅಂತ. ಕಮಿಟಿಲಿ ಎಷ್ಟು ಟೈಮಿಂದ ಇದ್ದೀರಾ ನೀವು? ಕಮಿಟಿಯಿಂದ ಚಿಕ್ಕದಿಂದನೇ ಇಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ ಇಲ್ಲಿ ಲೋಕಲ್ ಅವರ ನೀವು? ಹಾಗೆ ಚಿಕ್ಕ ಸಣ್ಣ ಪುಟ್ಟ ವರ್ಕ್ಸ್ ಏನೋ ಇದ್ರೆ ಶೆಡ್ಯೂಲ್ ಬಂದ್ ಮಾಡೋದು ಇದೆಲ್ಲ ಮಾಡ್ತೀವಿ. ಮತ್ತೆ ಆಲ್ಟ್ರೇಷನ್, ಡೆಕೋರೇಷನ್ ಅದೆಲ್ಲ ಮಾಡ್ತೀವಿ. ನಿಮ್ಗೆ ಯಾವ ವರ್ಷ ತುಂಬಾ ಇಷ್ಟ ಆಗಿದೆ ಸ್ಟೋರಿ ಅಂತ ಹೇಳಿದ್ರೆ? ನಮಗೆ ಎಲ್ಲಾನು ಇಷ್ಟ. ಮೇನ್ ಆಗಿ ಈಗ ರೀಸೆಂಟ್ ಆಗಿ ನೋಡ್ಬೇಕಂತ ಹೇಳಿದ್ರೆ ಕಾಲಾಂಶ ಮಾಡಿದ್ರು, ಅದು ಚಂದ ಇತ್ತು. ಬಟ್ ಪ್ರೈಸಸ್ ಅಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಆಲ್ಟ್ರೇಷನ್ ಮಾಡಿದ್ರು, ಸೊ ಅಲ್ಲಿಂದ ಇದಾಯ್ತು. ಲಾಸ್ಟ್ ಇಯರ್ ಕೂಡ ನಮ್ದು ಚಂದ ಇತ್ತು, ಕಮ್ಮಿ ವೆಚ್ಚದಲ್ಲೂ ಮಾಡಿದ್ರು, ಕಮಿಟಿಗೆ ಒಳ್ಳೆ ನೇಮ್ ಬಂತು, ಕಮ್ಮಿಲಿ ಮಾಡಿದ್ರು ಅಂತ ಹೇಳ್ಕೊಂಡು ಇವನ್ 4th ಪ್ಲೇಸು ಬಂತು. ಸೊ ಅದು ಖುಷಿಯೇ. ಈಗಿನ ಮಕ್ಕಳು ಏನು ಅಂತ ಹೇಳಿದ್ರೆ ಬರೀ ಮೊಬೈಲಲ್ಲೇ ಕಳೆದೋಗ್ತಾರೆ, ಈ ಥರ ರೀತಿಯ ಯಾವುದೇ ಆಚರಣೆಗೆ ಪಾಲ್ಗೊಳ್ಳೋದಿಲ್ಲ. ಆದರೆ ನೀವೆಲ್ಲರೂ ಕೂಡ ಈ ಏಜಲ್ಲೇ ಬಂದು ಸೇರ್ಕೊಳ್ತಿದ್ದೀರಾ. ಸೊ ಹೇಗೆ ನಿಮಗೆ ಇಲ್ಲಿ ಬರಬೇಕು ಅಂತ ಅನಿಸ್ತು? ಯಾರು ಇನ್ಸ್ಪಿರೇಷನ್ ಅಥವಾ ಹೇಗೆ ಅನಿಸ್ತು? ಸೊ ಮೇನ್ ಪಾಯಿಂಟ್ ಅಂತ ಹೇಳಿದರೆ ಇದು ಕಂಚಿಕಾಮಾಕ್ಷಿ ದೇವಾಲಯದಿಂದ ದೀಪಾವಳಿಗೆ ಅಂತ ಹೇಳಿಬಿಟ್ಟು ಮಕ್ಕಳ ಒಂದು ಕಾಂಪಿಟೇಷನ್ ನಡೆಸ್ತಿದ್ರು. ಸೊ ಅಲ್ಲಿ ನಾವು ಪಾಲ್ಗೊಂಡು ಮಂಟಪ ತಯಾರಿಸ್ತಿದ್ದೋ ಚಿಕ್ಕದಾಗಿ. ಹಾಗೆ ನಾವು ಆಗಿ ಫಸ್ಟ್ ಪ್ಲೇಸು ತಗೊಂಡಿದ್ದೀವಿ. ಅಲ್ಲಿಂದ ಇಲ್ಲಿಗೆ ನಾವು ವರ್ಕ್ ಮಾಡೋದೆಲ್ಲ ಮಾಡ್ತಿದ್ವಿ. ಅಲ್ಲಿಂದ ಶುರು ಆಯ್ತು ನಿಮಗೆ ಇಲ್ಲಿ ಬರಕ್ಕೆ. ಮುಂದೆ ನಿಮ್ಮನ್ನು ಕೂಡ ಇದೇ ರೀತಿ ಸಮಾನವಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆಗ ಈ ಟೀಮಲ್ಲಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ನಮ್ಮ ವ್ಯೂವರ್ಸ್ನ ವೆಲ್ಕಮ್ ಮಾಡಿ ನಿಮ್ಮ ಮಂಟಪ ಪ್ರದರ್ಶನಕ್ಕೆ. ಈ ಟೈಮ್ ನಮ್ಮಲ್ಲಿ ಒಂದು ಒಳ್ಳೆ ಹೊಸದಾದ ಒಂದು ಕಾನ್ಸೆಪ್ಟ್ ತಗೊಂಡು ಬರ್ತಿದ್ದಾರೆ. ಸೊ ಎಲ್ಲ ಬಂದು ಜಡ್ಜ್ಮೆಂಟ್ ಶೋನ ನೋಡಬೇಕು, ಬಂದು ಎಲ್ಲ ಪಾಲ್ಗೊಂಡು ಒಳ್ಳೆ ಥರ ಅಂತ ಹೇಳೋದು ಸಪೋರ್ಟ್ ಮಾಡಬೇಕು. ಜೈ ಕಾಮಾಕ್ಷಿ ಅಂತ ಅನ್ಸುತ್ತೆ, ಹೇಳ್ಬಿಡಿ ಜೋರಾಗಿ. ಜೈ ಕಾಮಾಕ್ಷಿ. ಎಸ್, ಮಂಟಪ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವಂತಹ ಮತ್ತೊಬ್ರು ಕಲಾವಿದರು ಈಗ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ತಮ್ಮ ಹೆಸರು? ಆದರ್ಶ್ ಅಂತ ಹೇಳಿ. ಏನ್ ಮಾಡ್ಕೊಂಡಿರೋದು ಆದರ್ಶ್? ನಾನು ನಾರ್ಮಲ್ ಆಗಿ ವರ್ಕ್ ಮಾಡ್ತೀನಿ, ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತೀನಿ. ದಸರಾ ವರ್ಕ್ ಬಂದ್ರೆ ಕಂಚಿಕಾಮಾಕ್ಷಿಲಿ ವರ್ಷ ಇಲ್ಲಿ ವರ್ಕ್ ಮಾಡ್ತೀನಿ. ಇಲ್ಲಿ ವರ್ಕ್ ಮಾಡ್ತೀರಾ? ಎಷ್ಟು ವರ್ಷದಿಂದ ಇಲ್ಲಿ ಈ ಸಮಿತಿಯಲ್ಲಿ ಇದ್ದೀರಾ ನೀವು? 6-7 ವರ್ಷದಿಂದ ಕಂಚಿಕಾಮಾಕ್ಷಿ ವರ್ಕ್ ಇಲ್ಲಿ ಮಾಡ್ತಿದ್ದೀನಿ, ದಸರಾ ವರ್ಕ್ ಮಾಡ್ತಿದ್ದೀನಿ. ಬೇರೆ ಯಾವ್ದಾದ್ರು ಮಂಟಪ ತಯಾರಿಕೆಯಲ್ಲಿ ತೊಡಗಿಸ್ಕೊಂಡು ಅಥವಾ ಇದೇ ಮಂಟಪ ಈ ಸಮಿತಿಗೆನೇ ಇರೋದಾ ನೀವು? ಇಲ್ಲ, ಬೇರೆ ಯಾವುದು ಮಾಡಿಲ್ಲ, ಇಲ್ಲಿ ಕಂಚಿಕಾಮಾಕ್ಷಿ ದಸರಲ್ಲಿ ನಾನು ಮಾಡ್ತಿರೋದು. ಒಂದು 6-7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಸೊ ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ಜೊತೆಗೆ. ನೀವು ಏನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಅಂದ್ರೆ ಕಲಾವಿದರು ಇದ್ದಾರಾ ನಿಮ್ಮ ಫ್ಯಾಮಿಲಿ ಅಥವಾ ನೀವೇ ಮೊದಲೇ ಇರೋದಾ? ಇಲ್ಲ, ಕಲಾವಿದರು ಇದ್ದಾರೆ, ಅವರು ಸಹ ಏನು ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾರೆ. ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಇದ್ದಾರಾ? ಯಾರಿದ್ದಾರೆ ನಿಮ್ಮ ಫ್ಯಾಮಿಲಿ? ಪ್ರೀತಮ್ ಅಂತ ಒಬ್ರು ಇದ್ದಾರೆ, ಮತ್ತೆ ಸಕಲೇಶ್ಪುರದಲ್ಲಿ ಒಬ್ರು ಇದ್ದಾರೆ, ಇದ್ದಾರೆ ಅವರು. ಓಕೆ, ಹೇಗೆ ಅನಿಸ್ತಾ ಇದೆ ನಿಮಗೆ ಈ ಬಾರಿ ನಿಮಗೆ ಈ ಅವಕಾಶ ಸಿಕ್ಕಿದೆ? ಸೊ ಅದನ್ನ ಹೇಗೆ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ನೀವು? ಈ ವರ್ಷ ಸಿಕ್ಕಿದ್ದು ನಮಗೆ ತುಂಬಾ ಖುಷಿ ಆಗ್ತಿದೆ. ವರ್ಷ ಅಂದ್ರೆ ಕಳೆದ ವರ್ಷ ಒಂದು ಬೇರೆ ಟೀಮ್ ಒಟ್ಟಿಗೆ, ನಮ್ಮ ಹಳೆ ಟೀಮ್ ಒಟ್ಟಿಗೆ ನಾವು ವರ್ಕ್ ಮಾಡ್ತೀವಿ. ಈ ಬಾರಿ ತಂಡ ಬೇರೆ ಇದೆಯಾ ನಿಮ್ಮ ಜೊತೆಗೆ? ಕಳೆದ ವರ್ಷದಿಂದ ನಮಗೆ ಅವಕಾಶ ಸಿಕ್ಕಿದೆ. ಹಂಗೆ ಈ ವರ್ಷ ವಿಭಿನ್ನವಾಗಿ ತೋರಿಸ್ಬೇಕು ಅಂತ ಮಾಡ್ತಾ ಇದೀವಿ ದಸರಾ ವರ್ಕ್. ಹೇಗಿರುತ್ತೆ ನಿಮ್ಮ ವರ್ಕ್? ಅಂದ್ರೆ ಜನರಿಗೆ ಗೊತ್ತಿರಲ್ಲ, ಜನರು ನೋಡ್ಬೇಕಾದ್ರೆ ಯಾರು ವರ್ಕ್ ಮಾಡಿದ್ದು ಅಂತ ಸಮೇತ ಗೊತ್ತಾಗೋದಿಲ್ಲ. ಸೊ ಹೇಗಿರುತ್ತೆ ನಿಮ್ಮ ವರ್ಕ್? ಯಾವ ದಿವಸದಿಂದ ಶುರು ಮಾಡ್ಕೊಳ್ತೀರಾ? ಎಷ್ಟು ತಿಂಗಳ ಹಿಂದೆನೆ ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ? ಒಂದು 2-3 ಮಂತ್ಸ್ ಹಿಂದೆನೇ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸ್ಟೋರಿ ವೈಸ್ ಇಂದ ನಾವು ಸ್ಟೋರಿ ಕಲೆಕ್ಟ್ ಮಾಡೋದು ಆ ಥರ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹಿಂದೆನೇ ಸ್ಟಾರ್ಟ್ ಮಾಡ್ತೀವಿ. 1-2 ತಿಂಗಳ ಹಿಂದೆನೇ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತೀವಿ. ಅಂದ್ರೆ ನೀವು ಒಬ್ಬರೇ ಮಾಡೋದು, ನಿಮ್ಮ ಜೊತೆ ಟೀಮ್ ಇದ್ದಾರಾ ಬೇರೆ? ಒಬ್ಬರೇ ಅಂತಲ್ಲ, ಎಲ್ಲ ನಮ್ಮ ಟೀಮ್ ಅಪ್ ಆಗಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡೋದು. ಅಂದ್ರೆ ಈಗ ಒಂದು ಕಲಾಕೃತಿ ಮಾಡುವಾಗ ಕಂಪ್ಲೀಟ್ ನಿಮಗೇನೆ ವಹಿಸ್ಬಿಡ್ತಾರಾ, ಇಲ್ಲ ಅದನ್ನು 3 ಜನ ಶೇರ್ ಮಾಡ್ಕೊಂಡು ಮಾಡೋದಾ? ಒಟ್ಟಿಗೆ ಸೇರ್ಕೊಂಡೇ ಮಾಡ್ತೀವಿ. ಒಟ್ಟಿಗೆ ಸೇರ್ಕೊಂಡೇ ಮಾಡೋದು. ಹೇಗಿದೆ ಎಕ್ಸ್ಪೀರಿಯನ್ಸ್ ನಿಮ್ದು? ಅಂದ್ರೆ ಹಳೆ ವರ್ಷಕ್ಕೂ ವರ್ಷಕ್ಕೆ ಸುಮಾರು ಚೇಂಜಸ್ ಇರ್ತದೆ. ಸೊ ಈ ಬಾರಿ ಯಾವ ತರ ವಿಭಿನ್ನತೆ ಇದೆ ನೀವು ಮಾಡ್ತಿರುವಂತದ್ರಲ್ಲಿ? ಕಳೆದ ವರ್ಷ ಅಂದ್ರೆ ಸ್ವಲ್ಪ ಸಿಂಪಲ್ ಆಗಿ ಮಾಡುವ ಅಂತ ಹೇಳಿದ್ರು, ಅದರಲ್ಲಿ ನಾವು 4th ಪ್ಲೇಸಿಗೆ ಬಂದು ತುಂಬಾ ಖುಷಿ ಆಗ್ತಿದೆ. ಓಕೆ, ಸಿಂಪಲ್ ಆದ್ರೂ 4th ಪ್ಲೇಸ್ ಸಿಕ್ಕಿತ್ತು ನಿಮಗೆ. ಅದು ಸಣ್ಣ ಬಜೆಟ್ ಅಲ್ಲಿ ಒಳ್ಳೆ ಮಂಟಪನ ತೋರಿಸಿದ್ವಿ. ಅದೇ ವರ್ಷ ಈ ವರ್ಷ ಒಳ್ಳೆ ಬಜೆಟ್ ಆಗಿ ಮೊದಲ ಬಹುಮಾನಕ್ಕೆ ಅರ್ಹ ಆಗಿರೋ ಮಂಟಪನ ಈ ವರ್ಷ ಇನ್ನು ವಿಭಿನ್ನವಾಗಿ ಬಜೆಟ್ ಜಾಸ್ತಿ ಇದೆ. ಈ ವರ್ಷ ಇನ್ನು ಚೆನ್ನಾಗಿ ಮಾಡ್ಕೊಂಡು ತೋರಿಸ್ಬೇಕು ಅಂತ ಇದೀವಿ. ಇದ್ದೀರಾ. ಈಗ ನಿಮ್ಮ ವರ್ಕ್ ಅಲ್ಲಿ ಚಾಲೆಂಜಸ್ ಅಂದ್ರೆ ನೀವು ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ಚಾಲೆಂಜಸ್ ಅಂದ್ರೆ ನಾನೀಗ ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋದು, ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗೆ ನಮ್ಮ ಸುನಿಯಣ್ಣ ಬಂದು ನಮಗೆ ಹೆಲ್ಪ್ ಮಾಡ್ಕೊಂಡು ವರ್ಕ್ ಇದ್ರ ಸಮೇತ ಅವರು ಗೈಡೆನ್ಸ್ ಚೆನ್ನಾಗಿದೆಯಾ ನಿಮಗೆ? ಓಕೆ, ಅವರ ವರ್ಕ್ ಬಗ್ಗೆ ನಿಮ್ಗೆ ಹೇಳೋದಾದ್ರೆ, ಅಂದ್ರೆ ಎಲ್ಲರೂ ಕೂಡ ಬೇರೆಯವ್ರ ವರ್ಕ್ ನೋಡೋದು ತುಂಬಾ ಖುಷಿ ಆಗುತ್ತೆ. ಸೊ ಆ ತರ ನಿಮ್ಗೆ ಅವ್ರ ವರ್ಕ್ ಬಗ್ಗೆ ನೀವು ಹೇಳೋದಾದ್ರೆ? ಅವ್ರ ವರ್ಕ್ ಅಂದ್ರೆ ಮಡಿಕೇಲಿ ಅಷ್ಟು ಯಾರು ಚೆನ್ನಾಗಿ ಮಾಡಲ್ಲ, ಅವ್ರದ್ದು ಪೇಂಟಿಂಗ್ ಹಿಡಿದು ಅವ್ರದ್ದು ವರ್ಕ್ ತುಂಬಾ ಇಷ್ಟ ಆಗುತ್ತೆ ನನಗೆ. ಅವ್ರದ್ದು ಸ್ವಲ್ಪ ಇನ್ಸ್ಪಿರೇಷನ್ ನಮಗೆ. ಅದ್ ಬಿಟ್ರೆ ಬೇರೆ ಇನ್ಯಾರು ಇನ್ಸ್ಪಿರೇಷನ್ ನಿಮ್ಗೆ ನಿಮ್ಮ ವರ್ಕ್ ಅಲ್ಲಿ ಅಂತ? ಇನ್ಸ್ಪಿರೇಷನ್ ಹಳೆ ಟೀಮ್ಗಳು ಇದ್ರು, ಅವರೊಟ್ಟಿಗೆ ನಾವು ವರ್ಕ್ ಮಾಡ್ತಿದ್ದೆ. ಬಟ್ ಆದ್ರೆ ಇವರೊಟ್ಟಿಗೆ ಮಾಡಿದ್ವಿ, ಹೊಸದಾಗಿ ಈ ವರ್ಷಕ್ಕೆ ಸೇರ್ಕೊಂಡಿದಾರಲ್ಲ, ಇನ್ನು ಕಲಿಯಕ್ಕೆ ನಂಗೆ ಸುಮಾರಿದೆ ಮಾಡ್ಲಿಕ್ಕೆ. ಇನ್ನು ಬೇರೆ ಮಂಟಪಗಳನ್ನ ನಾವು ಬೇರೆ ಟೀಮ್ ಬಗ್ಗೆ ಹೇಳೋದಾದ್ರೆ, ಯಾವ ಟೆಂಪಲ್ದು ಮಂಟಪ ನಿಮ್ಗೆ ಕಾಂಪಿಟೇಷನ್ ಅಂತ ಅನ್ಸುತ್ತೆ ನಿಮ್ಮ ವರ್ಕ್ ವೈಸ್ ಅಲ್ಲಿ? ವರ್ಕ್ ವೈಸ್ ಅಲ್ಲಿ ಈ ವರ್ಷ ಅಂದ್ರೆ ಹಂಗೆ ಹೇಳಕ್ ಆಗ್ತಿಲ್ಲ, ನಂಗೆ ಫಸ್ಟ್ ಎಲ್ಲ ಬರ್ತಿರೋದು ಆಪರ್ಚುನಿಟಿ. ಅದಕ್ಕೆ
ಅಷ್ಟು ನಮಗೆ ಇಲ್ಲ. ವರ್ಷ ವರ್ಷ ನೋಡಿದಾಗ ವಿಭಿನ್ನ ಮಂಟಪಗಳನ್ನ ನೋಡ್ತಿರುವಾಗ ಕಳೆದ ವರ್ಷಕ್ಕಿಂತ ನೋಡಿದಾಗ ಇನ್ನೊಂದು ಬೆಟರ್ ಆಗಿ ಇಷ್ಟು ವರ್ಷ ಇನ್ನೊಂದು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಈ ವರ್ಷ ಇನ್ನೂ ಚೆನ್ನಾಗಿ ಮಾಡುವ ಅಂತ ಇದ್ದೀವಿ. ಆ್ಯಂಡ್ ವರ್ಕ್ ವೈಸ್ ಹೇಳಬೇಕು ಅಂತ ಹೇಳಿದ್ರೆ ಈಗ ನೀವು ಯೂಸ್ ಮಾಡುವಂಥ ಮೆಟೀರಿಯಲ್ಸ್ ಬಗ್ಗೆ ಹೇಳಬೇಕಾದ್ರೆ ಏನು ಚೇಂಜಸ್ ಇದೆ ಆವತ್ತಿಗೂ ಇವತ್ತಿಗೂ ಅಂತ? ಫಸ್ಟಿಂದ ಇದೇ ಥರ ಇಲ್ಲ, ಯಾಕಂದರೆ ಕಲಾಕೃತಿಗಳ ಆಕಾರದಲ್ಲಿ ದೊಡ್ಡದಾಗಿನೂ ಬರ್ತಾ ಇದೆ, ಪ್ಲಸ್ ಯೂಸ್ ಮಾಡುವಂಥ ಮೆಟೀರಿಯಲ್ ಕೂಡ ಅಷ್ಟೇ ಚೇಂಜಸ್ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಎಲ್ಲ ಫೈಬರ್ ಮೋಲ್ಡ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ರು ಜಾಸ್ತಿ, ಮತ್ತೆ ಬರ್ತಾ ಬರ್ತಾ ಫೋಮ್ ಫಿಗರ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗೆ ಈ ವರ್ಷ ಸಮೇತ ವಿಭಿನ್ನವಾಗಿ ಫೈಬರ್ ಮೋಲ್ಡ್ನ ಕಮ್ಮಿ ಮಾಡಿ ಫೋಮಲ್ಲೇ ಮಾಡಿಕೊಂಡು ಬೇರೆ ಬೇರೆ ಥರ ಸೆಟ್ ವರ್ಕ್ಗಳನ್ನ ಅದರಲ್ಲಿ ಆರ್ಟ್ ವರ್ಕ್ ಥರ ತೋರಿಸ್ಲಿಕ್ಕೆಲ್ಲ. ಸೆಟ್ ವರ್ಕ್ ಯಾರು ಮಾಡೋದು? ಸೆಟ್ ವರ್ಕ್ ಎಲ್ಲ ಟೀಮ್ ಒಟ್ಟಿಗೆ ಮಾಡ್ತೀವಿ. ಕಿರಣ್ ಅಂತ ಒಬ್ರು ಇದ್ದಾರೆ, ಅವರು ಸೆಟ್ ವರ್ಕ್ಗಳನ್ನೆಲ್ಲ ಮಾಡ್ತಿದ್ದಾರೆ. ಅವರೊಟ್ಟಿಗೆ ಸೇರ್ಕೊಂಡು ನಾವೆಲ್ಲ ಮಾಡ್ತೀವಿ ಒಟ್ಟಿಗೆ ಸೇರಿಕೊಂಡು. ಅದೇ ಈಗ ಸೆಟ್ ವರ್ಕ್ಗಳಲ್ಲಿ ಅಂದರೆ ಎಲ್ಲ ವರ್ಷ ವರ್ಷ ನೋಡಿದಕ್ಕಿಂತ ಈ ವರ್ಷ ಬೇರೆ ಥರ ಮಾಡಲಿಕ್ಕೆ ಒಂದು ರಿಯಲಿಸ್ಟಿಕ್ ಆಗಿ ಮಾಡೋಕ್ಕೆ ಅಂತೆಲ್ಲ ಟ್ರೈ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಟ್ರೈ ಮಾಡಿದ್ರು ಇನ್ನು ಬರೋ ವರ್ಷಕ್ಕೆ ಸಮೇತ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಇನ್ನೂ ಮಾಡ್ತೀವಿ. ಆ್ಯಂಡ್ ಈಗ ದಸರಾ ಸಮಿತಿ ಅಧ್ಯಕ್ಷರನ್ನ ಒಳಗೊಂಡಂತೆ ಆ ಟೀಮ್ ಬಗ್ಗೆ ನೀವೇನೇ, ಬಿಕಾಸ್ ಅವರ ಸಪೋರ್ಟ್ ತುಂಬಾ ಇರಬೇಕು. ನಿಮ್ಮನ್ನ ಆಯ್ಕೆ ಮಾಡೋದ್ರಿಂದ ಹಿಡಿದು ನಿಮಗೆ ನೆಸಸರಿ ಏನು ಬೇಕಾಗಿದೆ ಅದನ್ನು ಒದಗಿಸಿ ಕೊಡ್ತಾರೆ. ಹಾಗೆ ನಿಮಗೆ ಕಾಪರೇಷನ್ ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗೆ ಈ ಟೀಮ್ ಬಗ್ಗೆ, ಈ ವರ್ಷದ ಟೀಮ್ ಬಗ್ಗೆ ನೀವೇನು ಹೇಳ್ತೀರಾ? ವರ್ಷದಿಂದ ವರ್ಷಕ್ಕೆ ಹಳೆ ಟೀಮ್ ಇದ್ದಾಗ ಸಮೇತ ಅಷ್ಟು ಸಪೋರ್ಟ್ ಇತ್ತು, ಇವಾಗ ಅಷ್ಟೇ ಸಪೋರ್ಟ್ ಇದೆ. ನಾನು ಕಳೆದ ವರ್ಷ ಸಪೋರ್ಟಾಗಿ ನಾವು ವರ್ಕ್ ಒಟ್ಟಿಗೆ ಮಾಡಬೇಕು ಆಪರ್ಚುನಿಟಿ ಸಿಗೋಕ್ಕೆ ರಾಘಣ್ಣ ತುಂಬ ಹೆಲ್ಪ್ ಮಾಡಿದ್ದಾರೆ. ನನಗೆ ಸ್ಟ್ರಾಂಗ್ ಆಗಿ ನಿಂತಿದ್ದು ರಾಘಣ್ಣನವರು ಇವಾಗ ಕಳೆದ ವರ್ಷ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ವರ್ಷಕ್ಕೆ ಮಾಡ್ತಾ ಮತ್ತೊಂದು ಚಾನ್ಸ್ ಸಿಕ್ತು ನಿಮಗೆ. ಹೌದು, ಓಕೆ, ಅವ್ರನ್ನ ನೀವು ನೆನೆಸ್ಕೊಳ್ತೀರಾ ಈ ಸಂದರ್ಭದಲ್ಲಿ. ಹಾಗೇನೆ ಇಷ್ಟು ವರ್ಷದಲ್ಲಿ ಯಾವ ವರ್ಷದ ಕಥಾ ಸಾರಾಂಶ ನಿಮಗೆ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ವರ್ಕ್ ವೈಸ್ ಅಂಡ್ ಓವರ್ ಆಲ್ ಕಂಪ್ಲೀಟ್ ಆಗಿ ಯಾವ ವರ್ಷ ಯಾವ ಕತೆ ನಿಮ್ಗೆ ಇಷ್ಟ ಆಗಿದೆ? ಅಲ್ಲ, ಈ ಕಂಚಿಕಾಮಾಕ್ಷಿ ದೇವಾಲಯ ಈ ಟೆಂಪಲ್ ಇದರಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ನಮಗೆ ನರಸಿಂಹ 2019 ನರಸಿಂಹ ಮಾಡಿದ್ರು. ಅವಾಗನು ತುಂಬಾ ಚೆನ್ನಾಗಿತ್ತು. ಫುಲ್ ಅರಮನೆ ತರ ಎಲ್ಲ ಆಗಿ ಲೈಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಅದು ಏನು ವಿಭಿನ್ನತೆ ಇತ್ತು ಅದರಲ್ಲಿ? ವಿಭಿನ್ನತೆ ಅಂದ್ರೆ ಅದು ರಿಯಲ್ ಆಗಿ ಒಂದು ಅರಮನೆನೇ ನಿಲ್ಸಿದಂಗಿತ್ತು, ಚಂದ ಇತ್ತು ಅದು. ಅದಕ್ಕೆ ಅದನ್ನು ತುಂಬಾ ಇಷ್ಟ ಆಯ್ತು ನನಗೆ. ಮತ್ತೆ ತ್ರಿಪುರಾಸುರ ಮಾಡಿದ ಟೈಮಲ್ಲಿ ಅವಾಗನು ತುಂಬಾ ಚೆನ್ನಾಗಿತ್ತು. ತ್ರಿಪುರಾಸುರ ಕಥೆ ಚೆನ್ನಾಗಿತ್ತು. ಅವಾಗನು ನೀವು ವರ್ಕ್ ಮಾಡಿದ್ರಿ, ಅವರೊಟ್ಟಿಗೆ ಸೇರ್ಕೊಂಡು ನಾವು ವರ್ಕ್ ಮಾಡ್ತಾ ಇದ್ರಿ. ಇನ್ನು ಅದೇ ಯಾವ್ದಾದ್ರು ವರ್ಷ ಡಿಸಪಾಯಿಂಟ್ಮೆಂಟ್ ಆಗಿದ್ದು, ಪ್ರೈಸ್ ಸಿಗ್ತದೆ ಅಂತ ನೀವು ಅನ್ಕೊಂಡಿದ್ರಿ ಬಟ್ ಸಿಕ್ಕಿಲ್ಲ ಅಂತ ಹೇಳುವಂತ ವರ್ಷ ಅಂದ್ರೆ 2019 ನರಸಿಂಹ ಮಂಟಪ ಮೊದಲ ಇದಕ್ಕಿತ್ತು. ಹಂಗೆ ಕೋಟಮರೆಮ್ಮ ಇದ್ರ ತುಂಬಾ ಚೆನ್ನಾಗಿತ್ತು. ಅದು 2 ಸಮೇತ ಇತ್ತು ಪ್ರೈಸ್ ಲಿಸ್ಟ್ ಅಲ್ಲಿ. ಅದು ಲಿಸ್ಟ್ ಔಟ್ ಆಗಿ ತುಂಬಾ ಬೇಜಾರಾಯ್ತು ನಿಮ್ಗೆ. ಅಂಡ್ ಇವನ್ ಅದೇ ಜಜ್ಮೆಂಟ್ ಬಗ್ಗೆ ಕೇಳಲೇಬೇಕು, ಎಲ್ಲ ಕಲಾವಿದರನ್ನು ಕೇಳ್ತಾ ಇದೀವಿ ನಾವು. ಜಜ್ಮೆಂಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸರಿಯಾದ ತೀರ್ಪು ಸಿಗ್ತಾ ಇದೆಯಾ ಇಲ್ಲ ನಿಮ್ಗೆ? ಅದ್ರ ಬಗ್ಗೆ ಏನು? ಅದು ವರ್ಷ ವರ್ಷ ನೋಡ್ತಾ ಇರುವಾಗ ಸುಮಾರು ವರ್ಷಗಳಿಂದ ನೋಡ್ದಂಗೆ ಜಡ್ಜ್ಮೆಂಟ್ ಅಷ್ಟು ಕರೆಕ್ಟಾಗಿ ಸಿಗ್ತಿಲ್ಲ ಅಂತ ಅನಿಸ್ತಿದೆ. ಅದು ಈ ವರ್ಷ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ವರ್ಷದಿಂದ ಏನಾದರೂ ವಿಭಿನ್ನವಾಗಿ ಬೇರೆ ಥರ ಏನಾದರೂ ಜಡ್ಜ್ಮೆಂಟ್ ಕರೆಕ್ಟಾಗಿ ಹಾಕೊಂಡೋದ್ರೆ ಆ ಥರ ಮುಂದೆ ಹೋಗ್ಲಿ ಅಂತ ಒಂದು. ಇನ್ನೊಂದು ನೋಡ್ಬೋದು, ಕ್ರೌಡ್ ಮ್ಯಾನೇಜ್ಮೆಂಟ್. ಅಂದರೆ ಅತಿ ಹೆಚ್ಚು ಪ್ರವಾಸಿಗರು, ಲಕ್ಷಾಂತರ ಪ್ರವಾಸಿಗರು ದೇಶ ವಿದೇಶದಿಂದ ಬರ್ತಾರೆ ನಮ್ಮ ದಸರಾವನ್ನು ನೋಡಲಿಕ್ಕೆ. ಸೊ ಅಂಥ ಸಂದರ್ಭದಲ್ಲಿ ಎಲ್ರಿಗೂ ಪ್ರದರ್ಶನವನ್ನು ತೋರಿಸ್ಬೇಕು ಅಂತ ಹೇಳಿ ಒಂದಿರುತ್ತೆ. ಆದರೆ ಕೆಲವು ಜನರು ಹೇಳ್ತಾರೆ ಒಂದು ಸತಿ 2 ಸತಿ ಮಾತ್ರ ತೋರಿಸ್ತಾರೆ, ಮತ್ತೆ ನೋಡಲಿಕ್ಕೆ ನಮಗೆ ಸಿಗ್ತಾ ಇಲ್ಲ ಅಂತ ಸಾರ್ವಜನಿಕರು, ನಮ್ಮ ಲೋಕಲ್ ಅವ್ರು ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅದಂಗೆ ಜನ ಕ್ರೌಡ್ ಅಂದರೆ ಅಲ್ಲಿ ಮಂಟಪ ನಿಲ್ಲಕ್ಕೆ ಜಾಗ ಇರಲ್ಲ, ಮತ್ತೆ ನಮಗೆ ಮೂವ್ಮೆಂಟ್ ಮಾಡೋಕ್ಕೆ ಜನ ಅವಕಾಶ ಮಾಡಿ ಕೊಡಬೇಕು. ಈ ವರ್ಷ ಸಮೇತ ಸೆಟ್ ವರ್ಕ್ ಸಮೇತ ಮಾಮೂಲಿ ಅಗಲನೇ ಇರುತ್ತೆ, ಮತ್ತು ಜನ ಓಡಾಡಲಿಕ್ಕೆ ಸೈಡ್ ಜಾಗನ ಮಾಡಿ ಕೊಡ್ತೀವಿ ನಾವು. ಅದಕ್ಕೆ ನಮಗೆ ಹೆಲ್ಪ್ ಮಾಡಬೇಕು. ತುಂಬಾ ನುಗ್ಗಲೆಲ್ಲ ಮಾಡಿದ್ರೆ ನಮಗೆ ಸಹ ಕಷ್ಟ ಆಗುತ್ತೆ ಅದು ವರ್ಕ್. ಸೊ ಅದನ್ನೆಲ್ಲ ತಡಿಬೇಕು. ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರಾ? ನೀವು ಮಾಡುವಂಥ ತಯಾರಿಕೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ? ಅದು ಮಂಟಪ ಸುತ್ತ ನಾವು ಒಂದು ಚೈನ್ ಹಾಕ್ತೀವಿ. ಅದ್ರೊಳಗಡೆ ಹೊರಗಡೆಯಿಂದ ಜನನ ಕಳಿಸಿಕೊಡೋ ಥರ ಕಮಿಟಿಯವರೇ ನಿಂತು ಅದು ಹೊರಗಡೆ ನಿಂತು ಮಾಡಿಕೊಡ್ತೀವಿ. ಆ ಥರ ಮಾಡ್ಕೊಡ್ತೀರಾ ನೀವು? ಓಕೆ. ಇನ್ನು DJ ಬೇಕು ಬೇಡ ಅಂತೇಳಿ ಚರ್ಚೆ ಆಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಅದ್ರ ಬಗ್ಗೆ? DJ ಅಂದರೆ ನಮ್ಮ ಕಥಾ ಸಾರಾಂಶಕ್ಕೆ DJ ಇದ್ರೆ ಒಳ್ಳೇದು. ಅದು ನಮಗೆ ಸೌಂಡ್ಗೆ ಅವಕಾಶವನ್ನು ಕೊಟ್ಬಿಟ್ಟು, ಹಿಂಗೂ ಹುಡುಗರು ತುಂಬ ಕಷ್ಟಪಟ್ಬಿಟ್ಟು ದಸರಾ ಮಂಟಪಕ್ಕೆ ಕೆಲಸ ಮಾಡಿರ್ತಾರೆ, ಅವರಿಗೆ ಸಹ ಒಂದು ಸ್ವಲ್ಪ ಸಮಯ ಬೇಕು. ಅವರು ಸ್ವಲ್ಪ ಎಂಜಾಯ್ ಮಾಡಬೇಕಾಗುತ್ತೆ. ದಸರಾಕ್ಕೆ ಬರೀ ಅವರು ಕೆಲಸ ಮಾತ್ರ ಸೀಮಿತ ಆಗೋದ್ಬಿಟ್ಟು ಒಂದಿನ ನೆಕ್ಸ್ಟ್ ದಿನ ಮಧ್ಯಾಹ್ನ ಗಂಟ ಒಂದು DJ ಅವಕಾಶ ಮಾಡಿ ಕೊಡಬೇಕು ಅಂತ ಅದೊಂದು ಇದೆ ನಿಮಗೆ. ನೀವು ಹೇಳ್ದಂಗೆ ಈ ಬಾರಿ ಹೊಸ ಟೀಮ್ ಇದೆ ಅಂತ ಹೇಳ್ತೀರಾ. ಸೊ ಏನು ಹೊಸತನವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಆ್ಯಂಡ್ ನಮ್ಮ ವೀಕ್ಷಕರನ್ನು ನೀವು ಈಗ ಇನ್ವೈಟ್ ಮಾಡಬೇಕು, ನಿಮ್ಮ ಪ್ರದರ್ಶನ ನೋಡ್ಲಿಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳಿ. ಅದು ವರ್ಷ ಇದ್ದ ಮಂಟಪದಲ್ಲಿ ಈ ವರ್ಷ ಒಂದು ಹೊಸ ಟೀಮ್ ನಮಗಿದೆ. ನಮಗೆ ಸುನಿಲ್ ಅಣ್ಣ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ವರ್ಕ್ ಮಾಡಲಿಕ್ಕೆ. ಅವ್ರ ವರ್ಕ್ ಬಗ್ಗೆ ನಿಮಗೆ ಗೊತ್ತು ಹೇಗೆ ಮಾಡ್ತಾರೆ ಅಂತ. ಅವ್ರನ್ನ ತಗೊಂಡು ಅವರೊಟ್ಟಿಗೆ ಸೇರಿಕೊಂಡು ಅವ್ರದ್ದು ಪ್ಲ್ಯಾನ್ ಹೆಂಗೆ ಹೇಳ್ತಾರೆ ನೋಡಿ, ನಾವು ಅವರೊಟ್ಟಿಗೆ ಸೇರಿಕೊಂಡು ಒಳ್ಳೆ ವರ್ಕ್ ಮಾಡಿ ತೋರಿಸ್ತೀವಿ. ನೀವು ವೆಲ್ಕಮ್ ಮಾಡಬೇಕು ನಿಮ್ಮ ಮಂಟಪ ಪ್ರದರ್ಶನ ನೋಡಲಿಕ್ಕೆ ಅಂತೇಳಿ. ಈ ವರ್ಷ 62ನೇ ವರ್ಷದ ದಸರಾ ಮಾಡ್ತಿದ್ದೀವಿ ಕಂಚಿಕಾಮಾಕ್ಷಿ ದೇವಾಲಯದಲ್ಲಿ.
ಈ ವರ್ಷ ಅದ್ಧೂರಿಯಾಗಿ ಒಂದು ದಸರಾ ಮಂಟಪನ ಮಾಡಬೇಕು ಅಂತೇಳಿ ನಮ್ಮ ಹೊಸ ತಂಡವನ್ನು ಆಗಿದೆ. ಅದರಿಂದ ಹೊಸದ ರೀತಿಯಲ್ಲಿ ದಸರಾವನ್ನು ಮಾಡಬೇಕು, ಹೊಸ ಥರ ಜನರಿಗೆ ಬೇರೆ ಬೇರೆ ಥರ ಒಂದು ತೋರಿಸ್ಬೇಕು ಅಂತ ನಾವು ವರ್ಕ್ನ ಮಾಡ್ತಾಯಿದ್ದೀವಿ. ಎಲ್ಲ ಜನರು ಬಂದು ಮಂಟಪನ ನೋಡಿ ಖುಷಿಪಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ರೆಸ್ಪಾನ್ಸ್ ಎಲ್ಲ ಕೊಡಬೇಕು. ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಈ ಬಾರಿ ಕಾಂಪಿಟೇಷನ್ ನಾವು ಮೊದಲ ಇದಕ್ಕೆ ಇರ್ತೀವಿ, ಪ್ರಥಮ ಬಹುಮಾನಕ್ಕಾಗಿ ಪೈಪೋಟಿ ಮಾಡ್ತಾ ಇದ್ದೀವಿ. ಓಕೆ, ಒಳ್ಳೇದಾಗ್ಲಿ ನಿಮ್ಗೆ. ಹಾಗೆ ನಿಮ್ಮ ಈ ವರ್ಕ್ ಏನಿದೆ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇನ್ನೂ ಕೂಡ ನಿಮ್ಗೆ ಹೆಚ್ಚಿನ ಅವಕಾಶಗಳು ಸಿಗ್ಲಿ, ಈ ವರ್ಕ್ ಇಂದ ಮತ್ತಷ್ಟು ಅವಕಾಶಗಳು ನಿಮ್ಗೆ ಸಿಗ್ಲಿ, ಇನ್ನಷ್ಟು ಹೆಸರನ್ನ ಗಳಿಸುವಂತಾಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ನಿಮ್ಗೆ. ಸೊ ಇವಾಗ ಮತ್ತೊಬ್ರು ಕಲಾವಿದರಿದ್ದಾರೆ, ಅವ್ರು ಯಾರು ಅಂತ ಪರಿಚಯ ಮಾಡ್ಕೊಳ್ಳೋಣ. ಸೊ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು? ಪ್ರಜ್ವಲ್ ಅಂತ ಹೇಳಿ. ಪ್ರಜ್ವಲ್ ಅಂತ. ನೀವೇನ್ ಮಾಡ್ಕೊಂಡಿರೋದು? ನಾನು ಆರ್ಟಿಸ್ಟ್ ಆಗಿ ಪಾರ್ಟ್ ಟೈಮ್ ಅಲ್ಲಿ ಅದೇ ಡಿಸೈನಿಂಗ್ ಏನಾದ್ರು ಬೇಕಿದ್ರೆ ಮಾಡ್ಕೊಂಡಿರ್ತೀರಾ. ಸೊ ಈ ದಸರಾಕ್ಕೆ ಫಸ್ಟ್ ಬಂದಿದ್ದು ಯಾವ ವರ್ಷದಲ್ಲಿ ನೀವು ಈ ಮಂಟಪ ವರ್ಕಿಗೆ ಇಳಿದಿರೋದು? ಒಂದು 6 ಇಯರ್ಸ್ ಆಗೋಣ. ಒಂದು ಫ್ಲಡ್ ಟೈಮ್ ಇಂದ ಅಲ್ಲಿಂದ ವರ್ಕ್ 2018. ಪ್ರಥಮವಾಗಿ ಯಾವ ಮಂಟಪಕ್ಕೆ ನೀವು ಅಲ್ಲಿ ಕೆಲಸ ಮಾಡಿದ್ದು? ಪ್ರಥಮವಾಗಿ ದಂಡಿನ ಮರಿಯಮ್ಮಕ್ಕೆ ವರ್ಕ್ ಮಾಡಿದ್ದು ಫ್ಲಡ್ ಟೈಮ್ ಅಲ್ಲಿ. ಅದಾದ್ಮೇಲೆ ಒಂದು 2 ಇಯರ್ಸ್ ಅಲ್ಲೇ ವರ್ಕ್ ಮಾಡಿದ್ವಿ. ನೆಕ್ಸ್ಟ್ ಚೌಡೇಶ್ವರಿಗೆ ಮಾಡಿದ್ವಿ. ಒಂದು ಲಾಸ್ಟ್ ಇಯರ್ ಇಂದ ಇಲ್ಲಿ ಕಂಚಿಕಾಮಾಕ್ಷಿ ಮಾಡ್ತಿದ್ದೆ. ಸೊ ಹೇಗಿದೆ ಈ ಬಾರಿಯ ಪ್ರಿಪರೇಷನ್? ನಡೀತಾ ಉಂಟು, ನೋಡ್ತಾ ಇದ್ದೀರಲ್ಲ. ಪ್ರಿಪರೇಷನ್ ಆಲ್ಮೋಸ್ಟ್ ಅದೇ ವರ್ಕ್ ಮಾಡ್ತಾ ಇದೀವಿ, ನಮ್ಮ ಬೆಸ್ಟ್ ಟ್ರೈ ಮಾಡ್ತಾ ಇದೀವಿ. ಸೊ ಎಷ್ಟು ಟೈಮ್ ಇಂದ ಈಗ ಶುರು ಮಾಡಿದ್ದೀರಾ ಇಲ್ಲಿದು ವರ್ಕ್? ಆಲ್ಮೋಸ್ಟ್ ಎಲ್ಲ ಸೇರಿ ಒಂದು 3 ಮಂತ್ಸ್ ಆಗುಂಟು ವರ್ಕ್ ಸ್ಟಾರ್ಟ್ ಮಾಡಿ. ಪ್ರಿಪರೇಷನ್ ಅದೇ ಸ್ಕ್ರಿಪ್ಟ್ ಬರೆದು ಸ್ಟೋರಿ ಮಾಡಿ ರೆಕಾರ್ಡಿಂಗ್ ಮತ್ತೆ ಇದೆ ವರ್ಕ್ ಎಲ್ಲ ಆಗ್ಲಿಕ್ಕೆ ಒಂದು 3 ಮಂತ್ಸ್ ಆಲ್ಮೋಸ್ಟ್ 3 ಮಂತ್ಸ್ ಬಂದುಂಟು. ಅಂದ್ರೆ ವರ್ಕ್ ಯಾವಾಗ ಶುರು ಆಗುತ್ತೆ ನಿಮ್ದು? ಸಂಜೆ ಟೈಮ್ ಎಲ್ಲ ಅಥವಾ ಡೇ ಫುಲ್ ಮಾಡ್ತೀರಾ ನೀವು ವರ್ಕ್ನ? ನಾರ್ಮಲಿ ನಾವು ಡೇ ಫುಲ್ ಮಾಡ್ತೀವಿ. ಈಗ ಏನಾದ್ರೂ ನಮ್ಮ ಪರ್ಸನಲ್ ವರ್ಕ್ ಇದ್ರೆ ಅದನ್ನ ಮುಗಿಸ್ಕೊಂಡು ಬಂದು ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಬೇರೆ ಮಂಟಪನು ನೀವು ನೋಡ್ತಾ ಇರ್ತೀರಾ. ಸೊ ನಿಮ್ಮ ವರ್ಕ್ ಅಲ್ಲಿ ಚಾಲೆಂಜಸ್ ಅಂತ ನಿಮಗೆ ಅನ್ಸೋದಾದ್ರೆ ಏನು? ಹಾಗೆಲ್ಲ ಏನಿಲ್ಲ. ವರ್ಕ್ ವೈಸ್ ನಾವು ನೋಡ್ತೀವಲ್ಲ ಬೇರೆಯವ್ರ ಕಲಾಕೃತಿಗಳು ಅವ್ರು ಮಾಡಿರುವಂತದ್ದು. ಸೊ ನಮ್ಮ ಬೆಸ್ಟ್ ನಾವು ಕೊಡ್ತಾ ಇದೀವಿ. ನಮ್ಮಲ್ಲಿ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅದನ್ನ ವರ್ಕ್ ಮಾಡಿ ಪ್ರೆಸೆಂಟೇಷನ್ ಮಾಡಕ್ಕೆ ನಾವು ರೆಡಿ ಇದೀವಿ. ಒಂದು ವರ್ಷದಿಂದ ವರ್ಷಕ್ಕೆ ಹೇಗೆ ಚಾಲೆಂಜಸ್ ಆಗಿದೆ ನಿಮಗೆ ವರ್ಕ್ ಅಲ್ಲಿ? ಅದೇ ಡಿಫ್ರೆಂಟ್ ಆಗಿ ಈ ಸಲ ಏನೊಂದು ಡಿಫ್ರೆಂಟ್ ಆಗಿ ಜನರಿಗೆ ತೋರಿಸಬೇಕು ಅಂತ ಹೇಳಿ ಮಾಡ್ತಾ ಇದೀವಿ. ಸೊ ನಿಮ್ಮ ಈ ವರ್ಕ್ ಅಲ್ಲಿ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ನೀವು ಯಾರನ್ನ ನೆನ್ಸ್ಕೊಳ್ಳೋಕೆ ಇಷ್ಟಪಡ್ತೀರಾ ಇವಾಗ? ಈಗ ರವ್ಯಣ್ಣನ ಅವ್ರನ್ನ ನೆನ್ಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಅವ್ರದ್ದೇ ಇನ್ಸ್ಪಿರೇಷನ್ ನಮಗೆ ಇರೋದು. ಅವ್ರ ವರ್ಕ್ ನೋಡಿ ನಾವು ಸಹ ಮಾಡುವ ಅಂತ ಹೇಳಿ ರವಿಯಣ್ಣನ ಇನ್ಸ್ಪಿರೇಷನ್ ತಕೊಂಡು ನೀವು ವರ್ಕ್ ಸ್ಟಾರ್ಟ್ ಮಾಡಿರುವಂತದ್ದು. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇದ್ದಾರಾ ಈ ಫೀಲ್ಡ್ ಅಲ್ಲಿ ಅಥವಾ ನೀವೇನ ಆರ್ಟಿಸ್ಟ್ ಇರುವಂತದ್ದು? ಫ್ಯಾಮಿಲಿಯಲ್ಲಿ ಇದ್ದಾರೆ, ಅಂದ್ರೆ ಅವರು ಹೆಸರು ಬರ್ತಿಲ್ಲ. ಹೆಸರು ಬರ್ತಾ ಇಲ್ಲ, ಆದ್ರೆ ಫ್ಯಾಮಿಲಿಯಲ್ಲಿ ಇದ್ದಾರೆ. ಇದ್ದಾರೆ. ಓಕೆ, ನೀವೇ ಫಸ್ಟ್ ಅಲ್ಲ. ಸೊ ಅವ್ರದ್ದು ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ನಿಮ್ಗೆ ಈ ತರ ವಿಷಯದಲ್ಲಿ? ತುಂಬಾ ಜನರು ಹೇಳ್ತಾರೆ ಅಂದ್ರೆ ಓದಿನ ಕಡೆಗೆ ಜಾಸ್ತಿ ಗಮನ ಕೊಡುವಾಗ ಆರ್ಟ್ ಫೀಲ್ಡ್ಗೆ ಬರಕ್ಕೆ ಅಷ್ಟು ಜನರಿಗೆ ಇಂಟ್ರೆಸ್ಟ್ ಇರಲ್ಲ. ಆದ್ರೂ ಕೂಡ ನೀವು ಈ ಫೀಲ್ಡ್ಗೆ ಬಂದಿದ್ದೀರಾ. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಫಸ್ಟಿಗೆ ನೀವು ಬಂದಾಗ ಜನರು ಹೇಗೆ ಮಾತಾಡ್ತಿದ್ರು, ಎಲ್ಲ ಒಪ್ಕೊಂಡ್ರ ಹೇಗೆ ಅಂತ? ಅದನ್ನ ಸಹ ಚಾಲೆಂಜ್ ಆಗಿ ತಗೊಂಡಿರೋದು. ಒಂದು ಆರ್ಟ್ ಫೀಲ್ಡ್ ನ ಒಂದು ಹೇಗೆ ಅಂತ ಹೇಳಿದ್ರೆ ಎರಡು ಈಕ್ವಲ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತ ಅನ್ಸ್ತಿತ್ತು. ಬಟ್ ಲಾಸ್ಟಿಗೆ ಈ ಆರ್ಟ್ ಫೀಲ್ಡಿಗೆ ಬರ್ಬೇಕಾದ್ರೆ ಇದೇ ಒಂದು ಏನೋ ಒಂದು ಮಾಡಬೇಕು ಅಂತ ಹೇಳಿ ಆರ್ಟ್ ಫೀಲ್ಡ್ ನ ಚೂಸ್ ಮಾಡಿ. ಸೊ ಈಗ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮ್ಗೆ ಈ ಫೀಲ್ಡ್ಗೆ ಬಂದಿರೋದು? ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ಹೇಳ್ತೀರಾ ನೀವು ಕಲಾವಿದರಿಗೆ? ಆಲ್ಮೋಸ್ಟ್ ಒಂದು 3 ಇಯರ್ಸ್ ಇಂದ ಆಪರ್ಚುನಿಟಿ ಸಿಗ್ತಾ ಇದೆ. ಜನರು ಗುರುತಿಸ್ತಾರ ಕಲಾವಿದ ಏನು ವರ್ಕ್ ಮಾಡ್ತೀರಾ ಅದನ್ನ ಜನರು ರೆಕಗ್ನೈಸ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಅದೇ ಒಂದು 3 ಇಯರ್ಸ್ ಇಂದ ಒಂದು ವರ್ಕ್ ನಮ್ದು ಜನರಿಗೆ ಒಂದು ಟಚ್ ಆಗಿ ಅಲ್ಲಿಂದ ಒಂದು ರೆಕಗ್ನೈಸ್ ಆಗುಂಟು. ಸೊ ಈ ಬಾರಿ ಏನು ಚೇಂಜಸ್ ಅಥವಾ ಏನಾದ್ರು ಹೊಸತನ ಏನಾದ್ರು ಕಾಣ್ಬೋದಾ ನಾವು ನಿಮ್ಮ ಮಂಟಪದಲ್ಲಿ? ಹಾಗೆಂತ ತುಂಬಾ ಚೇಂಜಸ್ ಇದೆ. ಈ ಸಲ ಒಂದು 4-5 ಕಲಾಕೃತಿಗಳು ದೊಡ್ಡ ದೊಡ್ಡ ಕಲಾಕೃತಿಯಾಗಿ ಒಂದು ಡಿಫ್ರೆಂಟ್ ಸ್ಟೋರಿಯ ಮಾಡ್ತಿದೀವಿ. ಸೊ ಡಿಜೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ? ಬೇಕಾ ಬೇಡವಾ ಅಂತ ನೀವೇನ್ ಹೇಳ್ತೀರಾ? ಡಿಜೆ ಬೇಕಾಗುತ್ತೆ. ಆಲ್ಮೋಸ್ಟ್ ಈಗ ಯಂಗ್ಸ್ಟಾರ್ ಲೈಕ್ ಮಾಡ್ತಿರೋದೇ ಡಿಜೆ. ಏನೇ ಈವೆಂಟ್ ಆಗ್ಲಿ ಡಿಜೆ ಇದ್ರೇನೆ ಒಂದು ಎಲ್ಲರಿಗೊಂದು ಒಂದು ಜೋಶ್ ಬರಬೇಕು, ನೋಡಬೇಕು, ಬರುವ ಹಬ್ಬ ಅಲ್ವಾ? ಸೊ ಎಲ್ಲ ಎಂಜಾಯ್ಮೆಂಟ್ ಮಾಡೋದೇ ಒಂದು. ಅಂಡ್ ನೀವು ಅಷ್ಟೇ ವರ್ಕ್ ಅಲ್ಲಿ ಮುಳುಗಿರ್ತೀರಾ. ಒಂದು ನಿಮ್ಗೂ ಕೂಡ ನಿಮ್ಮ ಮಂಟಪ ನೋಡಿ ಒಂದು ಖುಷಿ ಪಡೋದು, ಅದಾದ್ಮೇಲೆ ಎಂಜಾಯ್ಮೆಂಟ್ ಬೇಕೇ ಬೇಕು ಅಂತ ಅನ್ಸುತ್ತೆ ಅಲ್ವಾ? ಹಾಗೆ ಕ್ರೌಡು ಬರೋದು ಮಡಿಕೇರಿಗೆ ಈ ದಸರಾ ನೋಡ್ಲಿಕ್ಕೆ, ಇಲ್ಲಿರೋ ವರ್ಕ್, ಈ ಸೌಂಡ್, ಈ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಬರ್ತಿರೋದು. ಆಲ್ಮೋಸ್ಟ್ ಏನು ಅಂತ ಹೇಳಿದ್ರೆ ನೈಟ್ ಶೋ ಇರ್ಬೇಕಾದ್ರೆ ಒಂದು ಕಲರ್ಫುಲ್ ಆಗಿರುತ್ತೆ. ಡಿಜೆ ನೆಸಸರಿ ನಮಗೆ. ಯಾಕೆಂತ ಹೇಳಿದ್ರೆ ಈ ಶೋ ಆಗ್ಬೇಕು ಅಂತ ಹೇಳಿದ್ರು ಒಂದು ಡಿಜೆ ಇದ್ರೆ ಅದೊಂದು ಆ ಸೌಂಡ್ ಇಂದಾಗಿ ಒಬ್ರು ಒಂದು ಹೇಗೆಂತಂದ್ರೆ ಆ ಟ್ಯಾಬ್ಲೋನ ರೆಕಗ್ನೈಸ್ ಮಾಡೋದಾಗ್ಲಿ, ಆ ಒಂದು ಟ್ಯಾಬ್ಲೋದು ಎಫೆಕ್ಟ್ಗಳನ್ನ ನೋಡೋದಾಗ್ಲಿ, ಅದೆಲ್ಲ ಇದೆ. ಡಿಜೆ ಬೇಕು, ನೆಸಸರಿ ಇದೆ. ಅಂಡ್ ಅದೇ ನೀವೀಗ ಎಲ್ಲ ಟೀಮಲ್ಲಿ ವರ್ಕ್ ಮಾಡ್ತಿರೋದಲ್ಲ, ಅಂಡ್ ನೀವು ಸುನಿಲ್ ಸರ್ ಬಗ್ಗೆ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಅವರ ವರ್ಕ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಗೆ ಎಕ್ಸ್ಪ್ಲೇನ್ ಮಾಡೋದು? ಅವರೊಂದು ಬೇರೆ ಥರನೇ ಆರ್ಟಿಸ್ಟ್, ಡಿಫ್ರೆಂಟ್. ಅಂದರೆ ಎಲ್ಲರ ಜೊತೆಗೆ ಫ್ರೆಂಡ್ಲಿ ಆಗಿರಲಿ, ಮತ್ತೆ ಏನೋ ಒಂದು ಹೇಗೆ ಹೇಳೋದು, ಚೆನ್ನಾಗಿ ಡ್ರೆಸ್ ಮಾಡ್ತಾರೆ. ನಿಮಗೆ ಕಲೀಲಿಕ್ಕೆ ಅವರಿಂದ ತುಂಬಾನೇ ಇದೆ.
ಅಂದ್ರೆ ಒಂದು ಆರ್ಟಿಸ್ಟ್ನ ನೋಡಿ ನಾವು ತುಂಬಾ ಕಲೀಲಿಕ್ಕಿದೆ. ಪ್ಲಸ್ ಏನು ಅಂತ ಹೇಳಿದ್ರೆ ಅವರಾಗೆ ಅವರು ಹೇಳಿಕೊಡ್ತಾರೆ, ಈ ತರ ಚೇಂಜಸ್ ಆಗಬೇಕು, ಇದನ್ನ ಕಲೀರಿ, ಮಾಡಿ ನೋಡಿ, ಆ ಥರ ಒಂದು ಚೇಂಜ್ ಓವರ್ ಅಂತ ಹೇಳಿದ್ರೆ ಅವರಿಂದ ಅದು ನಾವು ಅವರಿಂದ ಕಲಿಯೋದಕ್ಕೆ ನೆಕ್ಸ್ಟ್ ನಿಮಗೂ ಕೂಡ ಅದು ಯೂಸ್ ಆಗುತ್ತೆ ನೆಕ್ಸ್ಟ್ ಬೇರೆ ಕಡೆ ಹೋದಾಗ. ಓಕೆ, ಅಂದ್ರೆ ಒಬ್ಬರನ್ನ ನೋಡಿ ನಾವು ಕಲಿಬೇಕಾಗುತ್ತೆ. ಹಾಗೆ ನಿಮ್ಮ ಟೀಮಲ್ಲಿ ಟೋಟಲ್ ಈಗ 3 ಜನರು ಇರೋದಾ ಮೇನ್ ಆಗಿ ಕೆಲಸ ಇನ್ನೂ ಜನರು ಇದ್ದಾರೆ? ಯಾರು ಹೆಸರು ಹೇಳ್ಬೋದಾ ಯಾರ್ಯಾರು ಇದ್ದಾರೆ? ಕಿರಣ್ ಅವರಲ್ಲ, ಕಿರಣ್ ಅವರು ಬರ್ಲಿಕ್ಕಿದ್ದಾರೆ. ಕಿರಣ್ ಅವರು ಕೂಡ ಇದ್ದಾರೆ ಇದರಲ್ಲಿ ವರ್ಕ್ ಮಾಡೋದ್ರಲ್ಲಿ. ಓಕೆ, ಹಿಂಗೆ ವರ್ಷ ಈಗ ವರ್ಕ್ ಮಾಡ್ತಾ ಈ ಆರ್ಟಿಸ್ಟ್ಗಳನ್ನ ಯಾರು ರೆಕಗ್ನೈಸ್ ಮಾಡ್ತಿಲ್ಲ. ಹಂಗೆ ನೆಕ್ಸ್ಟ್ ಇಯರ್ಗೆ ಇನ್ನು ಚೆನ್ನಾಗಿ ಮಾಡಿ ಒಂದು ರೆಕಗ್ನೈಸ್ ಆಗಬೇಕು, ಒಂದು ಚೆನ್ನಾಗಿ ಮಾಡಬೇಕು ಅಂತ ಒಂದು ಆಸೆ ಇದೆ. ಹಂಗೆ ಕಿರಣ್ ಈ ವರ್ಷ ನಮಗೆ ಟೀಮಿಗೆ ಹೊಸೊಬ್ರು ಅವರು ಕಿರಣ್ ಅಂತ. ಅವರು ಕಳೆದ ಸಲ ದೇಚೂರಿಗೆ ವರ್ಕ್ ಮಾಡಿದರು. ಒಂದು 2 years ಬ್ಯಾಕ್ ಕೋಟೆ ಗಣಪತಿಗೆ ಸೆಟ್ ವರ್ಕ್ಗಳನ್ನ ಮಾಡಿದರು. ಮತ್ತು ಇದೇ ವರ್ಷ ನಮಗೆ ಸೆಟ್ ವರ್ಕ್ಗಳನ್ನೆಲ್ಲ ಮಾಡ್ತಿದ್ದಾರೆ ಕಿರಣ್. ಅವರು ಇವಾಗ ಇಲ್ಲ, ಎಲ್ಲರೂ ಮಾತಾಡ್ತಿದ್ರು. ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಇದು ಸೆಟ್ ವರ್ಕ್ ಎಲ್ಲ ಅವರೇ ಮಾಡಿರೋದು. ಅವರು ಒಳ್ಳೆ ವರ್ಕ್ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಅಂದರೆ ಅವರಿಗೊಂದು 5-6 years ಎಕ್ಸ್ಪೀರಿಯನ್ಸ್ ಇದೆ. ವೀಕ್ಷಕರೇ, ಈ ಬಾರಿಯ ಮಂಟಪ ಸಮಿತಿಯ ಸಹ ಸಂಚಾಲಕರಾಗಿರುವವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು? ನಮಸ್ಕಾರ, ಪ್ರಶಾಂತ್ ಕೇಟಿ ಅಂತ ನನ್ನ ಹೆಸರು. ಎಷ್ಟು ವರ್ಷದಿಂದ ಈ ಸಮಿತಿಲಿ ಇದ್ದೀರಾ ಸರ್ ನೀವು? 25 ವರ್ಷದಿಂದ ಈ ಸಮಿತಿಲಿ. 25 ವರ್ಷದಿಂದ ಇದ್ದೀರಾ? ಹೌದು, ಹುಟ್ಟಿ ಬೆಳೆದಿದ್ದು ಇದೇ ಸಮಿತಿಲಿ ನಾನು. ಓಕೆ, ಈ ಬಾರಿ ಯಾವ ಹೊಸತನದಿಂದ ಕೂಡಿರುತ್ತೆ ನಿಮ್ಮ ಮಂಟಪ? ಈ ಬಾರಿ ಆ್ಯಕ್ಚುಲಿ ನಾವು ಹೊಸ ಒಂದು ಪ್ಲ್ಯಾನ್ ಮಾಡಿದ್ವಿ. ಮಂಟಪದ ಸ್ಟೋರಿ ಯಾವ ಥರ ಬರಬೇಕು, ಹೊಸ ಸ್ಟೋರಿನ ತಗೊಳ್ತಾ ಇದ್ವಿ. ಒಂದು ಜನರಿಗೆ ಒಂದು ಹೊಸದಾಗಿ ಏನೋ ತೋರಿಸೋಣ ಅಂತ. ಸೊ ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ಬದಲಾವಣೆಗಳು ಇದ್ದೇ ಇರ್ತದೆ. ಸೊ ಅದ್ರ ಬಗ್ಗೆ ನೀವು ಮಾತಾಡೋದಾದ್ರೆ ಹೇಗೆ ಇಂಪ್ರೂವ್ಮೆಂಟ್ ಹಾಕೊಂಡು ಬಂದಿದೆ ನಿಮ್ಮ ಸಮಿತಿದು ಮಂಟಪಗಳು? ಬದಲಾವಣೆ ಅಂತ ಹೇಳಿದ್ರೆ ಮೇಡಮ್, ನಾವು ದಸರಾ ಮಂಟಪನೇ ಇಂಪಾರ್ಟೆಂಟ್ ಆಗಿ ತಗೊಳ್ತಾ ಇಲ್ಲ. ಜನಸೇವೆ ಅಂದರೆ ಮಕ್ಕಳಿಗೆ ಬುಕ್ ಕೊಡೋ ವಿಷಯ, ಮಕ್ಕಳಿಗೆ ಎಜುಕೇಷನ್ಗೆ ಹೆಲ್ಪ್ ಮಾಡೋ ವಿಷಯ. ನಮ್ಮ ಅಣ್ಣಂದ್ರೆಲ್ಲ ಒಟ್ಟಿಗಿದ್ದಾರೆ, ಉಮೇಶ್ ಸುಬ್ರಹ್ಮಣ್ಯ ಅವರು, ಕವನ್ ಅವರು ಎಲ್ಲರೂ ಸೇರಿ ನಾವೊಂದು ಕಮಿಟಿನ ತುಂಬ ನಮ್ಮ ಮುಂದೆ ಫ್ಯೂಚರ್ಗೆ ಬೆಳವಣಿಗೆ ಆಗುವ ಲೆಕ್ಕದಲ್ಲಿ ಬೆಳೆಸ್ಕೊಂಡು ಹೋಗೋ ಒಂದು ಲೆಕ್ಕ ನಮ್ಮದು. ಅಂದರೆ ಇವಾಗ ದಸರಾ ಬರೀ ಪ್ರೈಸ್ಗೋಸ್ಕರ ನಾವು ಮಾಡಬಾರ್ದು. ಅದರಿಂದ ನಮಗೆ ಮುಂದಿನ ಪೀಳಿಗೆಗೆ ಏನು ಹೆಲ್ಪ್ ಆಗುತ್ತೆ, ಮುಂದೆ ನಾವು ಹೇಗೆ ಫೌಂಡೇಶನ್ ಕೊಡ್ಬೋದು ನಮ್ಮ ಕಮಿಟಿಗೆ, ಕಂಚಿಕಾಮಶಿ ಬಾಲಕ ಮಂಡಳಿ, ಆ ಥರ ಒಂದು ಪ್ಲಾನಲ್ಲಿ ಇದ್ದೀವಿ ನಾವು. ಆ್ಯಂಡ್ ನೀವು ಯಾವ್ದಾದ್ರು ಜನರನ್ನ ನೆನೆಸ್ಕೊಳ್ಳೋದಾದ್ರೆ, ಇಷ್ಟು ವರ್ಷ ನೀವು ಅಂದರೆ 25 ವರ್ಷಗಳು ಇಲ್ಲೇ ಇದ್ದೀರಾ ಅಂತ ಹೇಳಿದ್ರೆ ಬಹಳಷ್ಟು ಜನರನ್ನ ಕಂಡಿದ್ದೀರಾ ನೀವು. ಅವರ ಸೇವೆಯನ್ನು ನೀವು ನೆನೆಸ್ಕೊಳ್ಳೋದಾದ್ರೆ ಯಾರು ಪ್ರಧಾನವಾಗಿ ನಿಮಗೆ ನೆನಪಿಗೆ ಬರುವಂಥದ್ದು, ನಿಮಗೆ ಇಷ್ಟವಾಗಿ ಇರುವಂಥದ್ದು, ಅವರ ಕೆಲಸ ನನಗೆ ತುಂಬ ಇಷ್ಟ, ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಹೇಳೋದಾದ್ರೆ? ಕಂಚಿಕಾಮಶಿ ಬಾಲಕ ಮಂಡಳಿಯಲ್ಲಿ ಮೊದಲನಾಗಿ ಹೇಳ್ಬೇಕಂದ್ರೆ, ನಾನು ಸಣ್ಣ ಮಕ್ಕಳು ಎಲ್ಲರೂ ಕೆಲಸ ಮಾಡಿದ್ದಾರೆ, ನನ್ನ ಮಕ್ಕಳಿಂದ ದೊಡ್ಡವ್ರ ತನಕ. ಪ್ರಧಾನವಾಗಿ ಮಂಟಪಕ್ಕೆ ಅಂತಂದರೆ ನಮ್ಮ ಉಮೇಶ್ ಸುಬ್ರಹ್ಮಣ್ಯ ಅವರು, ಇವಾಗ ಬಂದಿರುವ 5 ವರ್ಷ ಬಂದಿರುವ ಕವನ್ ಅವರು, ನಿಖಿಲ್, ಹಾಗೆ ಆರ್ಟಿಸ್ಟ್ಗಳು ತುಂಬ ಜನ ಬಂದು ಹೋಗಿದ್ದಾರೆ. ಅದು ಬೇಡ, ಸುಮಾರು ಜನರು ಬಂದು ಹೋಗಿ ಕೆಲಸ ಮಾಡಿದ್ದಾರೆ. ಎಲ್ಲರ ಕೆಲಸ ನಿಮಗೆ ಇಷ್ಟ ಆಗಿದೆ? ಎಲ್ಲರಿಗೂ ಚಿರಋಣಿ, ಎಲ್ಲರೂ ಕೆಲಸ ಮಾಡಿದ್ದಾರೆ. ಓಕೆ, ಈ ಬಾರಿಯ ಟೀಮ್ ಬಗ್ಗೆ ಹೇಳೋದಾದ್ರೆ ನಿಮ್ದು ಅಂದ್ರೆ ಹೊಸ ಕಲಾವಿದರು ಕೂಡ ಈ ಸತಿ ಜಾಯಿನ್ ಆಗಿದ್ದಾರೆ. ಸೊ ಅವ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ನಮಗೊಂದು ಸ್ಪೆಷಲ್ ಹುಮ್ಮಸ್ಸು ಅಂತ ಹೇಳಿದ್ರೆ, ನಮಗೆ ಈ ವರ್ಷ ನಮ್ಮ ಆಸೆಯಂತೆ ಸುನೀಲ್ ಅಂತ ಒಬ್ರು ಬಂದಿದ್ದಾರೆ ನಮ್ಮ ಹತ್ರ, ಕಲೆಗಾರರು. ಅವರು ನಮಗೆ ತುಂಬ ಒಂದು ಮೋಟಿವೇಶನ್. ಅವರಿಂದ ನಾವು ಈ ವರ್ಷ ಒಳ್ಳೆ ಮಂಟಪನ ಓಡಿಸ್ತೀವಿ ಅಂತ ಒಂದು ಆಸೆ ಇದೆ ನಮಗೆ. ಅಂಡ್ ನಿಮ್ಮ ಪ್ರಕಾರ ಇಷ್ಟು ವರ್ಷದಲ್ಲಿ ಯಾವ ವರ್ಷದ ಮಂಟಪ ನಿಮ್ಗೆ ತುಂಬಾ ಇಷ್ಟ ಆಗಿದ್ದು? ಕತೆ ವೈಸ್ ಆಗಿರ್ಬೋದು ಅಥವಾ ಓವರ್ ಆಲ್ ಪರ್ಫಾರ್ಮೆನ್ಸ್ ವೈಸ್ ಜನರಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಅದು ಯಾವ ವರ್ಷ ಅಂತೇಳಿ? ಆ್ಯಕ್ಚುಲಿ ನಾವು 15-20 ವರ್ಷದಿಂದ ಎಲ್ಲರಿಗೂ ಎಲ್ಲ ಮಂಟಪವನ್ನು ಚೆನ್ನಾಗೇ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ನಮಗೆ ತುಂಬ ಇಂಪಾರ್ಟೆಂಟ್ ಮಂಟಪ ಅಂದರೆ ಅಯ್ಯಪ್ಪ ಸ್ವಾಮಿ. ಅದು ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ವಿ. ಪುನಃ ಆ ಥರ ಮಂಟಪ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಓಕೆ, ಹಾಗೇನೆ ಇನ್ನೊಂದು ನಿರಾಶೆ ಮೂಡಿದಂತಹ ಒಂದು ಮಂಟಪ ಅಥವಾ ಆ ವರ್ಷದ ಕತೆ ಅಂತ ಹೇಳಿದ್ರೆ, ನಮಗೆ ಪ್ರೈಸ್ ಸಿಗ್ತಾ ಇತ್ತು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೇ ಕೊನೆಗಳಿಗೆಲ್ಲ ಏನೋ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಅದು ಯಾವ ಕತೆ ಇರ್ಬೋದು? ಪುನಃ ಅದನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ಏನಂದ್ರೆ ವರ್ಷದಿಂದ ವರ್ಷಕ್ಕೆ ಕಂಚಿಕಾಮಶಿ ಬಾಲಕ ಮಂಡಳಿ ಜನರಿಗೆ ಮೆಚ್ಚುಗೆ ಟ್ಯಾಬ್ಲೋ ಅಂತ ಎಲ್ರಿಗೂ ಗೊತ್ತಿದೆ, ಚಂದನೆ ಮಾಡ್ಕೊ ಬಂದಿದ್ವಿ. ಈ ರಾಜಕೀಯ ಪರಿಸ್ಥಿತಿಯಿಂದ ಎಲ್ಲಿ ಮಧ್ಯದಲ್ಲಿ ನಮ್ಗೆ ಏನು ಮೋಸ ಆಗ್ತಿದೆ, ಅದು ನಡೀತಾನೆ ಇದೆ, ಅದು ಆಗ್ಬಾರ್ದು. ಸೊ ಜಡ್ಜ್ಮೆಂಟ್ ಬಗ್ಗೆ ನೀವೇನ್ ಹೇಳ್ತೀರಾ? ಸರಿಯಾಗಿ ತೀರ್ಪು ಆಗ್ತಾ ಇಲ್ಲ ಅಂತ ಹೇಳಿ ಯಾವ ಬೇಸ್ ಮೇಲೆ ಅವರು ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ? ಇಲ್ಲ, ಜಡ್ಜ್ಮೆಂಟ್ ಆಕ್ಚುಲಿ ದಶಮಂಟಪಕ್ಕೆ ಸಂಬಂಧಪಟ್ಟದಲ್ಲ. ಜಡ್ಜಸ್ ಯಾರು ಬರ್ತಾರೆ ಅವರು ವೈಯಕ್ತಿಕವಾಗಿ ಮನಸಾಕ್ಷಿಯಿಂದ ನಾವೇನು ಜಡ್ಜ್ಮೆಂಟ್ ಕೊಡ್ತೀವಿ ಅದನ್ನು ಕೊಡಬೇಕು. ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಲ್ಲೇನು ಮಾಡೋಣ, ಬೆಳಗ್ಗೆ ತಿದ್ದೋದು ಮಾಡೋದು ಅದೆಲ್ಲ ದಯವಿಟ್ಟು ಮಾಡಬಾರ್ದು. ಯಾಕಂದ್ರೆ ನಾವು ಎಲ್ಲ ಮಂಟಪದವರು 2-3 ತಿಂಗಳಿಂದ ಕಷ್ಟಪಡ್ತಾರೆ. ಬಟ್ ಅದಕ್ಕೊಂದು ಅರ್ಥ ಇರಬೇಕು, ನಾವೇನು ಮಾಡ್ತೀವಿ ಅದಕ್ಕೊಂದು ಅರ್ಥ ಇರಬೇಕು. ಜಡ್ಜಸ್ ತುಂಬ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಇನ್ನು ಡಿಜೆ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅಭಿಪ್ರಾಯ ಸರ್? ವೈಯಕ್ತಿಕ ಬೇಕು ಅಂತ ಹೇಳ್ತೀರಾ ಇಲ್ಲ ಬೇಡ ಅಂತ ಹೇಳ್ತೀರಾ ನೀವು? ನೋಡಿ, ಡಿ ಜೆ ಅಂತ ಹೇಳೋದು
ಈಗ ಹೇಳ್ತಾರೆ ತುಂಬ ಜನರಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ, ಬಟ್ ವರ್ಷದಲ್ಲಿ ಒಂದು ದಿನ ತಡ್ಕೋಬಹುದು. ಇದು ನಮ್ಮ ಹಿಂದೂ ರಾಷ್ಟ್ರ, ಸೊ ದಟ್ ಇದನ್ನು ತಡ್ಕೋಬಹುದು ಅಂತ ಆಗುತ್ತೆ. ಅಷ್ಟೇನು ಸೌಂಡ್ ಸ್ವಲ್ಪ ನಮ್ಮ ಲಿಮಿಟಲ್ಲಿ ಕಂಟ್ರೋಲ್ ಮಾಡಿಕೊಂಡು ಏನು ಮಾಡ್ಬೇಕು ಅದನ್ನು ಮಾಡಬೇಕು. ಅದನ್ನ ಮಾಡಬೇಕು, ಬೇಕು ಅಂತಾನೆ ನೀವು ಹೇಳ್ತೀರಾ? ಬೇಕು. ಸರ್ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಲೋಕಲ್ಸ್ ಅವ್ರದ್ದೇ ಕಂಪ್ಲೀಟ್ ಏನು ಅಂತ ಹೇಳಿದ್ರೆ, ನಮಗೆ ಪ್ರದರ್ಶನ ಖಂಡಿತವಾಗ್ಲೂ ನೋಡ್ಲಿಕ್ಕೆ ಸಿಗ್ತಾನೆ ಇಲ್ಲ. ಎಲ್ಲೋ 1-2 ಪ್ರದರ್ಶನ ಕೊಡ್ತಾ ಇದ್ದಾರೆ, ಅದಾದ್ಮೇಲೆ ಯಾರಿಗೂ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಸೊ ಅದಕ್ಕಾಗಿ ಏನಾದ್ರು ಚೇಂಜಸ್ ಏನಾದ್ರು ಈ ವರ್ಷ ಏನಾದ್ರು ನಾವು ಕಾಣ್ಬೋದಾ ಅದ್ರ ಬಗ್ಗೆ? ಅಲ್ಲ, ನಮಗೆ ಪ್ರವಾಸಿಗರು ಬೇಕು, ದಸರಾಕ್ಕೆ ಪ್ರವಾಸಿಗರು ಬೇಕು, ಮಡಿಕೇರಿಗೂ ಬೇಕು, ಕೊಡಗು ಬೇಸಿಕಲಿ ನಿಂತಿರೋದೇ ಪ್ರವಾಸಿಗರಿಂದ. ಆದ್ರೆ ಅದನ್ನ ಸ್ವಲ್ಪ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ಬೇರೆ ಅವರ ಸಪೋರ್ಟ್ ಹೇಗಿದೆ ಸರ್ ನಿಮಗೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಸಂದರ್ಭದಲ್ಲಿ, ದಸರಾ ಸಂದರ್ಭದಲ್ಲಿ ಅವ್ರನ್ನ ದೂರಕ್ಕೆ ಆಗಲ್ಲ ಈ ವಿಷಯದಲ್ಲಿ, ಯಾಕಂದ್ರೆ ಅವ್ರ ಕೆಲಸ ಮಾಡ್ತಾರೆ. ಬಟ್ ಸ್ಟಿಲ್ ಸ್ವಲ್ಪ ಇನ್ನೂ ಹೆಚ್ಚಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಪ್ರವಾಸಿಗರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಒಂದಿನ ಲೋಕಲ್ ಅವರಿಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಅಂತಂದ್ರೆ ಹೆಚ್ಚಿನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಅಂಡ್ ಇನ್ ಪಬ್ಲಿಕ್ಸ್ ಸಪೋರ್ಟ್ ಹೇಗಿದೆ ನಿಮಗೆ? ಭಕ್ತಾದಿಗಳು ಏನಿದ್ದಾರೆ ಅವ್ರ ಸಪೋರ್ಟ್ ನಮ್ಮ ದೇವಾಲಯದ ಮೇಲೆ ಹಾಗೆ ನಮ್ಮ ಈ ಸಮಿತಿ ಮೇಲೆ ಹೇಗಿದೆ? ಅಂದ್ರೆ ಚಂದ ವಸೂಲಿಗೆಲ್ಲ ಹೋಗ್ತಿರ್ತಾರೆ, ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅವ್ರು ನಿಮಗೆ? ರೆಸ್ಪಾನ್ಸ್ ಚೆನ್ನಾಗಿದೆ. ಕಂಚಿಕಾಮಾಕ್ಷಿ ಅಂದ್ರೆ ಇವತ್ತಿಂದಲ್ಲ, ಮೊದಲಿಂದ. ಯಾಕಂದ್ರೆ ಸ್ಪೆಷಲಿ ಹೇಳ್ತೀನಿ, ನಾವು ಆವಾಗಲೇ ಹೇಳಿದಾಗೆ ಕಂಚಿಕಾಮಾಕ್ಷಿ ಬರೀ ಮಂಟಪದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ನಮ್ಮ ನೆಕ್ಸ್ಟ್ ಫ್ಯೂಚರ್ ಹೇಗೆ ದಸರಾ ಆಗಬೇಕು, ಪಂಚಕಾಮಾಕ್ಷಿ ಮುಂದೆ ಹೇಗೆ ಬೆಳಿಬೇಕು, ಆ ಥರ ಪ್ಲಾನಿಂಗಲ್ಲಿ ನಾವಿದ್ದೀವಿ. ಮಂಟಪನೂ ಬೇಕು ನಮಗೆ, ಅದ್ರ ಜೊತೆ ಎಲ್ಲ ಪ್ಲಾನಿಂಗ್ ನಾವಿದ್ದೀವಿ. ಅಂಡ್ ನಿಮ್ಮ ಟೀಮ್ ಬಗ್ಗೆ ನೀವು ಅನಿಸಿಕೆ ವ್ಯಕ್ತಪಡಿಸೋದಾದ್ರೆ, ಸಣ್ಣವರು ಇದ್ದಾರೆ ಹಾಗೆ ದೊಡ್ಡವರು ಕೂಡ ಇದ್ದಾರೆ ನಿಮ್ಮ ಟೀಮಲ್ಲಿ, ಸೊ ಅವ್ರು ಹೇಗೆ ಇಂಟ್ರೆಸ್ಟ್ ಕೊಟ್ಟು ಬರ್ತಾರೆ, ಹೇಗೆ? ಇದ್ರ ಬಗ್ಗೆ ಡೈರೆಕ್ಟ್ ಆಗಿ ಹೇಳ್ತೀನಿ ಮೇಡಮ್. ಕಂಚಿಕಾಮಾಕ್ಷಿ ಬಾಲಕಿ ಮಂಡಳಿ ಮುಂದೆ ಮಡಿಕೇರಿಯಲ್ಲಿರುವ 9 ಮಂಟಪಗಳು ಬರೋಕ್ಕಾಗಲ್ಲ. ಯಾಕಂದ್ರೆ ನಾವು ನಮ್ದು ದಸರಾದ ರೀತಿನೇ ಬೇರೆ. ನಮ್ದು ಕಲೆಕ್ಷನ್ ಆಗಲಿ, ಮಂಟಪದ ರೀತಿ ಆಗಲಿ, ನಮ್ಮಿರೋ ಅಣ್ಣಂದಿರಾಗಲಿ ಎಲ್ಲರೂ ಒಂದು ಒಟ್ಟಿಗೆ ಸೇರಿ ಚೆನ್ನಾಗಿ ಮಾಡ್ತೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ 10-15 ಜನ ಸೇರಿ ಮಂಟಪದ ಒಂದು ಕಮಿಟಿನ ಬೆಳೆಸೋಕೆ ಟ್ರೈ ಮಾಡಿದ್ದು. ಇವತ್ತಿಗೆ ದೊಡ್ಡದಾಗಿ ಬೆಳೆದಿದ್ದೀವಿ. ಕಾಮಾಕ್ಷಿ ಒಂದು ಆಶೀರ್ವಾದ, ಇನ್ನು ಮುಂದಕ್ಕೆ ಚೆನ್ನಾಗಿ ಬೆಳಿಬೇಕು ಅಂತ ಆಸೆ ಇದೆ. ಸೊ ಎಂಥ ಸಂದರ್ಭ ಯಾರನ್ನ ನೆನೆಸ್ಕೊಳ್ಳೋದಾದ್ರೆ ನೀವು ಯಾರನ್ನ ನೆನೆಸ್ಕೊಳ್ತೀರಾ ಸರ್? ತಿರ್ಗಾ ನೆನ್ಸ್ಕೋಬೇಕಂದ್ರೆ ಹೇಳ್ತೀನಿ, ಉಮೇಶ್ ಸುಬ್ರಹ್ಮಣ್ಯ ಅವರು, ಕವರ್ನವರು. ಇನ್ನು ನನ್ನ ಆತ್ಮೀಯ ಗೆಳೆಯೊಬ್ರು ಇದ್ದಾರೆ, ಹೇಳಕ್ ಮಿಸ್ ಆಯ್ತು, ಗಿರೀಶ್ ಅಂತ. ಅವ್ರು ಹೆಂಗಂದ್ರೆ ದಸರಾ ಅಂದ್ರೆ ನಿದ್ರೆ ಮಾಡಲ್ಲ. ನಿದ್ರೆ ಅಂದ್ರೆ 2-3 ತಿಂಗಳು ನಿದ್ರೆ ಮಾಡಲ್ಲ. ಮನೆ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಕೆಲಸ ಮಾಡೋದು ಮನ್ಸ. ಅದು ಅವ್ರು ನನ್ನ ತುಂಬಾ ಆತ್ಮೀಯ ಕ್ಲಾಸ್ಮೇಟ್. ಆದ್ರೆ ದಸರಾ ನಾನು ಅವನಿಂದನೇ ಸೇರಿರೋದು, ಅವನಿಂದನೇ ಒಟ್ಟಿಗೆ ಇರೋದು ನಾನು. ಓಕೆ, ನೀವು ಇಲ್ಲಿ ಅದೇ ಫಸ್ಟ್ ನೀವು ಇಲ್ಲಿ ಬರಬೇಕು ಅಂತ ಹೇಗೆ ಅನಿಸ್ತು ನಿಮಗೆ? ಅಂದರೆ ಎಲ್ಲರೂ ಕೂಡ ಈ ಫೀಲ್ಡ್ಗೆ ಬರಲ್ಲ, ಆ್ಯಂಡ್ ಈ ದೇವಾಲಯದ ಸೇವೆಯನ್ನು ಮಾಡಲಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ಅಂಥದ್ರಲ್ಲಿ ನಿಮಗೆ ಇಷ್ಟು ವರ್ಷದಿಂದ ಸತತವಾಗಿ ಸಿಕ್ಕಿದ್ದು ಅದು ಒಂದೇ ಟೆಂಪಲಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಕಾರಣ ಇರುತ್ತೆ? ಫಸ್ಟ್ ಬರಬೇಕಾದ್ರೆ ಹೇಗೆ ಬಂದರೆ ಎಂಟ್ರಿ ಆದ್ರಿ ಇಲ್ಲಿಗೆ ಅಂತ ಈ ಸಮಿತಿಗೆ? ಅದನ್ನು ಹೇಳ್ತೀನಿ. ಒಂದು 10-12 ಜನ ನಾವು ಎಲ್ಲರದ್ದು ಹೆಸರು ಹೇಳಿದ್ರು. 12 ಜನ ಸೇರಿ ಈ ಮಂಟಪ ಅಂದ್ರೆ ಕಾಮಾಕ್ಷಿ ಅಮ್ಮನ ಉತ್ಸವನ ಚೆನ್ನಾಗಿ ಬೆಳೆಸುವ ಅಂತ. ಯಾಕಂದ್ರೆ 15-20 ವರ್ಷದಿಂದ ಪ್ರೈಸ್ ಇಲ್ಲದೆ ಯಾವ್ದು ಇಲ್ಲದೆ ಸೈಡ್ಗೆ ಆಗ್ಬಿಟ್ಟಿದ್ರಿ. ಹಳೆಬ್ರು ಏನ್ ಮಾಡಿದ್ರು ಎಲ್ಲ ದುಡ್ಡು ತಿಂದು ತಲೆ ಹೊಡೆದಾಕಿ ಹೋಗಿದ್ರು. ಅರ್ಥ ಆಯ್ತಾ? ಇವಾಗ ನಾವು ಅದನ್ನ ಚೇಂಜ್ ಮಾಡಿ 15 ವರ್ಷದಿಂದ ಮುಂದಿನ ಹೆಂಗೆ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕಾಮಾಕ್ಷಿ ಅಮ್ಮನ ಆಶೀರ್ವಾದ. ಇದೇ ಟೆಂಪಲ್ ಅಲ್ಲಿ ಬೆಳೆದು ಇದೇ ಟೆಂಪಲ್ ಅಲ್ಲಿ ಸಾಯೋದನ್ನ ತೀರ್ಮಾನ ಮಾಡಿದ್ವಿ ನಾವು. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರು ಇಲ್ಲಿ ಪ್ರದರ್ಶನ ನೋಡ್ಲಿಕ್ಕೆ ಬರಬೇಕು, ಅವ್ರನ್ನ ಒಂದು ಇನ್ವೈಟ್ ಮಾಡಬೇಕು ನೀವು ಸಮಿತಿ ಪರವಾಗಿ. ಮೇಡಮ್, ಈ ವರ್ಷ ಸ್ಪೆಷಲ್ ಆಗಿ ಕಂಚಿಕಾಮಾಕ್ಷಿ ಬಾಲಕ ಮಂಡಳಿ 42ನೇ ವರ್ಷ ದಸರಾಕ್ಕೆ ಇಷ್ಟು ವರ್ಷ ಮಾಡದಿರುವ ಅದ್ಭುತವಾದ ಮಂಟಪ ಮಾಡ್ತಿದೆ. ದಯವಿಟ್ಟು ನಮ್ಮ ಲೋಕಲ್ಸ್ ಆಗಲಿ ಟೂರಿಸ್ಟ್ ಆಗಲಿ ಅವ್ರಿಗಿಂತ ಇಂಪಾರ್ಟೆಂಟ್ ನಾನು ಹೇಳ್ತೀನಿ, ಬೇರೆ ಮಂಟಪದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ದಯವಿಟ್ಟು ನಮ್ಮ ಶೋ ಬಂದು ನೋಡಬೇಕು. ನಮ್ಮ ಶೋ ಬಂದು ನೋಡ್ಬೇಕು, ಕಲಾಗಾರರು ನಮ್ಮ ಶೋ ಬಂದು ನೋಡಬೇಕು. ಅದು ನಂಗೆ ತುಂಬ ಆಸೆ. ಸೊ ಈ ಬಾರಿ ಪ್ರಶಸ್ತಿ ಅಂತೂ ಸಿಗುತ್ತೆ ಅಂತ ನೀವು ನಂಬಿಕೆ ಇಟ್ಟಿದ್ದೀರಾ? ಮೊದಲನೇ ಬಹುಮಾನ ಅದರಲ್ಲೂ ಕೂಡ. ಓಕೆ, ಒಂದು ಜೋರಾಗಿ ಜೈ ಕಾಮಾಕ್ಷಿ ಅಂತ ಹೇಳ್ಬೋದಾ? ಜೈ ಕಾಮಾಕ್ಷಿ. ಎಸ್, ಕಂಚಿ ಕಾಮಾಕ್ಷಿ ಅಮ್ಮ ದೇವಾಲಯದ ಈ ಬಾರಿಯ ದಸರಾ ಸಮಿತಿಯ ಮಂಟಪ ಸಮಿತಿಯ ಗೌರವ ಅಧ್ಯಕ್ಷ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಹೆಸರು ರಾಘವೇಂದ್ರ ಜಿ ಆರ್ ಅಂತೇಳಿ. ಓಕೆ, ರಾಘವೇಂದ್ರ ಅವರು ಎಷ್ಟು ವರ್ಷದಿಂದ ನೀವು ಈ ಸಮಿತಿಲಿ ಇದ್ದೀರಾ ಸರ್? ನಾನೊಂದು 22 ವರ್ಷದಿಂದ ಇದ್ದೀನಿ. 22 ವರ್ಷದಿಂದ ಇದ್ದೀರಾ? ಓಕೆ, ನೀವಾಗ 22 ವರ್ಷ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ತುಂಬಾನೇ ಇರುತ್ತೆ ನಿಮಗೆ, ಅನುಭವಗಳು ಇಲ್ಲಿದ್ದು. ಸೊ ಮೊದಲನೇ ಬಾರಿ ನೀವು ಇಲ್ಲಿ ಎಂಟ್ರಿ ಆದಾಗ ಅಲ್ಲಿಂದ ಅನುಭವ ನಾನು ಹಂಚ್ಕೊಳ್ಬೋದು, ಹೇಗೆ ನೀವು ಈ ಸಮಿತಿಗೆ ಪರಿಚಯ ಆದ್ರಿ ಅಂತೇಳಿ? ಆಕ್ಚುಲಿ ನಾವು ಇಲ್ಲೇ ಗೌಳಿಬೀದಿಲಿ ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇ. ಮತ್ತೆ ಹಾಗೆ ನಮ್ಮ ಅಪ್ಪ ಅವರು ಇದರೊಳ ಜೊತೆಲೆ ಕಮಿಟಿಲಿ ಇದ್ದಿದ್ದು. ತಂದೆ ಹೆಸರು ಸರ್? ರಾಜು ಅಂತೇಳಿ. ಅವರು ನಮ್ಮ ಅಧ್ಯಕ್ಷರಾಗಿದ್ರು. ಅದಾದಂಗೆ ನಾವು ಹಂಗೆ ಸಮಿತಿನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಿರೋದು. ಹಿಂಗೆ ನಮ್ಮ ರಿಲೇಟಿವ್ ಎಲ್ಲ ಇದ್ರಲ್ಲ,
ಹಾಗೆ ನಮ್ಮ ಫ್ರೆಂಡ್ಸ್ ಸರ್ಕಲ್ಸ್ ಎಲ್ಲ ಸೇರ್ಕೊಂಡು ನಾವು ಕಂಟಿನ್ಯೂ ಆಗಿ ಜಾಯಿನ್ ಮಾಡ್ಕೊಂಡು ಹೋಗಿರೋದು ಇದರಲ್ಲಿ. ಹಾಗೆ ನೀವು ಕೂಡ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೀರಾ ಇಲ್ಲಿ ಸಮಿತಿಯಲ್ಲಿ? ಖಂಡಿತವಾಗಿ ಮಾಡಿದ್ದೀವಿ. ನಾವೊಂದು 3 ವರ್ಷ ಕಂಟಿನ್ಯೂ ಅಧ್ಯಕ್ಷ ಆಗಿದ್ದೀವಿ. 3 ವರ್ಷ ಕಂಟಿನ್ಯೂಸ್ ಆಗಿದ್ದೀವಿ. ಹೌದು, ನಾವು ಫ್ಲಡ್ ಆದಾಗ ನಾವೇ ಆಗಿದ್ದು. ಅದು ಕಂಟಿನ್ಯೂ ಬಿಫೋರ್ 2 ಇಯರ್ಸ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ವಿ. ನಮಗೆ ತುಂಬ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಇದರೊಳಗೆ. ಅಂದರೆ ಎಲ್ಲ ಸಪೋರ್ಟ್ ಮಾಡ್ತಾರೆ ನಮಗೆ ತುಂಬ. ನಮ್ಮ ಹುಡುಗರು ತುಂಬಾ ಸಪೋರ್ಟ್ ಮಾಡ್ತಾರೆ. ಟೀಮ್ ವರ್ಕ್ ಹೆಂಗಿದೆ ಸರ್ ನಿಮ್ಮ ಟೀಮ್? ನಮ್ಮಲ್ಲಿ ಚೆನ್ನಾಗಿದೆ, ಎಲ್ಲರೂ ಚಂದ ಕೆಲಸ ಮಾಡ್ತಾರೆ, ತೊಂದರೆ ಇಲ್ಲ. ನಮಗೆ ಮತ್ತೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ಕಂಚಿ ಕಾಮಾಕ್ಷಿ ಅಂತ ಹೇಳುವಾಗ ಒಂದು ನೇಮೇ ಇದೆ, ಎಲ್ರಿಗೂ ಸಾಧಾರಣ ಗೊತ್ತಿರ್ಬೋದು. ಮಡಿಕೇರಿಯಲ್ಲಿ ನಾವು ಒಂದು ಹೆಸರು ಮಾಡಿದ್ದೀವಿ ಇಷ್ಟುವರೆಗೆ. ಅಂದರೆ ನಮ್ಮ ಬಗ್ಗೆ ಎಲ್ರಿಗೂ ಗೊತ್ತಿದೆ, ಆಲ್ಮೋಸ್ಟ್ 90% ಆಗಿ ಎಲ್ರಿಗೆ ಚೆನ್ನಾಗೇ ಗೊತ್ತಿದೆ. ಸೊ ವರ್ಷದಿಂದ ವರ್ಷಕ್ಕೆ ಕಂಚಿ ಕಾಮಾಕ್ಷಿ ದೇವಾಲಯದ ಮಂಟಪದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನಾವು ನೋಡ್ಬೋದು? ಈ ವರ್ಷ ನೀವು ಹೋದ ವರ್ಷ ನೋಡಿ, ನಾವು ಸಿಂಪಲ್ ಅಂತೇಳಿ ಆ್ಯಕ್ಚುಲಿ ನಾವು 4th ಪ್ಲೇಸ್ ಗಂಟ ಬಂದಿದ್ದೀವಿ. ಅದರಲ್ಲಿ ನಾವು ಚಿಕ್ಕ ಅಮೌಂಟ್ ಅಲ್ಲಿ ಆ ಪ್ಲೇಸಿಗೂ ತಂದಿದ್ದೀವಿ. ಆದರೆ ಈ ವರ್ಷ ನಾವು ದೊಡ್ಡ ಅಮೌಂಟ್ ಹಾಕಿ ಖಂಡಿತವಾಗಿ ಫಸ್ಟ್ ಪ್ಲೇಸ್ಮೆಂಟ್ ಹೊಡೆಯೋದಂತ 100% ನಾವು ಹೊಡೆತೀವಿ. ಆದರೆ ಈ ಗ್ರ್ಯಾಂಡ್ ಆಗೇ ಮಾಡ್ತೀವಿ. ಅದೇ ತೀರಿ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ನಾವು ಖಂಡಿತವಾಗಿ ಒಂದು ಒಳ್ಳೆ ಎಫೆಕ್ಟ್ ಆಗ್ತಾರೆ. ನಮ್ಮ ಕಮಿಟಿ ಸದಸ್ಯರು ಎಲ್ಲ ಸೇರಿ ಎಲ್ಲರೂ ಮುಂದೆಗೆ ಇನ್ನು ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ನಾವು ಅದೇ ರೀತಿ ಬಿಲ್ಡಿಂಗ್ ಅಂತೂ ಖಂಡಿತವಾಗಿ ಮಾಡೇ ಮಾಡ್ತೀವಿ. ಅದೇ ರೀತಿ ದಸರಾನು 100% ಈ ಸತಿ ಫಸ್ಟ್ ಪ್ಲೇಸ್ಮೆಂಟ್ ಹೊಡೆಯೋದಂತ 100% ಆಗಿ ಮಾಡ್ತೀವಿ ನಾವು. ಅದೇ ನೀವು ಬೇರೆ ಸಮಿತಿಯವರ ನಿಮ್ಮ ಸದಸ್ಯರನ್ನ ಮಾತಾಡ್ತಾ ಇದ್ವಿ, ನಿಮ್ಮ ಬಗ್ಗೆ ಬಹಳಷ್ಟು ಮೆಚ್ಚುಗೆಯ ನುಡಿಗಳನ್ನ ಆಡಿದ್ದಾರೆ ಅವರೆಲ್ಲರೂ ಕೂಡ. ಅವ್ರು ಹೇಳ್ತಾ ಇದ್ರು ಲೈಟಿಂಗ್ಸ್ ಆಗಲಿ, ಫೈರ್ ವರ್ಕ್ಸ್ ಅದೆಲ್ಲ ನೀವೇ ನೋಡ್ಕೊಳ್ಳೋದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಖಂಡಿತವಾಗಿ ಈ ವರ್ಷ ನಾವು ಈ ಒಂದು ಹೊಸ ಕ್ರಿಯೇಟಿವ್ ಇನ್ನೇ ಮಾಡ್ತೀವಿ ನಾವು. ಯಾಕೆಂತ ಹೇಳಿದ್ರೆ ಈ ವರ್ಷ ನಾವು ಹೈದರಾಬಾದಿಂದ ನಾವು ಒಂದು ಹೊಸ ಮಿಷಿನ್ನ ತರಿಸಿ ನಾವು ಅದೇ ಥರ ಒಂದು ಮಿಷಿನ್ಗಳನ್ನ ಮಾಡಿ ಓನಾಗಿ ನಾವು ಒಂದು ರೆಡಿ ಮಾಡ್ತೀವಿ. ಆ್ಯಕ್ಚುಲಿ ನಮ್ಮ ಕಮಿಟಿ ಹುಡುಗರು ಇದ್ದಾರೆ, ಒಂದು 5-6 ಜನ. ಅದ್ರ ಜೊತೆ ನಮ್ಮ ಕಮಿಟಿ ಸದಸ್ಯರು ಇದ್ದಾರೆ. ಎಲ್ಲ ಸೇರಿ ಒಂದು ಫೈರ್ ವರ್ಕ್ ಹೈ ಲೆವೆಲಲ್ಲಿ ನಾವು ತಂದು ತೋರಿಸ್ತೀವಿ ಈ ವರ್ಷ. ಯಾಕೆಂದರೆ ಇಷ್ಟು ವರ್ಷ ನೋಡಿದಕ್ಕಿಂತ ಲೈಟಿಂಗ್ಸ್ ಆಗಲಿ, ಫೈರ್ ವರ್ಕ್ ಆಗಲಿ, ಈ ವರ್ಷ ನಾವು ಫಸ್ಟ್ ಟೈಮ್ ಒಂದು ಇಂಟ್ರೊಡ್ಯೂಸ್ಮೆಂಟು ಮಾಡ್ತಾಯಿದ್ವಿ. ಅದನ್ನ ಒಂದು ಜನರಿಗೆ ತೋರಿಸ್ತೀವಿ. ನಾವು ಅದನ್ನ ಒಂದು ಹೈ ಲೆವೆಲ್ ಆಗಿ ಮಾಡ್ತೀವಿ ಈ ವರ್ಷ. ಅಂಡ್ ಕಲಾಕೃತಿಗಳ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲೆಲ್ಲಿ ಸಿದ್ಧಗೊಳ್ತಾ ಇದೆ ನಿಮ್ಮ ಕಲಾಕೃತಿಗಳು? ಆರ್ಟಿಸ್ಟ್ಗಳ ಬಗ್ಗೆ, ಬೇರೆ ಆರ್ಟಿಸ್ಟ್ ನಾವು ಮೈಸೂರು ಉದ್ಬೂರು ಮಾದೇವ್ ಅವರು ಕೈಯಲ್ಲಿ ಸ್ವಲ್ಪ ಇದು ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ನಮ್ಮ ಮಡಿಕೇರಿ ಹುಡುಗರು ಇದ್ದಾರೆ, ಆದರ್ಶ್ ಮತ್ತು ಸುನಿಲ್ ಅಣ್ಣ, ಪ್ರಜ್ವಲ್, ಕಿರಣ್ ರಾಜ್ ಎಲ್ಲ ಇದ್ದಾರೆ. ನಮ್ಮ ಜೊತೆ ಸೇರಿಕೊಂಡು ನಾವು ಮತ್ತೆ ಕಮಿಟಿ ಸದಸ್ಯರೆಲ್ಲ ಸೇರಿ ಒಂದು ಈ ವರ್ಕ್ನ ಮಾಡ್ತಾ ಇದ್ದೀವಿ. ಓಕೆ, ಇಷ್ಟು ವರ್ಷ ನೀವು ಕೂಡ ಅಧ್ಯಕ್ಷರನ್ನ ಆಗಿದ್ದೀರಾ. ಸೊ ಬೇರೆಯವರ ಅಧ್ಯಕ್ಷತೆನೂ ನೀವು ನೋಡಿದ್ದೀರಾ. ಸೊ ನಿಮಗೆ ಬೆಸ್ಟ್ ಅಂತ ಅನ್ಸೋದು ಯಾರು ಅಂತ ಹೇಳ್ಬೋದಾ? ಅಧ್ಯಕ್ಷರಲ್ಲಿ ನಮಗೆ ಎಲ್ಲ ಉಮೇಶ್ ಅಣ್ಣನೇ ಇಂಪಾರ್ಟೆಂಟ್ ಆಗಿ. ಅವರ ಅಧ್ಯಕ್ಷತೆಯಲ್ಲಿ ನಿಮಗೆ ಇಷ್ಟ ಆಗಿದೆ? ಹೌದೌದು. ಅವ್ರ ಬಗ್ಗೆ ಹೇಳೋದಾದ್ರೆ ನಾವು ಅವ್ರ ಬಗ್ಗೆ ಹೇಳಿದ್ರೆ ನಮಗೆ ಮೇನ್ ಪಿಲ್ಲರೇ ಅವರು. ಕವರಣ್ಣ ಮತ್ತೆ ಉಮೇಶ್ ಅಣ್ಣ ನಮಗೆ ಮೇನ್ ಪಿಲ್ಲರ್ಸ್. ಮತ್ತೆ ಆಲ್ಮೋಸ್ಟ್ ನಮ್ಮ ಕಮಿಟಿ ಹುಡುಗರು. ಹೌದೌದು. ಓಕೆ, ಇಷ್ಟು ವರ್ಷದ ಸೇವೆಯಲ್ಲಿ ಅವ್ರನ್ನ ನೀವು ಮೊದಲನೇ ಸ್ಥಾನದಲ್ಲಿ ಇಡ್ತೀರಾ? ಖಂಡಿತವಾಗಿ ನಾವು ಫಸ್ಟ್ ಪ್ರಿಫರೆನ್ಸ್ ನಾವು ಯಾವತ್ತಿದ್ರು ಉಮೇಶ್ ಅಣ್ಣನಿಗೆ ಕೊಡೋದು. ಅಂಡ್ ಜನರ ಅಭಿಪ್ರಾಯ ಹೇಗಿದೆ, ಅವರ ಸಪೋರ್ಟ್ ಹೇಗಿದೆ ಸರ್ ನಿಮ್ಮ ಈ ದೇವಾಲಯ? ನಮ್ಮ ಕಮಿಟಿ ಒಂದು ಒಳ್ಳೆ ನೇಮ್ ಇದೆ, ಮತ್ತೆ ಜನರಿಗೂ ಗೊತ್ತಿದೆ ಈ ವರ್ಷ ಏನೋ ಒಂದು ಡಿಫ್ರೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮತ್ತೆ ನಮ್ಮ ಬಗ್ಗೆನೂ ಸಾಧಾರಣ ಆಗಿ ಎಲ್ಲ ಮಾತಾಡ್ತಾರೆ ಕಮಿಟಿ ಬಗ್ಗೆ. ಈ ವರ್ಷ ಒಂದು ಒಳ್ಳೆ ಲೆವೆಲ್ಗೆ ನಾವು ತಂದು ಕೊಡ್ತೀವಿ ಮಂಟಪನ. ಆದರೆ ಜನರಿಗೂ ಮೆಚ್ಚುಗೆ ಆಗಬೇಕು, ಜಡ್ಜಸ್ಸಿಗೂ ಮೆಚ್ಚುಗೆ ಆಗಬೇಕು. ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮಂಟಪ ತರ್ತೀವಿ ನಾವು. ಅಂಡ್ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಅಭಿಪ್ರಾಯ ಇರುತ್ತೆ. ಒಂದೊಂದು ವರ್ಷದ್ದು ಕಥಾ ಸಾರಾಂಶ ಆಗಿರ್ಬೋದು, ನಮ್ಮ ಪರ್ಫಾರ್ಮೆನ್ಸ್ ಅವ್ರಿಗೆ ಇಷ್ಟ ಆಗಿರುತ್ತೆ. ಹಾಗೆ ನೀವು ನೋಡೋದಾದ್ರೆ ನಿಮ್ಮ ಈ ದೇವಾಲಯದಿಂದ ಹೊರಡಿಸಿರುವಂತಹ ಮಂಟಪದಲ್ಲಿ ಯಾವ ವರ್ಷದ ಮಂಟಪದ ಕಥಾ ಸಾರಾಂಶ, ಓವರ್ ಆಲ್ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ? ನಮಗೆ ಆಕ್ಚುಲಿ ತಾರಕಾಸುರ ಟೈಮಲ್ಲಿ ಮಾಡಿದ್ವಲ್ಲ, ಅದು ನಿಮ್ಗೆ ತುಂಬಾ ಇಷ್ಟ ಆಗಿರೋದು. ಹಾಗೇನೆ ನಿಮ್ಗೆ ನಿರಾಶೆ ಮೂಡಿಸಿರುವಂತಹ ಮಂಟಪ ಅಥವಾ ವರ್ಷ ಅಂತ ಹೇಳೋದು ಯಾವುದು? ಅಂದ್ರೆ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಸಿಕ್ಕಿರ್ಲಿಲ್ಲ, ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಅಂತ ಎಲ್ಲರೂ ಹೇಳಿರುವಂತದ್ದು, ಆ ತರ ಏನಾದ್ರು? ನಂಗೆ ಒಂದು 2-3 ಇದೆ, ಅದು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಈಗ ಬಿಫೋರ್ 2-3 ಇಯರ್ಸ್ ಇಂದ ಎಲ್ಲ ನೋಡ್ತಾನೆ ಇದ್ದಾರೆ. ನಾವು ಆಚೆ ಉಗ್ರ ನರಸಿಂಹ ಮಾಡಿದ್ವಿ, ಆವಾಗಲೂ ಚೆನ್ನಾಗಿತ್ತು. ತ್ರಿಪುರಾಸುರ ಮಾಡಿದ್ವಿ, ಆವಾಗಲೂ ಚೆನ್ನಾಗಿತ್ತು. ಎಲ್ಲ ಒಂದು ಬೇಜಾರಿರ್ತದೆ. ಅದೇ. ಅಂಡ್ ಜಡ್ಜ್ಮೆಂಟ್ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ಜಡ್ಜ್ಮೆಂಟ್ ಒಂದು ಕರೆಕ್ಟಾಗಿ ನಿಯತ್ತಾಗಿ ಕೊಡ್ಬೇಕಷ್ಟೇ ನಾವು ಹೇಳೋದು. ಯಾಕೆ ಕೆಲಸ ಮಾಡಿದಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಂದು ಕಲೆಗೆ ಒಂದು ಬೆಲೆ ಕೊಡಬೇಕು ಫಸ್ಟ್ ಆಫ್ ಆಲ್. ಮತ್ತೆ ಅದರಲ್ಲಿ ಏನು ವರ್ಕ್ ಆಗುತ್ತೆ ಅದನ್ನ ನೋಡಬೇಕು. ಒಂದು ಚಿಕ್ಕ ಪುಟ್ಟ ಫಾಲ್ಟ್ಗಳು ಆಗುತ್ತೆ, ಅದನ್ನೇ ದೊಡ್ಡದಾಗಿ ತಗೊಂಡು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ನಾನು ಹೇಳೋದು. ಏಕೆಂತ ಹೇಳಿದ್ರೆ ಎಲ್ಲರೂ ಖರ್ಚು ಮಾಡ್ತಾರೆ, ದೊಡ್ಡ ಬಜೆಟ್ ಆ್ಯಕ್ಚುಲಿ ಎಲ್ಲನೂ ಈಕ್ವಲ್ ಆಗಿ ಮಾಡ್ತಾರೆ. ಅದನ್ನ ಸ್ವಲ್ಪ ನೋಡಿಕೊಂಡು ಒಂದು ಜಡ್ಜ್ಮೆಂಟ್ ಒಂದು ಒಳ್ಳೆ ನಿರ್ಧಾರ ಆಗಿ ಕೊಡಬೇಕು. ಯಾಕೆಂತ ಹೇಳಿದ್ರೆ ಸುಮಾರು ಬಿಫೋರ್ 2-3 ಇಯರ್ಸಿಂದ ಜಡ್ಜ್ಮೆಂಟೇ ನಮಗೆ ಆಚೀಚೆ ಆಗುತ್ತಿದೆ. ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಜಡ್ಜ್ಮೆಂಟ್ ಕರೆಕ್ಟಾಗಿ ಒಂದು ನಿಯತ್ತಾಗಿ ಕೊಡಲಿ.
ಅಂಡ್ ಇನ್ನೊಂದು ಸರ್ ಎಲ್ಲರೂ ಹೇಳ್ತಾ ಇದ್ರು ದಸರಾ ಅಂತ ಹೇಳಿದ್ರೆ ದಸರಾ ಬಂದ್ರೆ ಅವ್ನು ಹುಚ್ಚ ಅಂತಾನೆ ಹೇಳ್ಬೋದು, ಅಷ್ಟು ಇನ್ವಾಲ್ವ್ ಆಗಿ ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ಆ ವರ್ಡ್ ಆಕ್ಚುಲಿ ಇದೆ ಅಲ್ಲ, ಅದು ನಿಜವಾಗ್ಲೂ ಎಲ್ರಿಗೂ ಎಲ್ಲರೂ ಹೇಳೋದಲ್ಲ. ಸೊ ಅದು ಹೇಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ ಕಮಿಟಿ ಆಕ್ಚುಲಿ ಒಂದು ನಮ್ಮ ಸದಸ್ಯರಲ್ಲಿ ನಮ್ಮ ಉಮೇಶಣ್ಣ ಆಕ್ಚುಲಿ ಸುಮಾರು ಟೈಮಿಂದಾನೆ ಗೊತ್ತು, ಯಾಕೆ ಒಂದು 5-6 ತಿಂಗಳಿಂದಾನೆ ಅವರು ಬಿಫೋರ್ ಬ್ಯಾಕಿಂದೆಲ್ಲ ಹೋಯ್ತಾ ಇರ್ತಾರೆ. ನಾವು ಅದರಿಂದನೇ ಒಂದು ರೂಢಿ ಮಾಡ್ಕೊಂಡು ನಾವು ಸುಮಾರು ಚಿಕ್ಕದ್ರಿಂದನೇ, ಈಗ ನಾವು 20-22 ವರ್ಷದಿಂದ ನಾವು ಫಸ್ಟ್ ದೀಪಾವಳಿ ತೇರಿಂದ ಬಂದಿರೋದು. ದೀಪಾವಳಿ ತೇರಿಂದನೇ ಬಂದಾಗ ನಮಗೆ ಒಂದು ಕ್ರೇಜ್ ಹಿಂಗೆ ಈ ಮಾಡಬೇಕು ಅಂತ. ನಮಗೆ ಏನಾಗುತ್ತೆ ಇದ್ರ ಜೊತೆ ಸೇರಿ ಆಗುವಾಗ ನಮಗೆ ಒಂದು ಹೈ ಲೆವೆಲ್ ಆಗಿ ಮಾಡಬೇಕು ಅಂತ ಆಗುತ್ತೆ. ಅಂದರೆ ಒಂದು ಬರ್ಡನ್ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಕೊಡ್ತಾರೆ, ಅದನ್ನ ಚಂದ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೊಂದು ಖುಷಿ ಅಷ್ಟೇ. ಇನ್ನು ಯಂಗ್ಸ್ಟರ್ಸ್ ಕೂಡ ನಿಮ್ಮ ಟೀಮಲ್ಲಿ ಇದ್ದಾರೆ, ಸೊ ಅವರ ಸಹಕಾರ ಇದೆ. ಅಂಡ್ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ, ಯಾವ ರೀತಿ ಅವ್ರ ಕೆಲಸ ನಿರ್ವಹಿಸಬೇಕು ಅಂತ ಹೇಳಿ, ಯಾಕಂದ್ರೆ ಎಲ್ಲರೂ ಕೂಡ ಒಂದೊಂದು ಸಲಹೆ ಸೂಚನೆ ತಗೊಳ್ತಾರೆ, ಅದು ತಗೊಂಡೇ ಮುಂದೆ ಬರ್ಲಿಕ್ಕೆ ಸಾಧ್ಯ. ಸೊ ನೀವೇನ್ ಹೇಳಕ್ ನಾವು ಹೇಳೋದೇನಂತ ಹೇಳಿದ್ರೆ ನಮ್ಮ ಹುಡುಗರು ನಮ್ಮ ಮಾತಿಗೆ ಎಲ್ಲ ಬೆಲೆ ಕೊಟ್ಟೆ ಕೊಡ್ತಾರೆ. ಅವ್ರು ನಾವು ಏನು ಹೇಳ್ತಾರೆ ಅದನ್ನ ಒಂದು ರೆಸ್ಪೆಕ್ಟ್ ಆಗಿ ತಗೊಂಡು ಅದನ್ನ ಒಂದು ಕರೆಕ್ಟ್ ಲೆವೆಲ್ಗೆ ತಗೊಂಡೋಗಿ ಕೊಡ್ತಾರೆ ನಮಗೆ. ಅದು ನಮಗೆ ಇಂಪಾರ್ಟೆಂಟ್. ನಮ್ಮ ಹುಡುಗರು ಎಲ್ಲರೂ ಅಷ್ಟೇ, ನಮ್ಮ ಕಮಿಟಿ ಎಲ್ಲ ಸರ್ವ ಸದಸ್ಯರು ಅಷ್ಟೇ, ನಮಗೆ ನಾವು ಹೇಳಿದ ಮಾತಿಗೆ ನಮ್ಮ ಕಮಿಟಿಲಿ ಒಂದು 10 ಜನ ಹೇಳೋ ಮಾತಿಗೆ ಒಂದು ಕರೆಕ್ಟ್ ಲೆವೆಲ್ನ ತಗೊಂಡೋಗಿ ಅಲ್ಲಿವರೆಗೆ ಬಿಡ್ತಾರೆ. ಅಂಡ್ ದಸರಾ ಅಂತ ಹೇಳಿದ್ರೆ ಹಲವು ಜನರಿಗೆ ಉದ್ಯೋಗ ಅವಕಾಶ ಕೂಡ ಇದೆ. ಸೊ ಇದರಿಂದ ನಿಮಗೆ ಆಪರ್ಚುನಿಟೀಸ್ ಇದರಿಂದ ಸಿಗ್ತದೆ ಅಂತ ಹೇಳ್ತೀರಾ ಅಥವಾ ಹೇಗೆ ಅಂತ ಹೇಳ್ತಾರೆ? ವರ್ಕಿಂದ ಆಕ್ಚುಲಿ ಸಿಗುತ್ತೆ, ಸಿಗಲ್ಲ ಅಂತೇನಿಲ್ಲ. ನಾವು ನಾವು ತೋರಿಸಿದ್ರೆ ಜನರಿಗೆ ಗೊತ್ತಾಗೋದು, ಆಮೇಲೆ ನಮಗೆ ಒಂದು ವರ್ಕ್ಗಳು ಬರ್ತಾನೆ ಇರ್ತದೆ. ಆಕ್ಚುಲಿ ನಾವು ಸುಮಾರು ಮಾಡ್ತೀವಿ. ಈಗ ಕುಶಾಲನಗರ ಹೋಸತಿ ಹನುಮ ಜಯಂತಿ ನಮಗೆ ಆರ್ಡರ್ ಬಂದಿರೋದು, ಹಾಗೆ ಅದ್ರದ್ದು ಟ್ಯಾಬ್ಲೋ ವರ್ಕು ನಾವೇ ಮಾಡೋದು. ನಾನು ಆಲ್ಮೋಸ್ಟ್ ಚಿತ್ರದುರ್ಗ, ರಾಯಚೂರು ಅಲ್ಲಿ ಆಲ್ಮೋಸ್ಟ್ ಅಲ್ಲಿವರೆಗೆ ಹೋಗ್ತೀನಿ. ಅಲ್ಲಿವರೆಗೆ ಹೋಗ್ತೀನಿ ಯಾಕೆಂದರೆ ನಮ್ಮಲ್ಲಿ ಒಂದು ಕ್ರಿಯೇಟಿವ್ ಮೈಂಡ್ ನಾವು ಕಂಚಿಕಾಮಾಕ್ಷಿ ಹೆಸರಿದ್ದಕ್ಕೆ ನಾವು ಅಲ್ಲಿವರೆಗೆ ಹೋಗಿ ನಮಗೆ ಕೆಲಸ, ಯಾಕೆ ಎಲ್ಲ 10 ಕಮಿಟಿಲಿ ಯಾರು ಕರೆಕ್ಟಾಗಿ ಈ ಥರ ರೆಸ್ಪಾನ್ಸ್ ತಗೊಂಡು ಮಾಡಲ್ಲ. ನಮಗೆ ಒಂದು ನಮ್ಮ ಬ್ರ್ಯಾಂಡ್ ನೇಮ್ ಇರೋದಕ್ಕೋಸ್ಕರ ಅಲ್ಲಿವರೆಗೆ ಆ ಲೆವೆಲ್ವರೆಗೆ ನಾವು ಹೋಗಿದ್ದೀವಿ. ಅಂಡ್ ನಿಮ್ಮ ವರ್ಕಲ್ಲಿ ಏನು ಚಾಲೆಂಜಸ್ ನೀವು ಫೇಸ್ ಮಾಡ್ತೀರಾ ಅಂತ ಹೇಳ್ಬೋದು ವರ್ಷದಿಂದ ವರ್ಷಕ್ಕೆ? ಈ ಬಾರಿ ಈ ಥರ ಮಾಡಿದ್ದೀನಿ, ನೆಕ್ಸ್ಟ್ ವರ್ಷ ಇನ್ನೂ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಅಂಥದ್ದು ಏನು? ಖಂಡಿತವಾಗಿ ತಗೊಳ್ತೀವಿ ನಾವು. ಯಾಕೆ ನೆಕ್ಸ್ಟ್ ಇಯರ್ಗೆ ಈ ವರ್ಷ ನಾವೇನು ತೋರಿಸ್ತೀವಿ ಅದು ಬಿಫೋರ್ ನೆಕ್ಸ್ಟ್ ಇಯರ್ ನಾವು ಅದ್ರ ಡಬಲ್ ನಾವು ತೋರಿಸ್ತೀವಿ. ಅದ್ರ ಹೇಗೆ ಅಂತ ಹೇಳಿದ್ರೆ ಈಗ ನಾವು ಈ ವರ್ಕನ್ನು ನೋಡಿ ಮತ್ತೆ ನೆಕ್ಸ್ಟ್ ಅದನ್ನ ಡಬಲ್ ಮಾಡ್ತೀವಿ. ಅಂಡ್ ನೀವು ಬೇರೆ ಮಂಟಪವನ್ನು ಎಲ್ಲರೂ ಕೂಡ ನೋಡ್ತಾರೆ, ನಾವು ಯಾವ್ದಾದ್ರು ಒಂದು ಗಮನಿಸ್ತೀವಿ ನಮ್ಮಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು ಅಂತ. ಆ ಥರ ಏನಾದರೂ ಇದೆಯಾ? ನೀವು ಬೇರೆ ಮಂಟಪ ನೋಡಿದಾಗ ಓಕೆ ಈ ಥರ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದ ಆ ಥರ ಏನು? ಆ ಥರ ಈಗ ನಾವೇ ಒಂದು ಕ್ರಿಯೇಟ್ ಮೈಂಡ್ ಆಗಿ ನಮ್ಮ ಟೀಮ್ ಚೆನ್ನಾಗಿರುವಾಗ ನಾವು ಬೇರೆ ಮಂಟಪ ನೋಡ್ಬೇಕಾದ ಅವಶ್ಯಕತೆ, ನಮ್ಮಲ್ಲೇ ಚೆನ್ನಾಗಿ ಮಾಡ್ತಾರೆ ಫಸ್ಟ್ ಆಫ್ ಆಲ್. ಅದಕ್ಕೆ ನಮಗೆ ಅದ್ರ ಬಗ್ಗೆ ಏನಿಲ್ಲ, ನಿಮ್ದು 100% ನೀವು ಕೊಡ್ತೀರಾ. ಸೊ ನಮ್ಮ ವೀಕ್ಷಕರು ನೀವು ಇನ್ವೈಟ್ ಮಾಡಬೇಕು, ನಿಮ್ಮ ಈ ಬಾರಿಯ ಪ್ರದರ್ಶನಕ್ಕೆ ಜನರು ಬರಬೇಕು ನೋಡಬೇಕು ಅಂತೇಳಿ ನಿಮ್ಮ ಕಡೆಯಿಂದ ವಿಶೇಷ ಅಂತ ಹೇಳ್ಬಿಡಿ. ದಸರಾಗೆ ಕಂಚಿಕಾಮಾಕ್ಷಿ ಟೆಂಪಲ್ಗೆ ಎಲ್ಲ ಸರ್ವ ಸದಸ್ಯರು ಬರಬೇಕು. ಅಂಡ್ ಪ್ರೈಸ್ ಅಂತೂ ಈ ಬಾರಿ ಸಿಕ್ಕೇ ಸಿಗುತ್ತೆ, 100% ಖಂಡಿತವಾಗಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡಿದಕ್ಕೋಸ್ಕರ ನಮ್ಮ ಜೊತೆಗೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಶಕ್ತಿ ದೇವತೆಯಾದ ಕಂಚಿ ಕಾಮಾಕ್ಷಿ ದೇವಾಲಯದ ಇತಿಹಾಸ ಹಾಗೂ ಈ ಬಾರಿಯ ದಸರಾ ಸಿದ್ಧತೆ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ದೇವಾಲಯದ ಇತಿಹಾಸ ಹಾಗೆ ದಸರಾ ಸಿದ್ಧತೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಕೂರ್ಗ್ ಬಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.